ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಇದು ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಎಲ್ಲ ವೀಕ್ಷಕರಿಗೆ 75ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. 75ನೇ ಸ್ವಾತಂತ್ರ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ನ್ಯೂಸ್ ಅವರ್ ಸ್ಪೆಷಲ್ ಅನ್ನ ನಿಜವಾದ ಅರ್ಥದಲ್ಲಿ ಸ್ಪೆಷಲ್ ಆಗಿ ಮಾಡ್ತಾ ಇದ್ದೀವಿ. ದೇಶದಾದ್ಯಂತ ಅಲ್ಲದೆ ಹೋದರೂ ಕರ್ನಾಟಕದಲ್ಲಿ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಸ್ವಾತಂತ್ರ್ಯದ ಇತಿಹಾಸ, ಸ್ವಾತಂತ್ರ್ಯದ ವರ್ತಮಾನ ಮತ್ತು ಸ್ವಾತಂತ್ರ್ಯದ ಭವಿಷ್ಯಗಳ ಬಗ್ಗೆ ಚರ್ಚೆಯಾಗ್ತಾ ಇದೆ. ಭಾರತಕ್ಕೆ ಸ್ವಾತಂತ್ರ್ಯವನ್ನು ಯಾರು ಕೊಡಿಸಿದ್ರು? ಈಗ ಆ ಸ್ವಾತಂತ್ರ್ಯ ಉಳ್ಕೊಂಡಿದೆಯಾ ಅಥವಾ ಸ್ವಾತಂತ್ರ್ಯದ ದಮನ ಆಗ್ತಾ ಇದೆಯಾ? ಮುಂದಿನ ದಿನಗಳಲ್ಲಿ ಈ ಸ್ವಾತಂತ್ರ್ಯ ಯಾವ ಸ್ವರೂಪದಲ್ಲಿರುತ್ತೆ? ಇಂಥ ಚರ್ಚೆಗಳು ಕೊನೆ ಪಕ್ಷ ರಾಜಕೀಯ ವಲಯದಲ್ಲಿ, ಚಿಂತಕರ ವಲಯದಲ್ಲಿ ಮತ್ತೆ ಹೇಳ್ತಾ ಇವೆ. ಈ ಪ್ರಶ್ನೆಗಳನ್ನಿಟ್ಕೊಂಡು ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ನ ಮಾಡ್ತಾ ಇದ್ದೀವಿ. 4 ಜನ ಅತಿಥಿಗಳಿರ್ತಾರೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ. ಬಿಜೆಪಿಯ ಶಾಸಕರು, ಹಿರಿಯ ಮುಖಂಡರಾದ ಭರತ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ. ಚಿಂತಕರು, ಲೇಖಕರು ಆದ ರೋಹಿತ್ ಚಕ್ರತೀರ್ಥ ನಮ್ಮ ಜೊತೆಗಿದ್ದಾರೆ. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಡೆ ಕಾಂಗ್ರೆಸ್ ಪಕ್ಷದಿಂದ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿರುವ ನಾಗರಾಜ್ ಯಾದವ್ ಅವರಿದ್ದಾರೆ. ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ವಾಗ್ಮಿ ಮತ್ತು ಲೇಖಕರಾದ ನಿಕೇತ್ ರಾಜ್ ಮೌರ್ಯ ಅವರಿದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ಅನ್ನು ಶುರು ಮಾಡ್ತಾ ಇದ್ದೀನಿ ನಾಗರಾಜ್ ಯಾದವ್ ಅವರನ್ನು ಪ್ರಶ್ನಿಸುವ ಮೂಲಕ. ನಾಗರಾಜ್ ಯಾದವ್ ಅವರ ಅನೇಕ ಸಂದರ್ಭಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಪ್ರಶ್ನೆಗಳು ಬರ್ತಾ ಇವೆ. ಕಾಂಗ್ರೆಸ್ನವರು ಸ್ವಾತಂತ್ರ್ಯ ತಂದುಕೊಟ್ರು, ಅವರ ಹೋರಾಟದಿಂದಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ, RSSನವರು ಒಬ್ಬರೂ ಕೂಡ ಜೈಲಿಗೆ ಹೋಗಲಿಲ್ಲ ಅಂತ ನೀವು BJP ಅವ್ರಿಗೆ ಹೇಳೋದು. ಜೊತೆಗೆ ಇತ್ತೀಚೆಗೆ ಕುಮಾರಸ್ವಾಮಿ ಅವರಿಗೂ ಕೂಡ ಸಿದ್ದರಾಮಯ್ಯನವರು ಹೇಳಿದ್ರು, ನಾವು ಹೋರಾಡಿ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಕ್ಕೆ ನೀವು ಮುಖ್ಯಮಂತ್ರಿ ಆದ್ರಿ ಅಂತ. ಡು ಯು ರಿಯಲಿ ಫೀಲ್ ಕಾಂಗ್ರೆಸ್ ಇಲ್ಲದೆ ಇದ್ದರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಅನ್ನೋದು ಬರ್ತಿರಲಿಲ್ಲ? ಖಂಡಿತವಾಗಲೂ ಕೂಡ ಐ ಸ್ಟ್ಯಾಂಡ್ ಬೈ ಇಟ್ ವಾಟ್ ಮೈ ಲೀಡರ್ಸ್. ನಮ್ಮ ನಾಯಕರುಗಳು ಹೇಳ್ತಕ್ಕಂಥ ಮಾತಲ್ಲಿ 100% ನಂಬಿಕೆ ಇರತಕ್ಕಂಥ ಒಬ್ಬ ಕಾರ್ಯಕರ್ತ ನಾನು ಹೇಳ್ತೀನಿ. ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದು ನೀವು ಇವತ್ತಿನ ದಿನದಿಂದ ನೋಡೋದ್ಕಿಂತ ಹೆಚ್ಚಾಗಿ ಯಾವಾಗಿಂದ 1985 ನಡ್ಕೊಂಬಂದಂತಹ ಇತಿಹಾಸವನ್ನು ಮೆಲುಕು ಹಾಕಿ ನೋಡಿದಾಗ ಈ ದೇಶಕ್ಕಾಗಿ ಸ್ವಾತಂತ್ರ್ಯ ತಂದುಕೊಡ್ಬೇಕಂತ ಗುರಿ ಇಟ್ಟುಕೊಂಡು ಈ ದೇಶಕ್ಕಾಗಿ ಸರ್ವತ್ಯಾಗವನ್ನು ಮಾಡಿರ್ತಕ್ಕಂತಹ, ತ್ಯಾಗ ಬಲಿದಾನಗಳು ಮಾಡಿರ್ತಕ್ಕಂತಹ ಈ ದೇಶದ ಇತಿಹಾಸ, ಈ ದೇಶ, ಈ ಪ್ರಪಂಚ ಇರೋರಿಗೂ ಕೂಡ ಆ ಇತಿಹಾಸನ ಯಾರು ಕೂಡ ಬದಲಾವಣೆ ಮಾಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಇಡೀ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂತಹ ಅಹಿಂಸಾ ಚಳವಳಿಗಳ ಮೂಲಕ, ಹಿಂಸೆ ಅಲ್ಲದೆ ಮೊದಲನೇ ದೇಶ ವಿಶ್ವದಲ್ಲಿ ಅಹಿಂಸೆಯ ಮೂಲಕ ನಾವು ಸ್ವಾತಂತ್ರ್ಯ ಪಡ್ಕೊಂಡಿದ್ದು ಯಾವುದಾದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಕೊಡುಗೆ ಅತಿ ದೊಡ್ಡದು ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. 1985ರಲ್ಲಿ ಕಾಂಗ್ರೆಸ್ ಅಸ್ತಿತ್ವಕ್ಕೆ ಬಂದಿದ್ದೇ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಬೇಕು. ಒಂದು ನಿಮಿಷ, ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸುವುದರ ಜೊತೆಗೆ ಬ್ರಿಟಿಷ್ ಆಳ್ವಿಕೆ ವಿರುದ್ಧವಾಗಿ ಹೋರಾಟ ಮಾಡಬೇಕು, ಅದೊಂದು ಮೂವ್ಮೆಂಟ್ ಆಗಿ ಮಾಡಿರ್ತಕ್ಕಂಥದ್ದು. ಆವಾಗ ಖಂಡಿತವಾಗ್ಲೂ ಕೂಡ ನಮ್ಮಲ್ಲಿ ಈ ಪಕ್ಷ ಆ ಪಕ್ಷ ಅಂದಿರಲಿಲ್ಲ. ಇವ್ರು ಯಾರು BJP ಆಗಲಿ RSS ಕೂಡ ಯಾರು ಕೂಡ ಅಸ್ತಿತ್ವದಲ್ಲೂ ಕೂಡ ಇರಲಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದೇನೆ. ಸೊ ನಾಗರಾಜ್ ಯಾದವ್ ಅವರು ಸ್ಪಷ್ಟವಾಗಿ ಹೇಳ್ತಾರೆ, 1885ರಲ್ಲಿ ಕಾಂಗ್ರೆಸ್ ಅಸ್ತಿತ್ವಕ್ಕೆ ಬಂದಿದ್ದೇ ಭಾರತವನ್ನು ಬ್ರಿಟಿಷರ ಸಂಕೋಲೆಗಳಿಂದ ಪಾರು ಮಾಡಬೇಕು ಅನ್ನುವ ಕಾರಣಕ್ಕೆ ಅಂತ. ಭರತ್ ಶೆಟ್ಟಿ, ಮೊದಲನೇದಾಗಿ ಸಂಪೂರ್ಣವಾದ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ಪಕ್ಷವನ್ನು ಸ್ಟಾರ್ಟ್ ಮಾಡಿದ್ದೆ ನಿಮ್ಮ ಕಾಂಗ್ರೆಸ್ಸನ್ನು ಹ್ಯೂಮ್ಸ್, ಒಬ್ಬ ಬ್ರಿಟಿಷ್ ಅಧಿಕಾರಿ, ಬ್ರಿಟಿಷ್ ಆಫೀಸರು ಆಗಿನ ವೈಸ್ರಾಯ್ ಹತ್ರ ಕೇಳಿಕೊಂಡು ಪಕ್ಷವನ್ನು ಸ್ಟಾರ್ಟ್ ಮಾಡ್ಬೋದಾ ಯಾಕಂತ ಕೇಳಿದಾಗ ಉದ್ದೇಶ ಏನಿತ್ತಂತ ಕಾಂಗ್ರೆಸ್ಸನ್ನು ಸ್ಟಾರ್ಟ್ ಮಾಡಲಿಕ್ಕೆ ಉದ್ದೇಶ ಇದ್ದದ್ದು ವಿದ್ಯಾವಂತ ಭಾರತೀಯರನ್ನು ಬ್ರಿಟಿಷ್ ಸರ್ಕಾರದಲ್ಲಿ ಕೆಲಸ ಮಾಡಲಿಕ್ಕೆ, ಬ್ರಿಟಿಷ್ ಸರ್ಕಾರದೊಂದಿಗೆ ಒಂದು ಸಂಬಂಧವನ್ನು ಬೆಳೆಸಲಿಕ್ಕೆ ಲೆಟ್ರಲ್ಲೇ ಬರ್ತಿದ್ದಾರೆ. ಐ ಕ್ಯಾನ್ ಶೋ ಯು ದ ಪ್ರೂಫ್ ಆಲ್ಸೋ. ವೈಸ್ರಾಯ್ ಹತ್ರ ಪರ್ಮಿಷನ್ ತೊಗೊಂಡು ಬ್ರಿಟಿಷರಿಂದ ಸ್ಟಾರ್ಟ್ ಆದ ಒಂದು ಪಕ್ಷ. ಸ್ವಾತಂತ್ರ್ಯ ಕೊಡಲಿಕ್ಕೆ ಅಂತ ಶುರು ಮಾಡಿದಂಥ ಪಕ್ಷವಂತೂ ಖಂಡಿತ ಅಲ್ಲ. ಅದರಲ್ಲಿ ಅಂತೂ ನಾಯಕರು ಆಮೇಲೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ದನ್ನು ನಾವು ಅಲ್ಲಗಳೆಯೋದಿಲ್ಲ. ಮಹಾತ್ಮ ಗಾಂಧಿಯವರು ಇರ್ಬೋದು, ಯಾಕೆ ಆ ಪಕ್ಷ ಹೆಡ್ಗೆವಾರ್ RSS ಸ್ಟಾರ್ಟ್ ಮಾಡಿದಂಥ ಹೆಡ್ಗೆವಾರ್ ಅವರು ಸಹ ಕಾಂಗ್ರೆಸ್ ಅಲ್ಲಿದ್ದರು. ಮಾತ್ರ ನೀವು ಹೇಳಿದ ಕಾಂಗ್ರೆಸ್ ಯಾಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರಲ್ಲ, ಅದರ ಮೂಲ ಉದ್ದೇಶ ವಿದ್ಯಾವಂತ ಭಾರತೀಯರನ್ನು ಬ್ರಿಟಿಷ್ ಸರ್ಕಾರದಲ್ಲಿ ಕೆಲಸ ಮಾಡಲಿಕ್ಕೆ ಅವರಿಗೊಂದು ಕೊಂಡಿ ಅಂತ
ಈ ಪಕ್ಷವನ್ನು ಸ್ಟಾರ್ಟ್ ಮಾಡಿದ್ದು. ಮೊದಲಿಗೆ ಏನು ಅಲ್ಲಿ ಕೆಲಸ ಮಾಡಲಿಕ್ಕೆ ಅಂತ ಹೇಳಿ ಶುರು ಮಾಡಿದ್ರು ಕೂಡ ಆಮೇಲೆ 1920 ನಂತರ ಮಹಾತ್ಮ ಗಾಂಧಿ ಅವರು ಬಂದ ಮೇಲೆ ಅಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದರು. ಕಾಂಗ್ರೆಸ್ ಪಕ್ಷ ಅಲ್ಲ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಹೇಳುವಂಥದ್ದು ಸ್ವಾತಂತ್ರ್ಯ ಹೋರಾಟಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ. ಆದರೆ ಇವತ್ತು ನಾವು ಏನು ಕಾಂಗ್ರೆಸ್ ಪಕ್ಷ ಅಂತ ನಾವು ಹೇಳ್ತಾ ಇದ್ದೇವೆ, ಇಲ್ಲಿ ಈ ಒಂದು ಸತ್ಯವನ್ನ ಎಲ್ಲರಿಗೂ ನಾನು ಹೇಳಬೇಕು. ಇವತ್ತು ನಾವು ಹೇಳ್ತಾ ಇರುವಂಥ ಕಾಂಗ್ರೆಸ್ ಪಕ್ಷ ಹುಟ್ಟಿಕೊಂಡದ್ದು 1969 ನವೆಂಬರ್ 12ನೇ ತಾರೀಕು. ಯಾಕೆಂತ ಹೇಳಿದ್ರೆ ಕಾಮರಾಜ್ ಅವರು ಅಧ್ಯಕ್ಷರಾಗಿದ್ದರು. ಇಂದಿರಾ ಗಾಂಧಿ ಅವರನ್ನ ಅವರು ಪಕ್ಷದ ವಿರುದ್ಧ ಕೆಲಸ ಮಾಡ್ತಾರೆ ಅಂತ ಹೇಳಿ ಅವರನ್ನ ಉಚ್ಚಾಟನೆ ಮಾಡ್ತಾರೆ. ಇಂದಿರಾ ಗಾಂಧಿ ಅವರು ತಮ್ಮ ಹಿಂಬಾಲಕರನ್ನು ಸೇರಿಸಿಕೊಂಡು ಕಾಂಗ್ರೆಸ್ ಪಕ್ಷದ ಇನ್ನೊಂದು ವಿಂಗ್ ಅನ್ನು ಶುರು ಮಾಡ್ತಾರೆ. ಅದನ್ನು ಅವರು INC ಆರ್ ಅಂತ ಅವರು ಹೇಳ್ತಾರೆ. ಇದನ್ನು INCO ಅಂತ ಹೇಳ್ತಾರೆ, ಆರ್ಗನೈಸೇಷನ್ ಅಥವಾ ಒರಿಜಿನಲ್ ಅಥವಾ ಓಲ್ಡ್ ಅನ್ನುವ INCO ಅನ್ನುವ ಒಂದು ಭಾಗ ಏನಿದೆ ಅದು ಆಮೇಲೆ ಮುಂದೆ ಜನತಾ ಪಾರ್ಟಿ ಜೊತೆ ವಿಲೀನ ಆಗುತ್ತೆ. ಜನತಾ ಪಾರ್ಟಿ ಜೊತೆ ವಿಲೀನ ಆದಂಥ ಜನಸಂಘ ಅದರ ಜೊತೆ ಸೇರಿ ಭಾರತೀಯ ಜನತಾ ಪಾರ್ಟಿಯಾಗಿ ಹೊಸದಾಗಿ ಹೊಮ್ಮುತ್ತೆ. ಹಾಗಾಗಿ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು, ರಾಷ್ಟ್ರೀಯವಾದಿಗಳು, ಈ ದೇಶಕ್ಕೆ ಕೊಡುಗೆ ಕೊಟ್ಟವರು ಎಲ್ಲರೂ ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಇದ್ದದ್ದು INCO ಮತ್ತು ಅದು ಜನತಾ ಪಾರ್ಟಿಗೆ ಸೇರಿ ಅದಾದ ಮೇಲೆ ಜನಸಂಘ ಕೂಡ ಅದರ ಜೊತೆ ವಿಲೀನ ಆಗಿ ಹೊಸದಾಗಿ ಭಾರತೀಯ ಜನತಾ ಪಾರ್ಟಿ ಯಾವಾಗ ಬಂತು ಆವಾಗ ಈ ರಾಷ್ಟ್ರೀಯವಾದಿ ಚಿಂತನೆ ಇದ್ದಂಥ INCಯ ಹಿಂದಿನವರು ಯಾರೆಲ್ಲ ಇದ್ರು ಅವರೆಲ್ಲ ಭಾರತೀಯ ಜನತಾ ಪಾರ್ಟಿಯ ಭಾಗವಾದರು. ಇವತ್ತು ನಾವು ನೋಡ್ತಾ ಇರುವಂಥ ಕಾಂಗ್ರೆಸ್ ಪಕ್ಷ, ನ್ಯಾಷನಲ್ ಕಾಂಗ್ರೆಸ್ ಪಕ್ಷ, ಇದು 1971ರಲ್ಲಿ ತನ್ನ ಹೊಸ ಲಾಂಛನದ ಜೊತೆ ಅದು ಚುನಾವಣೆಯನ್ನು ಎದುರಿಸುತ್ತೆ. ರೋಹಿತ್ ಚಕ್ರತೀರ್ಥ ಅವರು ಕ್ರೊನಾಲಜಿ ಸಮೇತ ವಿವರಿಸ್ತಾ ಇದ್ದಾರೆ, ಇಯರ್ ಬೈ ಇಯರ್ ವಿವರಿಸ್ತಾ ಇದ್ದಾರೆ. ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದ ಆ ಕಾಂಗ್ರೆಸ್ಸಿಗೂ ಈಗ ಇರುವಂಥ ಕಾಂಗ್ರೆಸ್ಸಿಗೂ ಒಂದಕ್ಕೊಂದು ಸಂಬಂಧ ಇಲ್ಲ ಅನ್ನೋದನ್ನ. ಕಾಂಗ್ರೆಸ್ಸಿನ ಹೋರಾಟ ಕೇವಲ ಸ್ವಾತಂತ್ರ್ಯದ ಹೋರಾಟನಾ ಅನ್ನೋ ಪ್ರಶ್ನೆ ಬರುತ್ತೆ ನಮಗೆ. ಖಂಡಿತ ಅಲ್ಲ. ಕೇವಲ ಸ್ವಾತಂತ್ರ್ಯಕ್ಕೋಸ್ಕರ ಕಾಂಗ್ರೆಸ್ ಹೋರಾಡಿದ್ದಲ್ಲ. ದೇಶದ ಮುಂದೆ ಅವತ್ತು ಸಾವಿರಾರು ಸವಾಲಿತ್ತು. ಒಬ್ಬ ಹೆಣ್ಣು ಮಗಳು ವಿಧವೆ ಆದ್ಲು ಅಂತಂದ್ರೆ ಅವಳನ್ನು ಬೆಂಕಿಲಾಕಿ ಸುಡ್ತಾ ಇದ್ರು. ಅವತ್ತು ಒಬ್ಬ ಅನಕ್ಷರಸ್ಥ ಹಲವಾರು ಸಮುದಾಯಗಳಿಗೆ ಈ ದೇಶದಲ್ಲಿ ಶಿಕ್ಷಣ ಇರಲಿಲ್ಲ. ಅವರಿಗೆ ಶಿಕ್ಷಣ ಕೊಡಿಸೋದು ಕೂಡ ಒಂದು ದೊಡ್ಡ ಸಂಗತಿಯಾಗಿತ್ತು. ದೇವಾಲಯಗಳಲ್ಲಿ ಪ್ರವೇಶ ಇರಲಿಲ್ಲ, ನದಿ ನೀರನ್ನು ಮುಟ್ಟೋದಕ್ಕೆ ಪ್ರವೇಶ ಇರಲಿಲ್ಲ, ಬಾವಿ ನೀರನ್ನು ಮುಟ್ಟೋದಕ್ಕೆ ಪ್ರವೇಶ ಇರಲಿಲ್ಲ. ಈ ಸಮಾಜದಲ್ಲಿದ್ದಂಥ ಅಸಮಾನತೆ. ಇನ್ನೊಂದು ಕಡೆ ಈ ದೇಶದಲ್ಲಿ ಹಿಂದೂಗಳು ಮತ್ತು ಮುಸಲ್ಮಾನರು ಅನ್ನುವಂಥ ವಿಚಾರಧಾರೆಗಳನ್ನು ಇಟ್ಕೊಂಡು ವರ್ಗಗಳ ನಡುವೆ, ಧರ್ಮಗಳ ನಡುವೆ ಸಂಘರ್ಷ ನಡೀತಾ ಇತ್ತು. ಇವರನ್ನೆಲ್ಲರನ್ನೂ ಜೋಡಿಸಿದರೆ ಮಾತ್ರ ದೇಶಕ್ಕೆ ಸ್ವಾತಂತ್ರ್ಯ ಬರುತ್ತೆ. ಈ ರೀತಿ ಹರಿದು ಹಂಚೋದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಗಲ್ಲ ಅನ್ನುವಂಥ ಸ್ಪಷ್ಟತೆ ಮಹಾತ್ಮ ಗಾಂಧೀಜಿಯವರಿಗಿತ್ತು. ಕಾಂಗ್ರೆಸ್ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ದುಡಿಲಿಲ್ವಾ? ಕಾಂಗ್ರೆಸ್ಸಿಂದಲೇ ದೇಶಕ್ಕೆ ಸ್ವಾತಂತ್ರ್ಯ ಬಂತ? ಈ ಎಲ್ಲ ಪ್ರಶ್ನೆಗಳನ್ನು ನೋಡೋದಾದ್ರೆ ಇತಿಹಾಸದ ಅರಿವಿದ್ದ ಯಾರಿಗಾದರೂ ಕೂಡ ಒಂದು ಸ್ಪಷ್ಟತೆ ಇರಬೇಕು ನಮಗೆ. ಈ ದೇಶದಲ್ಲಿ 520ಕ್ಕಿಂತ ಜಾಸ್ತಿ ರಾಜ ಸಂಸ್ಥಾನಗಳಿದ್ರು. ಇಡೀ ದೇಶದ ಎಲ್ಲ ರಾಜರು ಕೂಡ ಬ್ರಿಟಿಷರ ಜೊತೆ ಒಪ್ಪಂದಗಳಿಗೆ ಸಹಿ ಹಾಕಿದ್ರು. ಈ ದೇಶದಲ್ಲಿ ಸ್ವಾತಂತ್ರ್ಯ ಅನ್ನೋದು ಕತ್ತಲೆ, ಮರೀಚಿಕೆ ಅಂತ ಸುಮ್ಮನಾಗ್ಬಿಟ್ರು. ಯಾಕೆಂದ್ರೆ ರಾಜರಿಗೆ ಸಮಸ್ಯೆ ಇರಲಿಲ್ಲ ಸರ್. ರಾಜರ ಹತ್ರ ಆಸ್ತಿ ಇತ್ತು, ಕೋಶ ಇತ್ತು, ಮರ್ಯಾದೆ ಇತ್ತು, ಗೌರವ ಇತ್ತು, ಎಲ್ಲವೂ ಇತ್ತು. ರಾಜರು ಯಾಕೆ ಯುದ್ಧ ಮಾಡಲಿಲ್ಲ ಅಂತಂದ್ರೆ ರಾಜರು ಇದನ್ನೆಲ್ಲ ಕಳ್ಕೊಳ್ತಾ ಇದ್ರು. ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತಿದ್ರೆ ಆ ರಾಜರುಗಳ ಸಾಮ್ರಾಜ್ಯದ ಮೇಲೆ ರೇಡ್ ಆಗ್ತಾ ಇತ್ತು. ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತಿದ್ರೆ ಅವರ ಇಡೀ ಖಜಾನೆಯನ್ನ ದೋಚ್ಕೊಂಡು ಹೋಗ್ತಾ ಇದ್ರು. ಅವರ ಆ ರಾಜತ್ವದಿಂದ ಅವ್ರನ್ನ ಕಿತ್ತು ಹಾಕ್ತಾ ಇದ್ರು. ಅದಕ್ಕೋಸ್ಕರ ಸಂಗ್ರಾಮ ಮಾಡ್ತಾ ಇದ್ರು. ಹೀಗಾಗಿ ಬ್ರಿಟಿಷರ ವಿರುದ್ಧ ಯುದ್ಧ ಮಾಡದೇ ಇರುವ ತೀರ್ಮಾನವನ್ನ ಜಮೀನ್ದಾರರು, ರಾಜರೂ ಕೈಗೊಂಡಾಗ ಈ ದೇಶದ 72 ಜನ ಮೇಧಾವಿಗಳು ಕೂತರು. ಭರತ್ ಶೆಟ್ಟಿ ಅವರೇ, ನೀವು ಹೇಳಿದ್ರೆ ಎವೋ ಹ್ಯೂಮ್ ಕೂತ್ಕೊಂಡು ಕಾಂಗ್ರೆಸ್ ಅನ್ನು ಸ್ಥಾಪನೆ ಮಾಡಿದ್ರು. ಎವೋ ಹ್ಯೂಮ್ ಒಬ್ಬನೇ ಸ್ಥಾಪನೆ ಮಾಡಿದ್ದಲ್ಲ ಕಾಂಗ್ರೆಸ್. ಸ್ವಾತಂತ್ರ್ಯ ಹೋರಾಟ ಒಂದೇ ಅವರ ಉದ್ದೇಶವಾಗಿರಲಿಲ್ಲ. ಭಾರತೀಯರಿಗೆ ಹಲವಾರು ರೀತಿಯ ನ್ಯಾಯಗಳನ್ನ, ಸಾಮಾಜಿಕ ನ್ಯಾಯಗಳನ್ನ ಕೊಡಬೇಕಾಗಿದೆ, ಅವರಿಗೆ ಶಿಕ್ಷಣ ಕೊಡಿಸಬೇಕಾಗಿದೆ, ಅದಕ್ಕಾಗಿ ಅವರಿಗೆ ಪೆಟಿಷನ್ ಬರೆಯೋದಕ್ಕಾಗಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಬೇಕಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ಒಂದು ವೇದಿಕೆ, ನೆಗೋಸಿಯೇಷನ್ ಒಂದು ವೇದಿಕೆ ಬೇಕಾಗಿತ್ತು. ಬ್ರಿಟಿಷರ ಜೊತೆಗೆ ನೆಗೋಸಿಯೇಷನ್ ಒಂದು ವೇದಿಕೆ ಬೇಕಾಗಿತ್ತು. ಎಮಿನೆಂಟ್ ಹಿಸ್ಟೋರಿಯನ್ಸ್ ಅಂತ ಹೇಳ್ತಾರಲ್ಲ, ಆ ಎಮಿನೆಂಟ್ ಹಿಸ್ಟೋರಿಯನ್ಗಳು ಬರೆದ ಅಷ್ಟು ಇತಿಹಾಸವನ್ನು ನಿಖೇತ್ ಅವರು ಹೇಳ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಯಾವುದೂ ಇರಲಿಲ್ಲ, ಸ್ವಾತಂತ್ರ್ಯ ಇರಲಿಲ್ಲ, ಎಜುಕೇಶನ್ ಇರಲಿಲ್ಲ, ಯಾವುದೂ ಇರಲಿಲ್ಲ, ಇವರು ಬಂದು ನಮಗೆ ಕೊಟ್ಟರು ಅನ್ನೋ ರೀತಿಯಲ್ಲಿ ಅವರು ಅದನ್ನು ಬಿಂಬಿಸ್ತಾ ಇದ್ದಾರೆ. ಅದು ಸಂಪೂರ್ಣ ತಪ್ಪು. ಸಾವರ್ಕರ್ ಅವರ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಪುಸ್ತಕವನ್ನು ಓದಿದ್ರೆ ನಮಗೆ ಬಹಳ ಸ್ಪಷ್ಟವಾಗುತ್ತಾಗುತ್ತೆ. ಇಡೀ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಹೇಗೆ, ಯಾವ ರೀತಿಯಲ್ಲಿ ಸ್ವಾತಂತ್ರ್ಯದ ಹೋರಾಟದ ಕಿಚ್ಚು ಬೆಳೀತಾ ಇತ್ತು ಅಂತ. ಮತ್ತೆ ಅವರು ಹೇಳಿದ್ರು ಸಂಸ್ಥಾನಗಳು ಬಹಳ ಆರಾಮದಲ್ಲಿ ಇದ್ದಿದ್ರು, ಅವರು ಬ್ರಿಟಿಷರ ಜೊತೆ ಒಪ್ಪಂದ ಮಾಡಿಕೊಂಡಿದ್ರು ಅಂತ ಹೇಳ್ತಾರೆ. ಆದರೆ ಉತ್ತರದ ಮಂಗಲ್ ಪಾಂಡೆ ದಕ್ಷಿಣದ ಸುರಪುರದ ನಾಯಕರ ಜೊತೆ ಅವರು ಬಂದು ಲೆಟರ್ ಅನ್ನು ಬರೀತಾರೆ, ನಮ್ಮ ಜೊತೆ ನೀವು ಸೇರ್ಕೊಳ್ಬೇಕು ಅಂತ ಹೇಳ್ತಾರೆ. ಕರ್ನಾಟಕದ ಅಷ್ಟು ಜನ ರಾಜರು ಅವ್ರ ಜೊತೆ ನಿಲ್ತಾರೆ. ನಮ್ಮ ದೇಶದಲ್ಲಿ ಇದ್ದಂಥ ಅನೇಕ
ಅನೇಕ ಏನು ಸ್ವಾತಂತ್ರ್ಯ ಹೋರಾಟಗಾರರು ಕೇವಲ ಅಹಿಂಸೆ ಅಹಿಂಸೆ ಅಂತ ಹೇಳ್ಕೊಂಡು ನಾವು ನಮ್ಮ ಇಡೀ ಸ್ವಾತಂತ್ರ್ಯ ಹೋರಾಟದ ದಿಕ್ಕನ್ನು ನಾವು ಬದಲಿಸಿ ಒಂದು 5-10 ವರ್ಷ ತಡವಾಗಿ ನಾವು ಸ್ವಾತಂತ್ರ್ಯ ಪಡೆದೇವೋ ಏನೋ ಅನ್ನೋ ಒಂದು ಭಾವನೆ ಇವತ್ತಿಗೂ ನಮಗೆ ಇದೆ. ಯಾಕಂತ ಹೇಳಿದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್, ಸಾವರ್ಕರ್, ರಾಜ್ ಬಿಹಾರಿ ಬೋಸ್ ಅವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ರು, ಅಂತವರನ್ನ ನೀವು ಹೊರಗಡೆ ಹಾಕ್ತೀರಿ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು 2 ಸಲ ಕಾಂಗ್ರೆಸ್ನ ಅಧ್ಯಕ್ಷರಾಗ್ತಾರೆ, ಅಂತವರನ್ನ ನೀವು ಹೊರಗಡೆ ಹಾಕ್ತೀರಿ. ನೀವು ನಿಮ್ಮ ಇತಿಹಾಸ ಯಾವುದು? ನಿಮ್ಮ ಇತಿಹಾಸ ಯಾರು ರಾಷ್ಟ್ರೀಯವಾದಿಯೋ, ಯಾರು ಈ ದೇಶಕ್ಕಾಗಿ ತನ್ನ ಕಣಕಣವನ್ನು ಇದು ಮಾಡಿದ್ದಾನೋ, ತ್ಯಾಗ ಮಾಡಿದ್ದಾನೋ ಅಂಥವರನ್ನ ನೀವು ಹೊರಗಡೆ ಹಾಕಿ ನೀವು ನಿಮ್ಮ ಒಂದು ಬಳಗವನ್ನು ಕಟ್ಟಿಕೊಂಡ್ರಿ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ವಲ್ಲಭಭಾಯಿ ಪಟೇಲ್ ಅವರ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಸಾವರ್ಕರ್ ಅವರ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ರಾಜ್ ಬಿಹಾರಿ ಬೋಸ್ ಅವರ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ನಿಮ್ಗೆ ಯಾವುದೋ ಒಂದು ವ್ಯಕ್ತಿಯನ್ನು ಪ್ರೊಜೆಕ್ಟ್ ಮಾಡಬೇಕಾಗಿದೆ, ಯಾವುದೋ ಒಂದು ಐಡಿಯಾಲಜಿಯನ್ನು ಪ್ರೊಜೆಕ್ಟ್ ಮಾಡಬೇಕಾಗಿದೆ. ಸ್ವಾತಂತ್ರ್ಯ ಹೋರಾಟ ಅಂತ ಹೇಳುವಂಥದ್ದು ಕೇವಲ ಅಹಿಂಸೆಯಿಂದ ಬಂದದ್ದಲ್ಲ. ಹೆಡ್ಗೇವಾರ್ ಅವರು ಕೂಡ 1921ರಲ್ಲಿ ಭಾಷಣ ಮಾಡಿ ಅವರು 1 ವರ್ಷ ಜೈಲಿಗೆ ಹೋಗ್ತಾರೆ. ಆಗಸ್ಟ್ 5, 1921 ನಾನು ಅದನ್ನೇ ಹೇಳ್ತಾ ಇದ್ದೇನೆ. ನೀವು ಯಾಕೆ ಒಬ್ಬ ವ್ಯಕ್ತಿಯನ್ನು ವೈಭವೀಕರಣ ಮಾಡ್ತೀರಿ? ಕಾಂಗ್ರೆಸ್ನಲ್ಲಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತನ್ನ ರಕ್ತವನ್ನು ಬಸಿದಂತ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಇದ್ರು. ನೀವು ಇವತ್ತು ಹೆಡ್ಗೇವಾರ್ ಅವರು ರಾಷ್ಟ್ರ ವಿರೋಧಿ, ದೇಶ ವಿರೋಧಿ, ಹಾಗೆ ಹೀಗೆ ಅಂತ ನೀವು ಹಣೆಪಟ್ಟಿ ಹಚ್ಚುತ್ತೀರಿ. ಅವರು 1 ವರ್ಷ ಜೈಲಿನಲ್ಲಿ ಇದ್ದು ಹೊರಗೆ ಬಂದಾಗ ಅದೇ ದಿವಸ ಅವರನ್ನು ಕರೆದು ಹಾರ ಹಾಕಿ ಸನ್ಮಾನ ಮಾಡಿ ಅವರ ಬಗ್ಗೆ ಭಾಷಣ ಮಾಡುವವರು ಮೋತಿಲಾಲ್ ನೆಹರು ಅವರು. ಅಂದ್ರೆ ನಾವು ಕೇವಲ ಒಂದು ವ್ಯಕ್ತಿ, ಈ ವ್ಯಕ್ತಿಯಿಂದಲೇ ಬಂತು, ಈ ಒಂದು ಐಡಿಯಾಲಜಿಯಿಂದಲೇ ಬಂತು ಅಂತ ಖಂಡಿತ ಹೇಳಬೇಡಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನೋದು ಯಾವುದಿದೆ, ಇವತ್ತಿನ ರಾಜಕೀಯ ಪಕ್ಷ ಅಲ್ಲ. ನಾನು ಹೇಳ್ತಾ ಇರೋದು ಆಗಿನ ಕಾಲದ ರಾಷ್ಟ್ರೀಯ ಪಕ್ಷ ಯಾವುದಿದೆ ಅದು ಭಾರತಕ್ಕಾಗಿ ದುಡಿದ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಪಕ್ಷವಾಗಿತ್ತು. ಇವತ್ತಿನ ಕೇವಲ ಇಂದಿರಾ ಗಾಂಧಿ ಅವರ ಹಿಂಬಾಲಕರ ಪಕ್ಷ ಅಲ್ಲ ಅದು. ಪ್ಯಾನಲ್ ನಲ್ಲಿರುವಂತಹ 4 ಜನ ಒಂದು ವಿಷಯದ ಬಗ್ಗೆ ಅಕ್ಸೆಪ್ಟೆನ್ಸ್ ನನಗೆ ಅನಿಸಿದ್ದೇನೆಂದ್ರೆ 1885ರಲ್ಲಿ ಕಾಂಗ್ರೆಸ್ ಆರಂಭ ಆದಾಗ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಬೇಕು ಅನ್ನೋ ಉದ್ದೇಶ ಇರಲಿಲ್ಲ. ನಿಧಾನವಾಗಿ ಸ್ವಾತಂತ್ರ್ಯದ ಅಭಿಲಾಷೆ ಬೆಳೀತಾ ಹೋಯಿತು. ಅಂತಿಮವಾಗಿ 1929ರಲ್ಲಿ ನಮಗೆ ಸಂಪೂರ್ಣ ಸ್ವರಾಜ್ಯ ಬೇಕು ಅನ್ನುವಂಥ ಬೇಡಿಕೆಯನ್ನು ಕಾಂಗ್ರೆಸ್ ಇಟ್ಟು 1911 ಭೀಷಣ್ ನಾರಾಯಣ್ ದಾರ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಬ್ರಿಟಿಷ್ ಆಡಳಿತ ನನ್ನ ಜನಾಂಗಕ್ಕೆ ಸಿಕ್ಕಿರುವ ಅತಿ ದೊಡ್ಡ ಕೊಡುಗೆ ಅಂತ ಹೇಳ್ತಾರೆ ಕಾಂಗ್ರೆಸ್ನ ಅಧ್ಯಕ್ಷರು. ಬ್ರಿಟಿಷ್ ಆಡಳಿತವೇ ನನ್ನ ಜನಾಂಗಕ್ಕೆ ಸಿಕ್ಕಿರುವ ಅತಿ ದೊಡ್ಡ ಕೊಡುಗೆ ಅಂದರೆ 1911ರ ತನಕ ಕೂಡ ಬ್ರಿಟಿಷ್ ಆಡಳಿತ ನಮ್ಮ ಮೇಲೆ ಏನೋ ಉಪಕಾರ ಮಾಡ್ತಾ ಇದೆ ಅನ್ನೋ ಮನಸ್ಥಿತಿಯಲ್ಲಿ ಕಾಂಗ್ರೆಸ್ ಇತ್ತ. ದಿಸ್ ಇಸ್ ಮೈ ಕ್ವಶನ್. ಸರ್, ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದಾರೋ ಅನ್ನೋದನ್ನು ನೋಡ್ಬೇಕಾಗುತ್ತೆ. ಯಾವ ಕಾಂಟೆಕ್ಸ್ಟ್? ಈಗ ಕುವೆಂಪು ಅವರು ಹೇಳಿದ್ರು, ಬ್ರಿಟಿಷರೇನಾದ್ರೂ ಭಾರತಕ್ಕೆ ಬರದೇ ಹೋಗಿದ್ದಿದ್ರೆ ನಾನು ಪುಟ್ಟೇಗೌಡ ಎಲ್ಲೋ ಕುಪ್ಪಳ್ಳಿಯೊಳಗಡೆ ಹೊಲದಲ್ಲಿ ಗೇಯ್ತಾ, ಇನ್ಯಾರದೋ ಮನೆಯಲ್ಲಿ ಕೂಲಿ ಮಾಡ್ತಾ, ಇನ್ಯಾರ ಮುಂದೆನೋ ಬೆನ್ ಬಾಗಿಸ್ತಾ ಬದುಕ್ತಾ ಇದ್ದೆ. ನನಗೆ ಇವತ್ತು ಶಿಕ್ಷಣ ಸಿಕ್ಕಿದೆ, ಶಾಲೆ ಕೊಟ್ಟರು, ಆಸ್ಪತ್ರೆ ಕೊಟ್ಟರು ಅಂತ ಕುವೆಂಪು ಅವ್ರ ಬಗ್ಗೆ ಒಳ್ಳೆ ಮಾತಾಡಿದ್ದಿದೆ. ಹಾಗಂದು ಮಾತ್ರಕ್ಕೆ ಕುವೆಂಪು ದೇಶದ್ರೋಹಿ ಅಲ್ಲ, ರಾಷ್ಟ್ರಕವಿ. ಈ ದೇಶದ ಬಗ್ಗೆ ಕುವೆಂಪು ಹಾಡು ಹೋಗಲಿದ್ದಾರೆ. ಅದೇ ರೀತಿಯಲ್ಲಿ ಕಾಂಟೆಕ್ಸ್ಟಿನಲ್ಲಿ ಅವ್ರು ಮಾತಾಡಿರಬಹುದು. ಕಾಂಗ್ರೆಸ್ ಅಧ್ಯಕ್ಷರು ಬ್ರಿಟಿಷ್ ಆಡಳಿತ ನಮಗೆ ಹಾಕ್ಬಿಟ್ರು. ಐ ಶುಡ್ ಆನ್ಸರ್ ಅಲ್ಲ. ನೇತಾಜಿ ಸುಭಾಷ್ ಚಂದ್ರ ಬೋಸ್ರನ್ನ ಹೊರಗೆ ಹಾಕ್ಬಿಟ್ರು. ನೇತಾಜಿ ಸುಭಾಷ್ ಚಂದ್ರ ಬೋಸ್ನ ಕುತ್ತಿಗೆ ಸರ್, ಈ ದೇಶದೊಳಗಡೆ ಕಾಂಗ್ರೆಸ್ ಅಂದ್ರೆ ಒಂದು ವಿಚಾರಧಾರೆ ಅಲ್ಲ. ಆ ಕಾಲದಲ್ಲಿ ಬಹಳ ಪ್ರಮುಖವಾಗಿ 4 ವಿಚಾರಧಾರೆ ಇತ್ತು. ಒಂದು ಕಡೆ ಕಮ್ಯುನಿಸ್ಟ್ ಇದ್ರು ದೇಶದಲ್ಲಿ. ಈ ದೇಶದ ಸ್ವಾತಂತ್ರ್ಯ ಚಳುವಳಿಗೆ, ಕ್ರಾಂತಿಕಾರಿ ಚಳುವಳಿಗೆ ನೀವು ಯಾರ ಹೆಸರುಗಳನ್ನು ಹೇಳ್ತಾ ಬಂದ್ರಿ? ಭಗತ್ ಸಿಂಗ್ ವಾಸ್ ಎ ಕಮ್ಯುನಿಸ್ಟ್, ಚಂದ್ರಶೇಖರ್ ಆಜಾದ್ ವಾಸ್ ಎ ಕಮ್ಯುನಿಸ್ಟ್, ಹಿ ವಾಸ್ ಎ ಕಾಮ್ರೇಡ್. ಭಗತ್ ಸಿಂಗ್ ಗಲ್ಲಿಗೆ ಏರೋದಕ್ಕಿಂತ ಮುಂಚೆ ಐ ಟೆಲ್ ಯು, ಭಗತ್ ಸಿಂಗ್ ಗಲ್ಲಿಗೆ ಏರಬೇಕಾದ್ರೆ ಅವರು ಕಡೆಯದಾಗಿ ಒಂದು ಪುಸ್ತಕ ಓದ್ತಾ ಇದ್ರು, ಲೆನಿನ್ನ ಪುಸ್ತಕವನ್ನು ಓದ್ತಾ ಇದ್ರು. ಭಗತ್ ಸಿಂಗ್ ಹತ್ರ ಜೈಲರ್ ಬಂದು ಕೇಳ್ತಾನೆ, ಮಿಸ್ಟರ್ ಭಗತ್, ಯುವರ್ ಟೈಮ್ ಇಸ್ ಅಪ್. ಭಗತ್ ಸಿಂಗ್ ಹೇಳ್ತಾರೆ, ಸರ್ ಲಾಸ್ಟ್ 4 pages ಆರ್ ರಿಮೈನಿಂಗ್. ಒಬ್ಬ ಕ್ರಾಂತಿಕಾರಿ ಇನ್ನೊಬ್ಬ ಮಹಾಕ್ರಾಂತಿಕಾರಿಯನ್ನು ಮುಖಾಮುಖಿ ಆಗ್ತಿದ್ದಾನೆ ಸರ್, ಸ್ವಲ್ಪ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಲೆನಿನ್ನನ್ನು ಓದಿ ಗಲ್ಲಿಗೇರಿದ್ದು ಭಗತ್ ಸಿಂಗ್. ಭಗತ್ ಸಿಂಗ್ ವಾಸ್ ಎ ಕಾಮ್ರೇಡ್. ಹಿಂದೂಸ್ತಾನ್ ರಿಪಬ್ಲಿಕನ್ ಸೋಷಿಯಲಿಸ್ಟ್ ಆರ್ಮಿ, HSRA. ವಾಟ್ ಇಸ್ ದ ಮೀನಿಂಗ್ ಆಫ್ HSRA? ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಆರ್ಮಿ. ಇವೆಲ್ಲವೂ ಕೂಡ ಕಮ್ಯುನಿಸ್ಟರ ಪದಗಳು. ಅವರು ಕಮ್ಯುನಿಸಂನಿಂದ ಪ್ರೇರಿತರಾಗಿದ್ರು. ಭಗತ್ ಸಿಂಗ್ ಪದವಾಗಿತ್ತು ಹಿಂದೂಸ್ತಾನ ಅನ್ನೋ ಪದವನ್ನು ಇದೇ ಭಗತ್ ಸಿಂಗ್ ಅವರು ನೇಣುಗಂಬಕ್ಕೆ ಏರುವಾಗ ಅವರನ್ನ ತಪ್ಪಿಸುವ ಅಧಿಕಾರ ಅವಕಾಶ ಕಾಂಗ್ರೆಸ್ಸಿನ ಒಬ್ಬರ ನಾಯಕರಿಗಿತ್ತು. ಯಾಕೆ ಮಾಡಲಿಲ್ಲ ಅವರು? ಅವರು ಸಂಪೂರ್ಣವಾಗಿ ಆ ಪ್ರಯತ್ನವನ್ನು ಮಾಡಿದ್ದಾರೆ. ಈ ದೇಶಕ್ಕೆ 1947 ಆಗಸ್ಟ್ 15 ಸ್ವಾತಂತ್ರ್ಯ ಬರೋದ್ರಲ್ಲಿ ಕಾಂಗ್ರೆಸ್ನ ಕೊಡುಗೆಯನ್ನು ಯಾರು ಅಲ್ಲಗಳಿತಾ ಇಲ್ಲ. ಆದ್ರೆ ಕಾಂಗ್ರೆಸ್ ಮಾತ್ರ ಅಲ್ಲ, ಮತ್ತು ಕಾಂಗ್ರೆಸ್ನ ಪರಿಧಿಯಲ್ಲಿ ಬರುವಂತವ್ರು ಮಾತ್ರ ಅಲ್ಲ ಅನ್ನುವಂಥದ್ದು ನಿಮ್ಮ ವಾದ. ಅವ್ರು ಹೇಳ್ತಾರೆ ಕಮ್ಯುನಿಸ್ಟ್ ಕೊಡುಗೆಯ ಬಗ್ಗೆ ಒಂದು ವಿಚಾರ ಅವರು ಹೇಳಿದ್ದಕ್ಕೆ 1857ರಲ್ಲಿ ಅದು ಬ್ರಿಟನ್ನಿನ ರಾಣಿಗೆ ಹೋಯ್ತು ಅಧಿಕಾರ. ಅವತ್ತಿನಿಂದ ನಮ್ಮ ದೇಶದವರು ಹೊರಗಡೆ ಹೋದ್ರು, ಹೊರಗಡೆ ನೋಡಿಕೊಂಡು ನಮಗೆ ಸ್ವರಾಜ್ಯ ಬೇಕು ಅಂತ ಹೇಳಿದ್ರು ಅನ್ನೋ ಮಾತನ್ನು ಹೇಳಿದ್ರು.
ನಮ್ಮ ದೇಶದಲ್ಲಿ ಸ್ವರಾಜ್ಯ ಅನ್ನೋ ಪರಿಕಲ್ಪನೆಯನ್ನು ಮೊದಲ ಬಾರಿಗೆ ಬಿತ್ತಿದವರು ಯಾರು? ತಿಲಕರು ಕೊಟ್ಟ ಸ್ವರಾಜ್ಯದ ಪರಿಕಲ್ಪನೆ ಸಂಪೂರ್ಣವಾಗಿ ಭಾರತದಲ್ಲೇ ಹುಟ್ಟಿ ಬೆಳೆದ ಪರಿಕಲ್ಪನೆ. ಇದನ್ನು ನಾವು ಯಾರೋ ಹೊರಗಿನ ದೇಶದವರಿಂದ ನಾವು ನೋಡಿ ಕಲಿಬೇಕಾದ ಅವಶ್ಯಕತೆ ಇಲ್ಲ. ನಾವೆಲ್ಲೋ ಹೊರಗಡೆ ಹೋದ್ರು ಅಲ್ಲಿ ಯಾವುದೋ ಒಂದು ದೇಶವನ್ನು ನೋಡಿಕೊಂಡ್ರು ಸ್ವರಾಜ್ಯ ಬೇಕು ಅಂತ ಅನಿಸಿತು, ಸ್ವಾತಂತ್ರ್ಯ ಬೇಕು ಅಂತ ಅನಿಸಿತು ಅನ್ನೋದು ಸಂಪೂರ್ಣವಾಗಿ ತಪ್ಪು ಕಲ್ಪನೆ. ಆಗಿನ ಪಕ್ಷ ಅಲ್ಲ ಆಗಿನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಅದಕ್ಕೆ ಪಕ್ಷದ ಹಣೆಪಟ್ಟಿ ಹಾಕಬೇಡಿ, ಅದಕ್ಕೆ ಪಕ್ಷದ ಹಣೆಪಟ್ಟಿ ಹಾಕಬೇಡಿ. ಅದಕ್ಕೆ ಹಾಕಬೇಡಿ. ನಾನು ತಿಲಕರ ಶಬ್ದವನ್ನು ಹೇಳುವವರೆಗೂ ನೀವು ತಿಲಕರ ವಿಚಾರವನ್ನೇ ಎತ್ತಲಿಲ್ಲ. ನಿಮ್ಮ ಒಂದಷ್ಟು ವ್ಯಕ್ತಿಗಳ ಬಗ್ಗೆ ನೀವು ಗುಣಗಾನವನ್ನು ಮಾಡ್ತಾ ಇದ್ದೀರಿ. ಸ್ವರಾಜ್ಯ ಪದವನ್ನು ಯೂಸ್ ಮಾಡ್ತಕ್ಕಂಥದ್ದು ಯಾವ ಬ್ರಿಟಿಷ್ ಆಡಳಿತದಲ್ಲಿ ಯಾವ ಈ ಭಾರತೀಯರ ನಡೆದಂಥ ದೌರ್ಜನ್ಯ ವಿಚಾರ ಇರ್ಬೋದು, ಶಿಕ್ಷಣ ವಿಚಾರ ಇರ್ಬೋದು, ನೌಕರಿಯ ವಿಚಾರಗಳಿರ್ಬೋದು, ನಮ್ಮನ್ನು ನಡೆಸ್ಕೊಳ್ತಾ ವಿಚಾರದಲ್ಲಿ ಅವ್ರಿಗೆ ಅಸಮಾಧಾನ ಇತ್ತು. ಹಾಗಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಅವ್ರು ಬಾಲಗಂಗಾಧರ ತಿಲಕ್ ಮಾಡಿದ್ದ ನಾನು ಒಪ್ಕೊಳ್ತೇನೆ. ಅದು ಕಾಂಗ್ರೆಸ್ಸಿಗರಾಗಿದ್ರು ಅಂತ ಹೆಮ್ಮೆಯನ್ನು ಹೇಳಲಿಕ್ಕೆ, ಅದಕ್ಕೆ ನಿಮಗೆ ಸಂಬಂಧ ಇಲ್ಲ ನಮ್ಮ ಮಾತನ್ನು ಹೇಳ್ತಾರೆ. ತಿಲಕರಿಗೆ ನನಗಿರುವಷ್ಟು ಸಂಬಂಧ ಕಾಂಗ್ರೆಸ್ನವರಿಗಿಲ್ಲ. ತಿಲಕರಿಗಿರುವಷ್ಟು ಸಂಬಂಧ ನನ್ನ ಜೊತೆ ಇರುವಷ್ಟು ಸಂಬಂಧ ಇವತ್ತಿನ ಕಾಂಗ್ರೆಸ್. ಬಾಲಗಂಗಾಧರ ತಿಲಕರವರು ಸ್ವರಾಜ್ಯವನ್ನ ಕೇಳ್ತಾರೆ ಅಂದ್ರೆ ಬ್ರಿಟಿಷರಿಗೆ ಸರೆಂಡರ್ ಆದ್ರು ಅಂತಲ್ಲ, ನಿಮ್ಮ ಸಾವರ್ಕರ್ ಮಾಡಿದ್ರಲ್ಲ ಆ ರೀತಿ ಅವರು ಸರೆಂಡರ್ ಆಗಿರಲಿಲ್ಲ. ನಾಗರಾಜ್ ಯಾದವ್ ಈ ಡಿಬೇಟ್ ಅನ್ನ ನೆಕ್ಸ್ಟ್ ಲೆವೆಲ್ ಗೆ ತಗೊಂಡೋದ್ರು ಸಾವರ್ಕರ್ ಹೆಸರನ್ನ ಎತ್ತುವ ಮೂಲಕ. ಅಸ್ಪೃಶ್ಯತೆ ನಿವಾರಣೆಗೆ ಈ ದೇಶದಲ್ಲಿ ಪ್ರತಿಯೊಬ್ಬ ಜಾತಿಯ ವ್ಯಕ್ತಿ ಕೂಡ ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳಿ ಪತಿತಪಾವನ ದೇವಸ್ಥಾನವನ್ನು ಕಟ್ಟಿದವರು ಸಾವರ್ಕರ್. ನಾಗರಾಜ್ ಯಾದವ್ ಇಡೀ ಚರ್ಚೆನ ನೆಕ್ಸ್ಟ್ ಲೆವೆಲ್ ಗೆ ತಗೊಂಡೋದ್ರು ಸಾವರ್ಕರ್ ಮತ್ತು ಕ್ಷಮಾಪಣೆಯ ಬಗ್ಗೆ ಕೇಳುವ ಮೂಲಕ. ಫಸ್ಟ್ ಮಹಾತ್ಮ ಗಾಂಧಿಯವರು ಸಾವರ್ಕರನ್ನು ರಿಲೀಸ್ ಮಾಡಬೇಕನ್ನುವಂಥ ಮಾತನ್ನು ಆಡಿದರು. ನಂತರ ನಿಮ್ಮ ಕಾಂಗ್ರೆಸ್ನ ಅಧಿವೇಶನದಲ್ಲಿ ರೆಸಲ್ಯೂಷನ್ ವಾಸ್ ಪಾಸ್ ದಟ್ ಹಿ ಶುಡ್ ಬಿ ರಿಲೀಸ್ಡ್. ಆಗಲೇ ಉರ್ದು ಅದರ ಅಧ್ಯಕ್ಷರು ಮೌಲಾನಾ ಮೊಹಮ್ಮದ್ ಅಲಿ ಏನು ಅಂತ ಇದ್ರು, ಉರ್ದುವಿನಲ್ಲಿ ಸಾವರ್ಕರನ್ನು ಕೊಂಡಾಡ್ಕೊಂಡಂಥ ಪೋಯಮನ್ನು ನಿಮ್ಮ ಯಾವುದು ಸಮಾವೇಶದಲ್ಲೇ ಹಾಡಿಸಿದ್ರು ಎಲ್ಲರ ಹತ್ರ. ಯಾಕೆ ಹಾಗಾದ್ರೆ ಉತ್ತರ ಇಲ್ಲ ನಿಮ್ಗೆ? ಯಾಕೆ ಹಾಗಾದ್ರೆ? ತಾಳ್ಮೆಯಿಂದ ಕೇಳ್ಕೊಳ್ಳಿ. ಸಾವರ್ಕರ್ ಅವರು ನೋಡಿ ಒಂದು ನಿಮಿಷ ಅದೇ ಮಾತಾಡೋ ಹೇಳಿದೆ ನಾನು. ಅವರ ಐಡಿಯಾಲಜಿಯಲ್ಲಿ ನನಗೆ ಭಿನ್ನಮತ ಇದೆ ಹೊರತು ಸಾವರ್ಕರ್ ಬಗ್ಗೆ ವೈಯಕ್ತಿಕ ವಿರೋಧ ಇಲ್ಲ. ಒಂದ್ ನಿಮಿಷ, ಸಾವರ್ಕರ್ ಅವರು ಭಾರತೀಯರು, ಅವರೊಬ್ಬ ನಮ್ಮಲ್ಲಿರ್ತಕ್ಕಂಥ ಒಬ್ಬ ನಾಯಕರು, ನೋ ಡೌಟ್ ಅಬೌಟ್ ಇಟ್. ಒಂದ್ ನಿಮಿಷ, ಹಾಗಾಗಿ ನಮ್ಮ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಎಲ್ಲ ಮುಖಂಡರು, ಮಹಾತ್ಮ ಗಾಂಧಿಯವರು, ನೆಹರು ಅವರು ಎಲ್ಲರೂ ಒಳಗೊಂಡಂತೆ ನಾವು ಆ ಭಾವನೆ ಇಟ್ಕೊಂಡಿದ್ರು ಎಲ್ಲರೂ ನಮ್ಮವರಂತ. ಆದ್ರೆ ಹೋಗ್ತಾ ನಡೆದಂತ ವಿಚಾರಗಳಲ್ಲಿ ಒಂದ್ ನಿಮಿಷ, ಹೋಗ್ತಾ ಬಂದಂತ ಡೆವಲಪ್ಮೆಂಟ್ಸ್ ಅಲ್ಲಿ ಸಾವರ್ಕರ್ ಬರೆದಂತ ಪತ್ರಗಳ ಬಗ್ಗೆ ನಾನು ಆಕ್ಷೇಪ ಇರ್ತಕ್ಕಂಥದ್ದು. ಬ್ರಿಟಿಷರಿಗೆ ಪತ್ರ ಬರೀಲಿಕ್ಕೆ ಅವಶ್ಯಕತೆ ಏನಿತ್ತು? ಅದು ನಿಜಾನ ಇಲ್ವಾ ಹೇಳಿ? ಪತ್ರ ಬರ್ದಿರೋದು, ಕ್ಷಮಾಪಣೆ ಕೇಳಿರೋದು ನಿಜಾನ ಇಲ್ವಾ ಹೇಳಿ? ಆ ಮಾತನ್ನ ಇಲ್ಲ ಅಂದ್ರೆ ವಾಪಸ್ ತಗೊಳ್ತೀನಿ. ಹಾಗಾಗಿ ಆ ಐಡಿಯಾಲಜಿ ವಿರುದ್ಧ ಇರ್ತೇನೆ ಹೊರತು ಸಾವರ್ಕರ್ ವೈಯಕ್ತಿಕವಾಗಿ ಅವರು ಭಾರತೀಯರಾದ್ರೆ ಭಾರತದ ಸುಪುತ್ರನ ಮಗ, ಭಾರತಾಂಬೆಯ ಮಗ ಅಂತ ನಾನು ಕೂಡ ಒಪ್ಕೊಳ್ಳಿಕ್ಕೆ ತಯಾರಿದ್ದೇನೆ. 1929ರಲ್ಲಿ ಸಂಪೂರ್ಣ ಸ್ವರಾಜ್ಯ ಬೇಕು ಅಂತ ಹೇಳಿ ಕಾಂಗ್ರೆಸ್ ಅಧಿವೇಶನದಲ್ಲಿ ರೆಸಲ್ಯೂಷನ್ ಪಾಸ್ ಆಗುತ್ತೆ. 1930ರಲ್ಲಿ ಹೆಡ್ಗೆವಾರ್ ಅವರು ತನ್ನ ಎಲ್ಲ ಕಾರ್ಯಕರ್ತರಿಗೆ ಹೇಳ್ತಾರೆ, ಥ್ರೂ ಔಟ್ ದ ಕಂಟ್ರಿ ಎಲ್ಲ ಶಾಖೆಗಳಲ್ಲೂ ಕೂಡ ಜನವರಿ 26ನೇ ತಾರೀಕು 30ರ ಇಸವಿಯಲ್ಲಿ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಬೇಕು ಅಂತ ಹೇಳ್ತಾರೆ. ಆ ಒಂದು ಕಾರಣಕ್ಕೆ ಅವರನ್ನು ಮತ್ತೆ 1 ವರ್ಷ ಜೈಲಿಗೆ ಹಾಕ್ತಾರೆ. 1931ರಲ್ಲಿ ಅವರು ಜೈಲಿಂದ ಬಿಡುಗಡೆ ಆಗಿ ಬರ್ತಾರೆ. ಯಾಕೆ ಸುಳ್ಳುಗಳನ್ನ ಹೇಳ್ತೀರಿ? ಜನವರಿ 871 ಹತ್ಯಾಕಾಂಡಗಳು ಕೇವಲ 3 ಪ್ರಧಾನಿಗಳ ಅವಧಿಯಲ್ಲಿ ಆಗಿದೆ. ಯಾರೆಲ್ಲ? ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ. 871 ಹತ್ಯಾಕಾಂಡಗಳು. ನೀವು ಅದರ ಹೊಣೆಗಾರಿಕೆ ತೆಗೆದುಕೊಳ್ತೀರಾ? ನೀವು ಕೋರ್ಟಿನಲ್ಲಿ ಅಂತಿಮ ತೀರ್ಪು ಬಂದಿದೆ, ಅದರಲ್ಲಿ ಸಾವರ್ಕರ್ ಅವರ ಯಾವುದೇ ಪಾತ್ರ ಇಲ್ಲ ಅಂತ ಹೇಳಿದ್ದಾರೆ. ಯಾರು ಕೊಲೆಯನ್ನು ಮಾಡಿದ್ದಾರೋ ಅವರನ್ನು ನೇಣುಗಂಬಕ್ಕೆ ಹಾಕಿದ್ದಾರೆ. ಇಷ್ಟೆಲ್ಲ ಆದಮೇಲೂ ಕೂಡ ಇವತ್ತಿಗೂ ಕೂಡ ನೀವು ಒಂದೇ ಸುಳ್ಳನ್ನು ಮತ್ತೆ ಹೇಳ್ತಾ ಗೊಬೆಲ್ತಿಯರನ್ನು ನೀವು ಸಿದ್ಧಾಂತವನ್ನು ನೀವು ಪಾಲನೆ ಮಾಡ್ತಾ ಇದ್ದೀರಿ. ನೀವು ಈ ದೇಶದಲ್ಲಿ ನಡೆದಿರುವಂಥ ಇಷ್ಟೆಲ್ಲ ಹತ್ಯಾಕಾಂಡಗಳ ಹೊಣೆಗಾರಿಕೆಯನ್ನು ಕಾಂಗ್ರೆಸ್ ಪಕ್ಷ ತೆಗೆದುಕೊಳ್ಳುತ್ತಾ? ಬಂದೆ ನಿಖೇತ್ ರಾಜ್ ಮೌರ್ಯ, ಒಂದು ವಿಷಯ ಮತ್ತೆ ಬರ್ತಾ ಇದೆ. ಯಾರು ಐಡಿಯಾಲಜಿಕಲಿ ಡಿಫ್ರೆಂಟ್ ಆಗಿದ್ರು ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇರೋ ತನಕ ಸರಿಯಾಗಿದ್ರು, ಆಮೇಲೆ ಸರಿಯಾಗಿರಲಿಲ್ಲ ಅಂತ ಡಾಕ್ಟರ್ ಹೆಡ್ಗೇವಾರ್ ವಿಚಾರ ಬಂದಾಗಲೂ ಹೇಳಿದ್ರಿ. 1921 ಅವರು ಜೈಲಿಗೆ ಹೋದಾಗ ಕಾಂಗ್ರೆಸ್ನಲ್ಲಿದ್ದರು ಅಂತ. ಸಾವರ್ಕರ್ ವಿಷಯ ಬಂದಾಗಲೂ ಹೇಳ್ತಾರೆ ಕಾಂಗ್ರೆಸ್ ಜೊತೆಗಿದ್ದಾಗ ಸರಿಯಾಗಿ ಇದ್ರು, ಆ ಕಾರಣಕ್ಕಾಗಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಅವರ ಬಂಧನವನ್ನು ಖಂಡಿಸಿ ನಿರ್ಣಯ ತೆಗೆದುಕೊಳ್ಳಲ್ಲ. ದಿಸ್ ಇಸ್ ದ ಪಾಯಿಂಟ್. ಅಂದರೆ ಈ ಪಕ್ಷದಲ್ಲಿ ಇದ್ದಷ್ಟು ಕಾಲ ಎಲ್ಲರೂ ಚೆನ್ನಾಗಿದ್ರು. ಹಾಗಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ನಾನು ಇಲ್ಲಿ ನಿಂತಿರುವಾಗ ಸರ್, ನಾನು ಖಂಡಿತವಾಗಿ ಐ ಆಮ್ ಟಾಕಿಂಗ್ ಎ ಪೊಲಿಟಿಕಲ್. ಲೆಟ್ us ಸ್ಪೀಕ್ ದ ಫ್ಯಾಕ್ಟ್ಸ್. ಅವರು ಮಾಡಿದಂಥ ಆರೋಪಗಳೇನಿದೆ ಇದಕ್ಕೆ ಕಾಂಗ್ರೆಸ್ ಯಾವತ್ತೋ ಉತ್ತರಿಸಬೇಕಾಗಿತ್ತು, ಆದರೆ ಅದನ್ನು ಇವತ್ತು ಉತ್ತರಿಸೋ ಪ್ರಯತ್ನ ಮಾಡಬೇಕು. ಸುಭಾಷ್ ಚಂದ್ರ ಬೋಸ್ರ ಬಗ್ಗೆ ಮಾತನಾಡಿದ್ರು, ಸಾವರ್ಕರ್ ಬಗ್ಗೆ ಪತ್ರ ಬರೆದ್ರು, ಅವ್ರಿಗೆ ಬಿಡಿ ಅಂತ ಗಾಂಧಿ ಪತ್ರ
ಗಾಂಧಿ ಯಾಕೆ ಈ ದೇಶದಲ್ಲಿ ತುಂಬ ದೊಡ್ಡವನಾಗಿ ಕಾಣಿಸ್ತಾನೆ ಪುಣ್ಯಾತ್ಮ ಅಂದರೆ ಇದೇ ಕಾರಣಕ್ಕೋಸ್ಕರ. ಗಾಂಧಿ ತನ್ನ ಸಾವಿನ ಸಂಚಿಗೆ ಅಥವಾ ಗಾಂಧಿಯನ್ನು ತೀವ್ರವಾಗಿ ವಿರೋಧಿಸಿದವರು ಅಂತ ಯಾರನ್ನು ನಾವು ಕರಿತಾ ಇದ್ದೀವಿ, ಸಾವರ್ಕರ್ನ, ಅವರು ಜೈಲಿಗೆ ಹೋದರೆ ಅವರನ್ನೂ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಪತ್ರ ಬರೆಯುವಂತಹ ವಿಶಾಲವಾದ ಹೃದಯ ಮಹಾತ್ಮ ಗಾಂಧಿಗಿತ್ತು, ಆ ಮಾನವ ಹೃದಯ ಗಾಂಧಿಗಿತ್ತು. ಸಾವರ್ಕರ್ಗೆ ಪ್ರಯತ್ನ ಮಾಡಿದಂಥ ಗಾಂಧಿ ಭಗತ್ ಸಿಂಗ್ಗೆ ಪ್ರಯತ್ನ ಮಾಡಲಿಲ್ಲ ಅನ್ನೋದು ಕೂಡ ಸುಳ್ಳು ಆರೋಪ. ಓಕೆ, ಕಾಂಗ್ರೆಸ್ ಭಗತ್ ಸಿಂಗನನ್ನು ಉಳಿಸೋದಕ್ಕಾಗಿ ಸರ್ವ ಪ್ರಯತ್ನವನ್ನೂ ಮಾಡಿತ್ತು. ಅದಕ್ಕೆ ಸಾಕ್ಷಿ ಏನು ಅಂತ ನೀವು ಕೇಳಿ. ಅಸಫ್ ಅಲಿ ಯಾರ ಸಹಾಯವನ್ನು ತಗೊಂಡು ಭಗತ್ ಸಿಂಗ್ ಕೋರ್ಟಲ್ಲಿ ಕೇಸ್ ಫೈಟ್ ಮಾಡ್ತಿದ್ರು, ಅವರ ಲಾಯರ್ ಭಗತ್ ಸಿಂಗ್ ಅವ್ರ ಹತ್ರ ಕಡೆಯದಾಗ ಒಂದು ಮಾತು ಹೇಳಿ ಕಳಿಸ್ತಾರೆ. ಇದು ಇಟ್ಸ್ ಎ ಡಾಕ್ಯುಮೆಂಟೆಡ್ ಥಿಂಗ್. ಭಗತ್ ಸಿಂಗ್ ಏನು ಹೇಳ್ತಾರೆ, ಪ್ಲೀಸ್ ಗೋ ಅಂಡ್ ಟೆಲ್ ಮೈ ಥ್ಯಾಂಕ್ಸ್ ಟು 2 great people of this country. One is Netaji Subhash Chandra Bose. I thank him for everything he did for me. Second one is, please convey my thanks to Pandit Nehru. ಕಾಂಗ್ರೆಸ್ನವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ನ ಹೊರಗೆ ಹಾಕ್ಬಿಟ್ರು. ಅವ್ರು ಹೇಳಿದ್ರು ಕಾಂಗ್ರೆಸ್ನವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ನ ದೂರ ಮಾಡಿಬಿಟ್ರು, ಗಾಂಧೀಜಿ ದೂರ ಮಾಡಿಬಿಟ್ರು, ನೆಹರು ದೂರ ಮಾಡಿಬಿಟ್ರು ಅನ್ನುವ ಮಾತುಗಳನ್ನು ಅವ್ರು ಹೇಳಿದ್ರು. ನೆಹರು, ಸುಭಾಷ್ ಚಂದ್ರ ಬೋಸರು ನೆಹರುಗೆ ಒಂದು ಪತ್ರ ಬರೆದಿದ್ದಾರೆ. ಪ್ಲೀಸ್, ದೀಸ್ ಆರ್ ಆಲ್ ಡಾಕ್ಯುಮೆಂಟ್, ನಾವು ಇದನ್ನು ಡಾಕ್ಯುಮೆಂಟ್ ಮಾಡಿ ಇಟ್ಟಿದ್ದೀವಿ ನೋಡಿ. ನಾನು ಜೈಲಿಗೆ ಹೋಗೋ ಮೊದಲೇ ನನ್ನ ಅಭಿಪ್ರಾಯವನ್ನು ಜನರಿಗೆ ತಿಳಿಸ್ಬಿಡಬೇಕು. ನಾನು ಹೇಳಬೇಕಾಗಿರುವುದು ನಮ್ಮ ಹೋರಾಟದಲ್ಲಿ, ನಿಮ್ಮ ಹೋರಾಟದಲ್ಲಿ ನನ್ನ ಸಂಪೂರ್ಣ ಬೆಂಬಲ ಮತ್ತು ಸಹಕಾರ ಇದೆ. ನಮ್ಮಲ್ಲಿ ಈಗ ಇರುವ ಉತ್ತಮ ನಾಯಕರಲ್ಲಿ ಪಂಡಿತ್ ನೆಹರು ಅವರಿಗೆ ಸುಭಾಷ್ ಚಂದ್ರ ಬೋಸ್ ಬರೆದ ಪತ್ರದಲ್ಲಿ ಹೇಳ್ತಾ ಇದ್ದಾರೆ, ನೀವೇ ಅಗ್ರಗಣ್ಯರು ಮತ್ತು ದೇಶವನ್ನ ಹೊಸ ದಿಕ್ಕಿನಲ್ಲಿ ಮುನ್ನಡೆಸಲು ನಿಮಗೆ ಮಾತ್ರ ಸಾಧ್ಯ ಎಂದು ನನಗೆ ಗೊತ್ತಿದೆ. ನೆಹರು ಬಗ್ಗೆ ನೇತಾಜಿ ಬರೆದ ಪತ್ರ ನಾನು ಹೇಳ್ತೇನೆ. ನೀವು ಪತ್ರ ಓದಿದ್ರಲ್ಲ, ಸುಭಾಷ್ ಚಂದ್ರ ಬೋಸರಿಗೆ ಕಾಂಗ್ರೆಸ್ನಿಂದ ಅನ್ಯಾಯ ಆಯ್ತು ಅನ್ನೋ ಭಾವನೆ ಯಾಕಿದೆ ಅನ್ನೋದಕ್ಕೊಂದು ಎಕ್ಸ್ಪ್ಲನೇಷನ್ ಬೇಡ. ನಾನು ಉತ್ತರ ಕೊಡ್ಬೇಕಲ್ವಾ? ಎಕ್ಸ್ಪ್ಲನೇಷನ್ ಆಗಿಲ್ಲ, ಉತ್ತರ ಎಲ್ಲಿಂದ ಕೊಡ್ತೀರಿ? ಎಕ್ಸ್ಪ್ಲನೇಷನ್ ಆಗಿಲ್ಲ, ಎಕ್ಸ್ಪ್ಲನೇಷನ್ ಆಗಿಲ್ಲ. ಆಯ್ತು, ಏನಂತ ಅವ್ರು ಹೇಳಿದ್ರು, ಏನ್ ಅನ್ಯಾಯ ಅದು? ಅವ್ರು ಹೇಳಿದ್ರು ಸುಭಾಷ್ ಚಂದ್ರ ಬೋಸ್ನ ಹೊರಗಾಕ್ಬಿಟ್ರು, ಹಾಗೆ ಹೀಗೆ. ಹೆಂಗ್ ಹೊರಗಾಕಿದ್ದು ಅಂದ್ರೆ ಏನು? ನಾನು ಹೇಳ್ತೀನಿ, ಉತ್ತರ ಕೊಡ್ತೀನಿ. ಕೊಡ್ಲಾ? ಪ್ರಶ್ನೆನಾರು ಕೇಳಿರಿ, ಪ್ರಶ್ನೆನಾರು ಕೇಳಿ. ಏನ್ ಪ್ರಶ್ನೆ? ಅಲ್ಲ, ಏನ್ ಪ್ರಶ್ನೆ? ಒಂದು ನಿಮಿಷ ಬಿಟ್ಬಿಡಿ ಸರ್. ನೋಡಿ ಸರ್, ಸುಭಾಷ್ ಚಂದ್ರ ಬೋಸರ ಬಗ್ಗೆ ಅವ್ರು ಮಾತನಾಡ್ತಾ ಹೇಳಿದ್ರು, ಸರ್ ಒಂದೇ ನಿಮಿಷ, ಗಾಂಧೀಜಿ ಕ್ವಿಟ್ ಇಂಡಿಯಾ ಚಳವಳಿ ಆಗುವ ಸಂದರ್ಭದಲ್ಲಿ World War II ಆಗಬೇಕಾದ್ರೆ ಅವರು ಜರ್ಮನಿ ಜೊತೆಗೆ ನಿಂತ್ಕೊಳ್ಳೋದಕ್ಕೆ ಸುಭಾಷ್ ಚಂದ್ರ ಬೋಸ್ ಹೇಳಿದ್ರು, ಗಾಂಧಿ ಬ್ರಿಟಿಷರ ಜೊತೆ ನಿಂತ್ಕೊಂಡು ಬಿಟ್ರು ಅಂತ. ಲೆಟ್ ಅಸ್ ಸ್ಪೀಕ್ ದ ಫ್ಯಾಕ್ಟ್. ಜರ್ಮನಿ ಸೆಕೆಂಡ್ ವರ್ಲ್ಡ್ ವಾರ್ ಆಗೋ ಕಾಲದಲ್ಲಿ ಜಪಾನ್ ಯುದ್ಧ ಮಾಡ್ತಾ ಇತ್ತು, ಜರ್ಮನಿ ಯುದ್ಧ ಮಾಡ್ತಾ ಇತ್ತು. ಸುಭಾಷ್ ಚಂದ್ರ ಬೋಸ್ ಜಪಾನ್ ಜೊತೆಗಿದ್ರು. ಸುಭಾಷ್ ಚಂದ್ರ ಬೋಸರ ಜೊತೆ ಏನಾದರೂ ಕಾಂಗ್ರೆಸ್ ಯಾಕೆ ಅದನ್ನು ನಿರಾಕರಿಸ್ತು ಅಂತಂದ್ರೆ, ಇಟ್ ವಾಸ್ ನಾಟ್ ಓನ್ಲಿ ಇಂಗ್ಲೆಂಡ್, ಅಮೆರಿಕಾ, ಫ್ರಾನ್ಸ್, ಆಲ್ ಪುಟ್ ಟುಗೆದರ್ ದೇ ವರ್ ಫೈಟಿಂಗ್ ದ ವಾರ್. ಸಾರಿ, ಜರ್ಮನಿ, ಫ್ರಾನ್ಸ್ ಅಂಡ್ ಅಮೆರಿಕಾ ಪುಟ್ ಟುಗೆದರ್ ದೇ ವರ್ ಫೈಟಿಂಗ್ ದ ವಾರ್. ಆ ದಿವಸ ಏನಾಯಿತು, ಒಂದು ಸಣ್ಣ ವ್ಯತ್ಯಾಸ ಆಗಿ 2 ಬಾಂಬ್ಗಳನ್ನು ತಗೊಂಡೋಗಿ ಜಪಾನ್ ಮೇಲೆ ಹಾಕ್ಬಿಟ್ರು, ಆಟಮ್ ಬಾಂಬ್, ನ್ಯೂಕ್ಲಿಯರ್ ಬಾಂಬನ್ನು ಹಾಕ್ಬಿಟ್ರು. ಒಂದು ವೇಳೆ ಏನಾದರೂ ಭಾರತ ಏನಾದರೂ ಅವತ್ತು ನಾವು ಯುದ್ಧ ಮಾಡಿದ್ದಿದ್ರೆ ಅವತ್ತು ಅಲ್ಲಿ ಬಿದ್ದಂತ ಬಾಂಬು ಭಾರತದ ಮೇಲೆ ಬೀಳ್ತಾ ಇತ್ತು. ಗಾಂಧೀಜಿ, ನಿಕೇತ್ ರಾಜ್, ಒಂದೇ ನಿಮಿಷ. ಆಯ್ತು, ಯು ಪುಟ್ ಯುವರ್ ಪಾಯಿಂಟ್. ಭಾರತೀಯರನ್ನು ಒಳಗೊಂಡಂತಹ ಸೈನ್ಯವನ್ನ ಅಹಿಂಸೆಯೇ ಪರಮಧರ್ಮ ಅಂತ ಇದ್ದಂತಹ ಮಹಾತ್ಮ ಗಾಂಧಿ ಬ್ರಿಟಿಷರ ಪರವಾಗಿ ಹೋರಾಡೋದಕ್ಕೆ ಯಾಕೆ ಕಳಿಸಿದ್ರು ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಅದರ ಜೊತೆಗೆ ಸುಭಾಷ್ ಚಂದ್ರ ಬೋಸು ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸುಮ್ಮನೆ ಆಯ್ಕೆ ಆಗಿದ್ದಲ್ಲ, ಇಂಟರ್ನಲ್ ಡೆಮೋಕ್ರಸಿಯಲ್ಲಿ ವೋಟ್ ಹಾಕಿ ಕಾಂಗ್ರೆಸ್ ಬಹುಮತದೊಂದಿಗೆ ಸುಭಾಷ್ ಚಂದ್ರ ಬೋಸರನ್ನ ಆರಿಸಿದ್ರು. ಅಂಥವರನ್ನ ಮಹಾತ್ಮ ಗಾಂಧಿ ಆದಂಥವರು, ನೀನು ನನಗಿಷ್ಟ ಇಲ್ಲ, ಪಟ್ಟಾಭಿ ಸೀತಾರಾಮಯ್ಯನವರು ಬರಬೇಕು, ನೀನು ಡೆಮೊಕ್ರೆಟಿಕಲಿ ಆಯ್ಕೆ ಆದಂಥವ್ನು ಕೆಳಗಿಳಿಬೇಕು ಅಂತ ಹೇಳಿದ್ರು. ಸುಭಾಷ್ ಚಂದ್ರ ಬೋಸ್ರಿಗೆ ಆಯ್ಕೆ ಇಲ್ಲ, ಮಹಾತ್ಮ ಗಾಂಧಿ ಹೇಳ್ತಾರೆ ಅಂತ ಕೆಳಗಿಳಿದು ಹೋದ್ರು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ನೀವು ಹೇಳಿದ್ರಿ ಅವರ ಭಾಷಣದ ವಿಷಯವನ್ನು ಮಾತಾಡುವಾಗ, ದೇಶಕ್ಕೆ ಮೊದಲ ಪ್ರಧಾನಮಂತ್ರಿ ಯಾರಾಗಬೇಕು ಅಂದಾಗ ಕಾಂಗ್ರೆಸ್ನ ರಾಜ್ಯ ಸಮಿತಿಗಳ ವೋಟ್ ಹಾಕಿದ್ವು. 13 ಮತಗಳು ಪಟೇಲ್ರ ಪರವಾಗಿದ್ವು, 1 ಮತ ಪಂಡಿತ್ ಜವಾಹರ್ಲಾಲ್ ನೆಹರು ಪರವಾಗಿತ್ತು. ಆದರೂ ಕೂಡ ಮಹಾತ್ಮ ಗಾಂಧಿ ತಮಗೆ ಇಲ್ಲದೇ ಇರೋ ವಿಟೋ ಪವರನ್ನು ಬಳಸಿ ಪಂಡಿತ್ ಜವಾಹರ್ಲಾಲ್ ನೆಹರೂರನ್ನು ಪ್ರಧಾನಮಂತ್ರಿ ಮಾಡ್ತಾರೆ. ಇಲ್ಲದೇ ಇದ್ದಂತಹ ವಿಟೋ ಪವರನ್ನು ಬಳಸಿ ಆ ಋಣ ಸಂದಾಯವನ್ನು ಎಸ್, ಒಂದು ನಿಮ್ಮ ಹೇಳಿಕೆಯೇ ತಪ್ಪು. ಏನು? ಅವತ್ತು ನಡೆದದ್ದು ದೇಶದ ಪ್ರಧಾನಮಂತ್ರಿ ಯಾರಾಗಬೇಕು ಅನ್ನುವ ಕಾರಣಕ್ಕಾಗಿ ನಡೆದ ಚುನಾವಣೆ ಅಲ್ಲ. ಓಕೆ, AICC ಅಧ್ಯಕ್ಷ ಯಾರಾಗಬೇಕು ಅಂತ ನಡೆದಂತ ಚುನಾವಣೆ. ಆ ಚುನಾವಣೆಯೊಳಗಡೆ ಕೇಳಿ,
ಹೇಳಿ ಇದು ಸೆಲೆಕ್ಟಿವ್ please, ಹೇಳಿಕೆ. please. ಯಾರು ಅಧ್ಯಕ್ಷರಾಗ್ತಾರೋ ಅವರೇ ದೇಶದ ಪ್ರಧಾನಿ. ಯಾರು ಅಧ್ಯಕ್ಷರಾಗ್ತಾರೋ ಅವರೇ ದೇಶದ ಪ್ರಧಾನಿ ಅಂತ ಈಗ open ಆಗಿ ಹೇಳ್ತಾರೆ ಸರ್. AICC ಅಧ್ಯಕ್ಷ Open ಸೋನಿಯಾ ಆಗಿ ಗಾಂಧಿ ಅವರು ಹೇಳ್ತಾರೆ. ಪ್ರಧಾನಿ ಆದ್ರ, Open ಆಗಿ ಹೇಳ್ತಾರೆ. AICC ಅಧ್ಯಕ್ಷ ಮಧ್ಯಂತರ ಪರಮೇಶ್ವರ್ ಆಗಿದ್ರು, ಸರ್ಕಾರ. ಅವರೇನಾದ್ರೂ ಮುಖ್ಯಮಂತ್ರಿ ಮಧ್ಯಂತರ ಸರ್ಕಾರ ಒಂದ್ ನಿಮಿಷ ಪಟೇಲ್ ಅವರಿಗೆ ಅನಾರೋಗ್ಯ ಇತ್ತು, ಪ್ರಾಬ್ಲಮ್ ಇತ್ತು. ಪಟೇಲ್ ಅವರಿಗೆ ಅನಾರೋಗ್ಯ ಸರ್ದಾರ್ ಇತ್ತು, ಪಟೇಲ್ ಹಾಗಾಗಿ ವೀಲ್ ಪ್ರಧಾನಿ ಚೇರ್ ಆಗ್ಲಿಲ್ಲ ಮೇಲೆ ಅಂತ ಬಂದ್ರು. ಹೇಳ್ತೀರಿ. ಸೋನಿಯಾ ಗಾಂಧಿ ಸರ್ದಾರ್ ಅವರಿಗೆ ಪಟೇಲ್ ಆರೋಗ್ಯ ಇದೆ. ವೀಲ್ ಚೇರ್ ಮೇಲೆ ಅವ್ರಿಗೆ ಬಂದ್ರು, ಮತ್ತೆ ಅವ್ರಿಗೆ ಅನಾರೋಗ್ಯ ಕಾಡ್ತಾ president ಇತ್ತು. ಕೂರಿಸ್ತಾ ಇದ್ದೀರಲ್ಲ. ಸರ್ದಾರ್ ಪಟೇಲ್ರಿಗೆ 70 ವರ್ಷ ಅವ್ರು ವಯಸ್ಸಾಗಿತ್ತು. home minister ಆಗಿದ್ರು ಸ್ವಾಮಿ. ಸರ್ದಾರ್ ಪಟೇಲ್ರು ವಯಸ್ಸಾಗಿತ್ತು, Home minister ಆಗಿದ್ರು. ವೀಲ್ ಚೇರ್ ಮೇಲೆ ಯಾಕೆ home ಇದ್ರು. ministry ಕೊಟ್ರಿ? 75ನೇ ಸ್ವಾತಂತ್ರ್ಯೋತ್ಸವದ ವಿಶೇಷ ಸಂದರ್ಭದಲ್ಲಿ ನಡೀತಾ ಇರುವಂತಹ ಈ ವಿಶೇಷ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ಒಂದು ಸಣ್ಣ ಬ್ರೇಕ್ನ ನಂತರ ಚರ್ಚೆಯನ್ನು ಮುಂದುವರಿಸ್ತೇನೆ. ನಾವಿಲ್ಲೊಂದು ಸಣ್ಣ ಬ್ರಿಡ್ಜಿಗೆ ಸಾವರ್ಕರ್ ಅಂತ ಹೆಸರು ಹೇಳಲಿಕ್ಕೆ ಹೋದ್ರೆ ನಿಮ್ಮ ಸಾವರ್ಕರ್ ಮಾಡಿದ್ರಲ್ಲ, ಕ್ಷಮಾಪಣೆ ಕೇಳಿರೋದು ನಿಜಾನ ಇಲ್ವಾ ಹೇಳಿ ಆ ಮಾತನ್ನ. ನಿಮ್ಮ ಇತಿಹಾಸ ಯಾವುದು? ನಿಮಗೆ ಇತಿಹಾಸದ ಅರಿವಿದ್ರೆ ನಾಳೆ ದಿವಸ ನೀನು ಪಾಕಿಸ್ತಾನ ಅಂತ ಕೇಳ್ತೀರಾ ಅಂತ ಹೇಳ್ಬಿಟ್ಟು ನಿಮ್ಮಿಂದ ಸ್ವತಂತ್ರ ಬಂದಿಲ್ಲ ಸರ್. ಸ್ವಾತಂತ್ರ್ಯ ಅಂತ ಇಷ್ಟು ಮಾತಾಡ್ತಾ ಇದ್ದಾರೆ. ಗಾಂಧಿ ಹತ್ಯೆ ಮತ್ತು ನಾನು ಅಂತ ಇವತ್ತು ಬಿಸ್ನೆಸ್ ಮಾಡ್ಕೊಂಡಿದ್ದೀರಿ. ನಿಮ್ಮ ಪಾರ್ಟಿ ಫಂಡ್ಗಳು ಎಷ್ಟಿದೆ? ಸ್ವಾತಂತ್ರ್ಯ ಸಿಕ್ಕಿದೆ, ರಾಜಕಾರಣಿಗಳಿಗೆ ಮಾತ್ರ ಸಿಕ್ಕಿದೆ. ಬ್ರೇಕ್ನ ನಂತರ ನ್ಯೂಸ್ ಅವರ್ ಸ್ಪೆಷಲ್ಗೆ ಮತ್ತೊಮ್ಮೆ ಸ್ವಾಗತ. 75ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ನಡೀತಾ ಇರುವ ನ್ಯೂಸ್ ಅವರ್ ಸ್ಪೆಷಲ್ ಇದು. ಸಾವರ್ಕರ್ ಅವರ ವಿಷಯ ಬಂದಂಥ ಸಂದರ್ಭದಲ್ಲಿ ನಿಖೇತ್ ರಾಜ್ ಅವರು ನೀವು ಹೇಳಿದ್ರಿ, ಕಾಂಗ್ರೆಸ್ನ ಅಧಿವೇಶನದಲ್ಲಿ ಸಾವರ್ಕರನ್ನು ಬಿಡುಗಡೆ ಮಾಡಬೇಕು ಅನ್ನುವ ನಿರ್ಣಯ ಕೈಗೊಳ್ಳಲಾಗುತ್ತೆ, ಅದು ಮಹಾತ್ಮ ಗಾಂಧೀಜಿಯವರ ದೊಡ್ಡ ಗುಣವನ್ನು ತೋರಿಸುತ್ತೆ ಅಂತ. ಎಸ್, ಫಾರ್ ದ ಸೇಕ್ ಆಫ್ ಆರ್ಗ್ಯುಮೆಂಟ್ ಐ ವಿಲ್ ಅಗ್ರಿ. ದೊಡ್ಡ ಗುಣ ಮಹಾತ್ಮ ಗಾಂಧೀಜಿಯವರು ಒಬ್ಬರದೇ ಆಗಿರಲಿಲ್ಲ, ಇಂದಿರಾ ಗಾಂಧೀಜಿಯವ್ರದ್ದು ಆಗಿತ್ತು. ಸಾವರ್ಕರ್ ಅವರ ಜನ್ಮ ಶತಮಾನೋತ್ಸವದ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಾಗ ಇಂದಿರಾ ಗಾಂಧಿಯವರು ಬರೀತಾರೆ, ವೀರ್ ಸಾವರ್ಕರ್ಸ್ ಡೇರಿಂಗ್ ಡಿಫೈಯನ್ಸ್ ಆಫ್ ದ ಬ್ರಿಟಿಷ್ ಗವರ್ನಮೆಂಟ್ ಹ್ಯಾಸ್ ಇಟ್ಸ್ ಓನ್ ಇಂಪಾರ್ಟೆನ್ಸ್ ಇನ್ ದ ಅನಲ್ಸ್ ಆಫ್ ಆರ್ ಫ್ರೀಡಮ್ ಮೂವ್ಮೆಂಟ್. ವೀರ ಸಾವರ್ಕರರ ಧೈರ್ಯಯುತ ಹೋರಾಟ ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ. ಐ ವಿಶ್ ಸಕ್ಸಸ್ ಟು ದ ಪ್ಲಾನ್ಸ್ ಆಫ್ ಸೆಲೆಬ್ರೇಷನ್ ಆಫ್ ಬರ್ತ್ ಸೆಂಟನರಿ ಆಫ್ ದಿ ರಿಮಾರ್ಕೆಬಲ್ ಸನ್ ಆಫ್ ಇಂಡಿಯಾ. ಇಂದಿರಾ ಗಾಂಧಿಯವರು ಹೇಳುವಂಥದ್ದು. ಅಲ್ಲಿಗೆ ದೊಡ್ಡ ಮನಸ್ಸು ಬರೀ ಮಹಾತ್ಮ ಗಾಂಧೀಜಿಯವ್ರದ್ದು ಆಗಿರಲಿಲ್ಲ, ಇಂದಿರಾ ಗಾಂಧಿಯವ್ರದ್ದು ಆಗಿತ್ತು. ಇಂದಿರಾ ಗಾಂಧಿಯವರು ಸಾವರ್ಕರರ ಪೋಸ್ಟಲ್ ಸ್ಟ್ಯಾಂಪನ್ನು ಬಿಡುಗಡೆ ಮಾಡಿದ್ರು. ಅಲ್ಲಿಗೆ ದೊಡ್ಡ ಮನಸ್ಸು ಇಂದಿರಾ ಗಾಂಧಿಯವ್ರದ್ದು ಇತ್ತು. ಇಂದಿರಾ ಗಾಂಧಿಯವ್ರ ದೊಡ್ಡ ಮನಸ್ಸಿನ ಬಗ್ಗೆನೂ ತಾವು ಮಾತಾಡಲಿ, ಅವಕಾಶ ಕೊಡಿ. ಎಲ್ಲ ಕಾಂಗ್ರೆಸ್ಸರಿಗೂ ದೊಡ್ಡ ಮನಸ್ಸು ಇಲ್ಲ, ಆದ್ರೆ ನೀವು ಯಾಕ್ರಿ ಮಾತಾಡ್ತೀರಿ? ಸಾವರ್ಕರ್ ರೀತಿಯಲ್ಲಿ ಕ್ಷಮೆ ಕೊಡ್ರಿಲ್ಲ ನಾವು ಅಂತ. ಆ ಐಡಿಯಾಲಜಿನ ಮಾತ್ರ ವಿರೋಧ ಮಾಡ್ತೀವಿ. ಅದಕ್ಕೆ ವೈಯಕ್ತಿಕವಾಗಿ ಅವ್ರು ಹುಟ್ಟಿದ್ದೇ ತಪ್ಪು, ಅವ್ರು ಮಾಡಿದ್ದೆಲ್ಲ ತಪ್ಪು ಅಂತ ಹೇಳೋದಿಲ್ಲ. ಇಂದಿರಾ ಗಾಂಧಿ ಅವರ ಹೇಳಿಕೆ ಬಗ್ಗೆ ಕೇಳ್ತಾ ಇದ್ದೀನಿ. ಅದೇ ಕಾಂಗ್ರೆಸ್ನ ಸಿದ್ಧಾಂತ, ಅದ್ರಲ್ಲಿ ನಂಬಿಕೆ ಇಟ್ಕೊಂಡು ನಾನು ಕಾಂಗ್ರೆಸ್ ಅಲ್ಲಿ ಇರೋದು. ನಾನು ಆಗಲೇ ಸ್ಪಷ್ಟಪಡಿಸಿದ್ದೀನಿ, ಕಾಂಗ್ರೆಸ್ಗೆ ಒಂದು ಉದಾರವಾದ ಗುಣ ಇತ್ತು. ಓಕೆ, ಕಮ್ಯುನಿಸ್ಟರು ಉದಾಹರಣೆಗೆ ಪ್ರಫುಲ್ಲ ಚಾಕಿ ಮತ್ತು ಇವ್ರನ್ನ ಗಲ್ಲಿಗೇರಿಸಿದಂಥ ಸಂದರ್ಭದಲ್ಲಿ, ಅವರು ಕುತಿರಾಮ್ ಬೋಸನ್ನು ಗಲ್ಲಿಗೇರಿಸಿದಾಗ ಮೊದಲ ಬಂಡಾಯ ಕಾಂಗ್ರೆಸ್ನವ್ರು ಅಲ್ಲಿವರೆಗೂ ಪೆಟಿಷನ್ ಕಾಂಗ್ರೆಸ್ಸೇ. ನಾನು ಏನು ಮೊದಲಿಂದಲೂ ಬೀದಿಗಿಳಿದು ಹೋರಾಟ ಮಾಡಿದ್ರು ಅಂತ ನಾವು ಹೇಳ್ತಾ ಇಲ್ಲ, ಪೆಟಿಷನ್ ಕೊಡ್ತಾ ಇದ್ರು. ಮೊದಲು ಯಾವಾಗ ಹೋರಾಟ ಆಯಿತು? ಯಾವತ್ತು ಪ್ರಫುಲ್ಲ ಚಾಕಿಯನ್ನ ಇವನನ್ನು ಗಲ್ಲಿಗೇರಿಸಿದ್ರು, 17 ವರ್ಷದ ಹುಡುಗನನ್ನು ಬಾಂಬ್ ಮಾಡ್ದ ಅನ್ನುವ ಕಾರಣಕ್ಕೋಸ್ಕರ, ಬಂಗಾಳದ ಹುಡುಗನನ್ನು, ಅವತ್ತು ಕಾಂಗ್ರೆಸ್ ಬೀದಿಗಿಳಿದು ಹೋರಾಟ ಮಾಡಿತು. ಸೊ ಅದೇ ಥರದಲ್ಲಿ ಕಾಂಗ್ರೆಸ್, ಅವನೇನು ಕಾಂಗ್ರೆಸ್ನವನಲ್ಲ, ಅರವಿಂದರ ವಿಚಾರದಲ್ಲಿ ಹೋರಾಟ ಮಾಡಿದೆ, ಸುಭಾಷ್ ಚಂದ್ರ ಬೋಸರು ವಿಚಾರದಲ್ಲೂ ಹೋರಾಟ ಮಾಡಿದೆ. ನೇತಾಜಿ ಸುಭಾಷ್ ಚಂದ್ರ ಬೋಸರು ತೀರ್ಕೊಂಡ್ರು ಅಂತಾದಮೇಲೆ ವಿದೇಶದಲ್ಲಿದ್ದಂಥ ಅವರ ಹೆಂಡತಿ ಎಮಿಲಿ ಅವರಿಗೆ ಪಂಡಿತ್ ನೆಹರು ಅವರು, ನಾನು ಹೇಳ್ತಾ ಇರೋಲ್ಲ, ಮೋದಿ ಸರ್ಕಾರ ಬಿಡುಗಡೆ ಮಾಡಿರುವಂಥ ಡಾಕ್ಯುಮೆಂಟ್ ಇದೆ, ಪಂಡಿತ್ ನೆಹರು ಅವರು ಅವರ ಜೀವನ ಪರ್ಯಂತ ಅವರಿಗೆ ಬದುಕೋದಕ್ಕೆ ಪೆನ್ಷನ್ ಕಳಿಸಿದ್ದಾರೆ. ಪೆನ್ಷನನ್ನು ಭಾರತ ಸರ್ಕಾರದಿಂದ ಅಪ್ರೂವಲ್ ತಗೊಂಡು ತಾವು ಪೆನ್ಷನ್ ಕಳಿಸಿದ್ದಾರೆ. ಇದಕ್ಕೆಲ್ಲ ಆಧಾರ ಇದೆ. ಅಂದರೆ ಆ ರೀತಿಯಾಗಿ ನೀವು ಅವರ ಮಗಳು, ನೆಹರು ಅವರ ಮಗಳು ಅನಿತಾಗೆ ಕೂಡ ಅವಳ ಶಿಕ್ಷಣಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಪಂಡಿತ್ ನೆಹರು ಅವರು ಸಹಾಯ ಮಾಡಿದೆ. ಇದೆಲ್ಲವೂ ಇತಿಹಾಸ. ಅಟ್ ದ ಸೇಮ್ ಟೈಮ್ ಅವರು ಎಲ್ಲರನ್ನೂ ತಮ್ಮ ವಿರೋಧಿಗಳನ್ನೂ ಮೆಚ್ಚುತ್ತಾ ಇದ್ರು ಅನ್ನೋದಕ್ಕೋಸ್ಕರ ನಾನು ಹೇಳಿದ್ದು, ಕಮ್ಯುನಿಸ್ಟರನ್ನೂ ಮೆಚ್ಚಿದ್ರು. ಹಾಗೆ ಸಾವರ್ಕರ್ ವಿಚಾರಕ್ಕೆ ಬಂದಂತೆ ಮಧ್ಯದ ಒಂದು ಪ್ರಶ್ನೆ, ಒಂದೇ ನಿಮಿಷ ಸರ್, ಒಂದೇ ನಿಮಿಷ. ಸುಭಾಷ್ ಚಂದ್ರ ಬೋಸರ ತ್ಯಾಗಕ್ಕೆ ಅವ್ರ ಹೆಂಡತಿ ಮಕ್ಕಳಿಗೆ ಪೆನ್ಷನ್ ಮಾತ್ರ ಅರ್ಹನಾ? ಸ್ವಾತಂತ್ರ್ಯಕ್ಕೆ ಹೋರಾಡಿದ್ರು, ಯಾಕೆ ಈ ದೇಶದಲ್ಲಿ ಒಂದು MP ಆಗಲಿಲ್ಲ? ಅವ್ರು ಯಾಕೆ ಪ್ರಧಾನಿ ಆಗಲಿಲ್ಲ? ಒಂದೇ ದಯವಿಟ್ಟು ಅವ್ರು ಯಾವ ದೇಶದಲ್ಲಿ ಇರ್ರಿ, ಬರ್ತಾ ಇರೋದೇ ಅದು, ಬರ್ತಾ ಇರೋದೇ. ಅವ್ರು ಯಾವ ದೇಶದಲ್ಲಿ ಇದ್ರು ಸರ್? ಆಯ್ತು ಸುಭಾಷ್, ಅಲ್ಲ ಒಂದೇ ನಿಮಿಷ ಅವ್ರು ಭಾರತದಲ್ಲಿ ನಿಖೇತ್ ರಾಜ್ ಸುಭಾಷ್ ಚಂದ್ರ ಬೋಸರ ಕುಟುಂಬದವರು ಭಾರತದಲ್ಲಿ ಇರಲಿಲ್ಲ, ಆದ್ರಿಂದ ಅವಕಾಶ ಆಗಲಿಲ್ಲ. ಸರ್ದಾರ್ ವಲ್ಲಭಭಾಯಿ ಪಟೇಲ್ರ ಕುಟುಂಬದವರಿದ್ರು, ಮಹಾತ್ಮ ಗಾಂಧಿ ಕುಟುಂಬದವರಿದ್ರು.
ಸರ್, ಅಂಬೇಡ್ಕರ್ ಕುಟುಂಬದವರಿದ್ರು. ನಾನು ಒಂದ್ ನಿಮಿಷ, ಭಗತ್ ಸಿಂಗ್ ಕುಟುಂಬದವರಿದ್ರು, ಖುದಿರಾಮ್ ಬೋಸ್ ಕುಟುಂಬದವರಿದ್ರು. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಆದರೂ ಕೂಡ ಈ ದೇಶದ ಮೊದಲ ಕಾನೂನು ಸಚಿವ ಆದ್ರು ಅಂಬೇಡ್ಕರ್. ಅಂಬೇಡ್ಕರ್ ಭಾರತದ ಸಂವಿಧಾನವನ್ನ ಜಾರಿ ಮಾಡುವಂತ ಅಧಿಕಾರವನ್ನು ಅವರಿಗೆ ಸಿಗುವಂತೆ ಮಾಡಿದ ಯಾರು? ನಿಮ್ಮ ಸಿದ್ಧಾಂತವನ್ನು ವಿರೋಧಿಸುವ ಹೊರಗೆ ಬಂದ್ರು ಅಂಬೇಡ್ಕರ್ ಅವರು. ಸ್ವಾತಂತ್ರ್ಯ ಹೋರಾಟ ಮಾಡಿದ್ರು. ಕಾಂಗ್ರೆಸ್ ವಿರೋಧಿಸಿದ್ರು, RSS ನ ಒಪ್ಕೊಂಡ್ರಾ? ಖಂಡಿತ ಒಪ್ಕೊಂಡಿದ್ದಾರೆ. RSS ಗುರೂಜಿ ಗೋಳ್ವಲ್ಕರ್ದು ಮತ್ತು ಅಂಬೇಡ್ಕರ್ದು ಸಂಭಾಷಣೆ ಓದಿದ್ದೀರಾ? ನಾನು ಕೇಳಿದ್ದೊಂದು ಪಾಯಿಂಟ್ ಮಿಸ್ ಆಗ್ತಾ ಇದೆ. ದಯವಿಟ್ಟು ನಾನು ಹೇಳ್ತಾ ಇರುವಂಥದ್ದು, ದೇಶಕ್ಕಾಗಿ ಹೋರಾಡಿದ್ರು, ದೇಶದ ಸ್ವಾತಂತ್ರ್ಯಕ್ಕಾಗಿ ಜೀವ ತೆಗೆದ್ರು ಅನ್ನುವ ಕಾರಣಕ್ಕೆ ಯಾಕೆ ಗಾಂಧಿ ಕುಟುಂಬದವ್ರಿಗೆ ಈ ದೇಶದಲ್ಲಿ ಅಧಿಕಾರ, ಮಹಾತ್ಮ ಗಾಂಧಿ ಕುಟುಂಬದವ್ರಿಗೆ ದೇಶದಲ್ಲಿ ಅಧಿಕಾರ ಸಿಗಲಿಲ್ಲ? ಯಾಕೆ ಸುಭಾಷ್ ಚಂದ್ರ ಬೋಸ್ರ ಕುಟುಂಬದವ್ರಿಗೆ ಸಿಗಲಿಲ್ಲ? ಯಾಕೆ ಭಗತ್ ಸಿಂಗ್ ಕುಟುಂಬದವ್ರಿಗೆ ಸಿಗಲಿಲ್ಲ? ಖುದಿರಾಮ್ ಬೋಸ್ ಕುಟುಂಬ ಏನಾಯಿತು? ಎಲ್ಲಿ ಕಳೆದು ಹೋದ್ರು ಅವರೆಲ್ಲ? ಅವರೆಲ್ಲರೂ ಕೂಡ ರಾಜಕಾರಣದಲ್ಲಿ ಆಕ್ಟಿವ್ ಆಗಿದ್ರು. ಅಂತಿಮವಾಗಿ ಗಾಂಧಿ ಕುಟುಂಬದವರು ರಾಜಕಾರಣದಲ್ಲಿ ರಾಜ್ಯಪಾಲರಾಗಿರಲಿಲ್ವಾ? ಆಗಿರಲಿಲ್ವಾ? ಆ ಇತಿಹಾಸವನ್ನು ಮುಚ್ಚಿಡೋದಕ್ಕೆ ಸಾಧ್ಯನಾ ನೀವು? ಭಾರತದ ರಾಜಕಾರಣದಲ್ಲಿ ಅವ್ರ ಚರಿತ್ರೆಯನ್ನು ಮುಚ್ಚಿಡೋದಕ್ಕೆ ಸಾಧ್ಯ ಇದೆಯಾ? ಪಂಡಿತ್ ನೆಹರು ತನ್ನ ಮಗಳನ್ನೇನು ಕರ್ಕೊಂಡ್ಬಂದು MP ಮಾಡಲಿಲ್ಲ, ಮಾಡಿದ್ರಾ? ಪಂಡಿತ್ ನೆಹರು ಬದುಕಿದ್ದಾಗ ನೆಹರು ಇಂದಿರಾ ಗಾಂಧಿ ಮಾಡ್ತಾ ಇದ್ದೀರಿ? ಅಲ್ಲಲ್ಲ, ನಾನು ನೆಹರು ಕುಟುಂಬಕ್ಕೆ ಎಲ್ಲ ಹೋಲಿಕೆ ಮಾಡಿದೆ. ಅವ್ರ ಕುಟುಂಬಗಳು ಏನಾದ್ರು ಅಂತ ಕೇಳ್ತಾ ಇದ್ದೀನಿ. ನಾನು ಅವ್ರ ಕುಟುಂಬಗಳು ಏನಾದ್ರು ಅಂತ ಕೇಳ್ತಾ ಇದ್ದೀನಿ. ಕುಟುಂಬಗಳು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಪ್ರಾಣ ಕೊಟ್ಟಂತ ಆ ಯೋಧರ ಕುಟುಂಬಗಳು ಏನಾದ್ರು ಅಂತ ಕೇಳ್ತಾ ಇದ್ದೀನಿ. ಕುಟುಂಬವು ಕೂಡ ಭಾರತ ದೇಶದ ರಾಜಕಾರಣದಲ್ಲಿ ಖಂಡಿತವಾಗಿಯೂ ಇತ್ತು. ಮೊನ್ನೆ ಕೂಡ ರಾಷ್ಟ್ರಪತಿ ಚುನಾವಣೆ ಆಗೋ ಸಂದರ್ಭದಲ್ಲೂ ಕೂಡ ಅವರ ಹೆಸರನ್ನ ಮುನ್ನೆಲೆಗೆ ಕಾಂಗ್ರೆಸ್ಸು ಮತ್ತು ಎಲ್ಲ ವಿರೋಧ ಪಕ್ಷಗಳು ತಗೊಂಡು ಬಂದವು. ಅವರದನ್ನು ನಿರಾಕರಿಸಿದ್ರು, ನಮಗೆ ರಾಜಕಾರಣ ಬೇಡ ಈ ಸಂದರ್ಭದಲ್ಲಿ ಅಂತ ಅವರು ನಿರಾಕರಿಸಿದ್ದಾರೆ. ಗಾಂಧೀಜಿಯವರ ಕುಟುಂಬಕ್ಕೆ ಆ ಕಾರಣದಿಂದಲೂ ಅದೊಂದು ಸ್ಟ್ಯಾಂಡ್ ಇದೆ. ಇಂದಿರಾ ಗಾಂಧಿ ಅವರು ಲೆಟರ್ ಬರೆದ್ರು, ಗಾಂಧಿಯವರು ಬಿಡಿ ಅಂತ ಹೇಳಿದ್ರು ಸಾವರ್ಕರನ್ನ. ನಾವಿಲ್ಲೊಂದು ಸಣ್ಣ ಬ್ರಿಡ್ಜಿಗೆ ಸಾವರ್ಕರ್ ಅಂತ ಹೆಸರು ಹೇಳಲಿಕ್ಕೆ ಹೋದ್ರೆ ನೀವು ನಮಗೆ ಕಾಂಗ್ರೆಸ್ನವರು ಅಡ್ಡ ಬರ್ತೀರಿ, ಆಯ್ತಾ? ಸಾವರ್ಕರ್ಗೆ ಬ್ರಿಟಿಷ್ ಸರ್ಕಾರ ಪೆನ್ಷನ್ ಕೊಡ್ತಾ ಇತ್ತಾ ಇಲ್ವಾ? ಇವ್ರಿಗೆ ಜಾಸ್ತಿ ದೊಡ್ಡತನ ಇತ್ತು. ಯಾರಿಗೆ? ಕಾಂಗ್ರೆಸ್ನವ್ರಿಗೆ. ಅಂದ್ರೆ ಈಗಿನ ಕಾಂಗ್ರೆಸ್ನವ್ರಿಗೆ ದೊಡ್ಡತನ ಕಡಿಮೆ ಆಗಿದೆಯಾ? ಈಗ ಏನಾಯ್ತು? ಈಗಿನ ಕಾಂಗ್ರೆಸ್ ಕಡಿಮೆ ಆಗಿದೆಯಾ? ನನ್ನ ಹೆಸರು ಮೊಹಮ್ಮದ್ ಜಾಬೀರ್. ನನ್ನ ಬಯಾಲಜಿಕಲ್ ಫಾದರ್ SY ಮುಕ್ತಾರ್ ಅಹಮದ್. ಬಟ್ ಫಾದರ್ ಆಫ್ ದ ನೇಷನ್ ಅಂತ ಬರೋ ಟೈಮಲ್ಲಿ ಮಹಾತ್ಮ ಗಾಂಧಿ ಅಂತಾನೆ ನಾವು ತೊಗೊಳೋದು. ಹನಿ ಸೇರಿಬಿಟ್ಟು ಸಾಗರ ಆಗಿದೆ. ಅದ್ರ ಜೊತೆ ತುಂಬಾ ಫ್ರೀಡಮ್ ಫೈಟರ್ಸ್ ಬಂದಿದ್ದಾರೆ. ಹಿಸ್ಟ್ರಿ ಇಸ್ ಪಾಸ್ಟ್ ಆಗಿಬಿಟ್ಟಿದೆ. ಇವತ್ತು ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನಮ್ಮ ಪಾಸ್ಟ್ ಈಗ ನೀವು ಎಲ್ಲ ಡಿಸ್ಕಸ್ ಮಾಡಿದಿರಿ. ನಮಗೆ ಈಗ ಬೇಕಾಗಿರೋದು ಇವತ್ತು ಪ್ರೆಸೆಂಟ್ ಏನು ನಡೀತಾ ಇದೆ, ನೆಕ್ಸ್ಟ್ ಬರೋ ಫ್ಯೂಚರ್ ಏನಿದೆ. ನಮಗೆ ಈಗ ನಾನು ಇಂಡಿಯನ್ ಮುಸ್ಲಿಂ ಆಗ್ಬಿಟ್ಟು, ಡೆಫಿನೆಟ್ಲಿ ಐ ಆಮ್ ಎ ಮುಸ್ಲಿಂ ಆ್ಯಂಡ್ ಪ್ರೌಡ್ ಟು ಬಿ ಅನ್ ಇಂಡಿಯನ್ ಮುಸ್ಲಿಂ. ವಿ ಆರ್ ನಾಟ್ ವಿತ್ ಜಿನ್ನಾ, ವಿ ಆರ್ ನಾಟ್ ವಿತ್ ದ someone else. ಸರ್, ನಿಮ್ಮ ಪೊಲಿಟಿಕಲ್ ಮೋಟಿವ್ ಇಂದ ನಾನು ಇವತ್ತು ನಾನು ಇಂಡಿಯನ್ ಮುಸ್ಲಿಂ ಅಂತ ಹೇಳ್ಬೇಕಾಗ್ತಾ ಇದೆ ಅಷ್ಟೇ ನಾನು. ಓಕೆ, ಇಲ್ಲ ಅಂತಂದ್ರೆ ನಾಳೆ ದಿವಸ ನೀನು ಪಾಕಿಸ್ತಾನ ಅಂತ ಕೇಳ್ತೀರಾ ಅಂತ ಹೇಳ್ಬಿಟ್ಟು ಅದಕ್ಕೆ ಇಂಡಿಯನ್ ಮುಸ್ಲಿಂ ಅಂತ ಹೇಳ್ತೀರಾ. ಹಾಂ ಸರ್, ಒಂದು ನಿಮಿಷ ಮಾತು ಕೇಳಿ. ನನ್ನ ಪ್ರೆಸೆಂಟ್ ಮಾತು ಕೇಳ್ಬೇಡಿ ಸರ್. ಈಗ ನೀವು ಈಗ ಫ್ರೀಡಮ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮಗೆ ಈಗ ಬೇಕಾಗಿರೋದು ಈಗ ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಫುಡ್, ಫ್ರೀಡಮ್ ಆಫ್ ಕ್ಲೋತಿಂಗ್, ಫ್ರೀಡಮ್ ಟು ರಿಲಿಜನ್, ಫ್ರೀಡಮ್ ಟು ಮ್ಯಾರಿ. ಅದು ನಮಗೆ ಬಿಡಿ ಸರ್. ನಮ್ಗೆ ಈ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪ್ರಿಯಾಂಬಲ್ಸ್ ಅಲ್ಲಿ ಇರೋ ಟೈಮಲ್ಲಿ ನೀವು ಏನಕ್ಕೆ ನಮ್ಗೆ ಅದನ್ನ ತಡಿತಾ ಇದ್ದೀರಾ? ಇಂದಿರಾ ಗಾಂಧಿ ಪವರ್ ಅಲ್ಲಿ ಇರೋ ಟೈಮಲ್ಲಿ RSS ಹೊರಗಡೆ ಹಾಕಿದ್ರು. ಇವತ್ತು ಮೋದಿ ಸಾಹೇಬ್ರು ಅದ್ರಲ್ಲಿ ಪೊಲಿಟಿಕಲ್ ಇದ್ರ ಪೊಸಿಷನ್ ಇರೋ ಟೈಮಲ್ಲಿ, PM ಇರೋ ಟೈಮಲ್ಲಿ ಇಂಡಿಯನ್ ಮುಸ್ಲಿಮ್ಸ್ ಆಗಿರ್ಲಿ ಅಥವಾ ಬಡೋ ಜನ ಆಗಿರ್ಲಿ ಅವ್ರಿಗೆ ಮಾತಾಡಕ್ಕೆ ಅವಶ್ಯಕ ಬಿಡ್ತಾ ಇಲ್ಲ. ರೈತರು ಪ್ರೊಟೆಸ್ಟ್ ಮಾಡೋ ಟೈಮಲ್ಲಿ ಅವ್ರ ಮೇಲೆ ಕಾರ್ ಹತ್ತಿಸಿರೋರ್ಗು ಇವತ್ತವರೆಗೆ ಏನಾಗಿಲ್ಲ. ಕಾರ್ಟೂನ್, ಒಬ್ಬ ಮುಸ್ಲಿಂ ಕಾರ್ಟೂನ್ ಬರೆದ್ರೆ ಅಥವಾ ಅವ್ನು ಏನಾದ್ರು ಫೇಸ್ಬುಕ್ ಅಲ್ಲಿ ಟ್ವಿಟರ್ ಹಾಕಿದ ತಕ್ಷಣ ಜೈಲು. ಅನುರಾಗ್ ಠಾಕೂರ್ ಅಂತ ಮಿನಿಸ್ಟರು ಅವರು ಗೋಲಿ ಮಾರು ಗದ್ದಾರಂಕು ಅಂತ ಅಂದ್ರು ಅವರಿಗೆ ಇಲ್ಲ. ಅವರಿಗೆ ಬಿಕಾಸ್ ಆಫ್ ದ ಸರ್ ದಯವಿಟ್ಟು ನನಗೇನು ಬಿಜೆಪಿಯಿಂದ ಏನೋ ಪ್ರಾಬ್ಲಮ್ ಇಲ್ಲ, JDS ಆಗಿರಲಿ, ನಿಮ್ಮಿಂದ ಇಲ್ಲ. ನೀವು ಪೊಲಿಟಿಕಲ್ ಅಲ್ಲ ಸಂದೇಶ. ಈ ಪೊಲಿಟಿಕಲ್ ವಿಷಯದಲ್ಲಿ ಎಲ್ಲಿವರೆಗೆ ನೀವು ಹಿಂದೂ ಮುಸ್ಲಿಮ್ಸ್ ಅನ್ನೋ ರೋಟಿನ ಆ ಕಡೆ ಈ ಕಡೆ ಮಾಡ್ಬಿಟ್ಟು ನಮ್ಮಿಬ್ರು ಹಿಂದೂ ಮುಸ್ಲಿಂ ಬ್ರದರ್ನ ಹಾಳು ಮಾಡ್ತೀರಾ? ನೀವು ನಿಮ್ಮ ಮಕ್ಕಳನ್ನ ತಂದು ನಿಲ್ಲಿಸ್ತೀರಾ ಮುಂದೆ? ಪ್ರೆಸೆಂಟ್ ಬಗ್ಗೆ ಮಾತಾಡೋಣ. ಪ್ರೆಸೆನ್ಸ್ ಆಫ್ ದ ಫ್ರೀಡಮ್, ಈಗಿನ ಸ್ವಾತಂತ್ರ್ಯದ ಪರಿಸ್ಥಿತಿಯ ಬಗ್ಗೆ. ವಾಕ್ ಸ್ವಾತಂತ್ರ್ಯ ಕೊಡಿ, ಬೇಕಾದಂಥ ಬಟ್ಟೆ ಹಾಕ್ಕೊಳ್ಳೋ ಸ್ವಾತಂತ್ರ್ಯ ಕೊಡಿ, ನನ್ನ ಧರ್ಮವನ್ನು ಪಾಲನೆ ಮಾಡೋ ಸ್ವಾತಂತ್ರ್ಯ ನನಗೆ ಕೊಡಿ. ಅದರ ವಿಷಯದಲ್ಲಿ ಮಧ್ಯಪ್ರವೇಶ ಮಾಡಬೇಡಿ. ಯಾರ ಕಾಲದಲ್ಲಿ ವಾಕ್ ಸ್ವಾತಂತ್ರ್ಯಕ್ಕೆ ಅತಿ ಹೆಚ್ಚಿನ ಹೊಡೆತ ಬಿತ್ತು? ಈಗ ವಾಕ್ ಸ್ವಾತಂತ್ರ್ಯ ಲೋವೆಸ್ಟ್ ಲೆವೆಲಲ್ಲಿದೆಯಾ? ಕರೆಕ್ಟಾ ನೀನು ಕೇಳಿದ್ದು? ಈಗ ವಾಕ್ ಸ್ವಾತಂತ್ರ್ಯ ಲೋವೆಸ್ಟ್ ಲೆವೆಲಲ್ಲಿ ಇದೆಯಾ? ಬರಚಟ ವಾಕ್ ಸ್ವಾತಂತ್ರ್ಯ ಮೊದಲು ಅವರು ಹಿಂದೂ ಮುಸ್ಲಿಂ ವಿಷಯ ಮಾತಾಡಿದರು, ಅಲ್ಪಸಂಖ್ಯಾತ ಬಹುಸಂಖ್ಯಾತ. ವಿ ಆರ್ ಅಗೇನ್ಸ್ಟ್ ದ್ಯಾಟ್. ಅಲ್ಪಸಂಖ್ಯಾತ ಬಹುಸಂಖ್ಯಾತ ಅನ್ನುವಂಥ ಬೇರ್ಪಡೆ ಏನು ಮಾಡಿದ್ದಾರೆ ನಮ್ಮ ಐಡಿಯಾಲಜಿಯಲ್ಲೇ ವಿ ಆರ್ ಅಗೇನ್ಸ್ಟ್ ದ್ಯಾಟ್. ನಮ್ಮ ಇಡೀ ಒಂದು ಸಮಾಜವನ್ನು ಅಲ್ಪಸಂಖ್ಯಾತರು ಬೇರೆ ಬಹುಸಂಖ್ಯಾತರು ಬೇರೆ ಅನ್ನುವಂಥ ಯೋಜನೆ ಸ್ವಾತಂತ್ರ್ಯದ ಸಮಯದಲ್ಲಿ ಯಾರು ಮಾಡ್ಕೊಂಡು ಬಂದಿದ್ದಾರೆ, ವಿ ಆರ್ ಅಗೇನ್ಸ್ಟ್ ದ್ಯಾಟ್. ಅದರಿಂದಾಗೆ ಈ ರೀತಿಯ ಒಂದು 2 ಕ್ಲಾಸಸ್ 2 ಕಮ್ಯುನಿಟೀಸ್ ನಡುವೆ ಸಮಸ್ಯೆ ಸ್ಟಾರ್ಟ್ ಆಗಿದೆ. ಐ ಫಿನಿಶ್.
ಈಗ ಫ್ರೀಡಮ್ ಆಫ್ ಸ್ಪೀಚ್ ಬಗ್ಗೆ ಮೊದಲು ಹೊಡೆತ ಕೊಟ್ಟವರು ಫ್ರೀಡಮ್ ಆಫ್ ಸ್ಪೀಚ್ ಬಗ್ಗೆ ಯಾವಾಗ ಅಂತ ಹೇಳಿದ್ರೆ ದೀನ್ ದಯಾಳ್ ಉಪಾಧ್ಯಾಯ ಅವರು ಅಖಂಡ ಭಾರತದ ಬಗ್ಗೆ ಭಾಷಣ ಮಾಡ್ತಾಯಿದ್ರು. ಆಗ ನೆಹರು ಅವರಿಗೆ ಸ್ವಲ್ಪ ಹೆದರಿಕೆ, ಟೆನ್ಷನ್ ಸ್ಟಾರ್ಟ್ ಆಯಿತು. ಇವರೇನೋ ದೊಡ್ಡ ಭಾಷಣ ಮಾಡ್ತಾರೆ, ದೊಡ್ಡ ಲೀಡರ್ ಆಗ್ತಾ ಇದ್ದಾರೆ ಅಂತ. ಅದಕ್ಕೆ ಫ್ರೆಂಡ್ಶಿಪ್ ವಿತ್ ಫ್ರೆಂಡ್ಲಿ ನೇಷನ್ಸ್ ಅನ್ನುವಂಥ ಒಂದು ವಾಕ್ಯವನ್ನು ಆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಆ್ಯಕ್ಟಲ್ಲಿ ತಂದರು. ಅಂದರೆ ಅಖಂಡ ಭಾರತದಲ್ಲಿ ಅವರು ಪಾಕಿಸ್ತಾನ, ನಮ್ಮದು ಅಫ್ಘಾನಿಸ್ತಾನ ಎಲ್ಲದೂ ಅಖಂಡ ಭಾರತದ ಬಗ್ಗೆ ಭಾಷಣ ಮಾಡ್ತಾಯಿದ್ರು. ನೆಕ್ಸ್ಟು ಕೇದಾರ್ನಾಥ್ ಎನ್ನುವಂಥ ಒಬ್ಬ ಪೋಯೆಟ್ ಒಂದು ಕವಿತೆಯನ್ನು ಬರೀತಾರೆ ಕಾಂಗ್ರೆಸ್ನ ವಿರುದ್ಧ. ಯಾರನ್ನೋ ಹಿಟ್ಲರಿಗೆ ಇದನ್ನು ಮಾಡಿ ಕಂಪೇರ್ ಮಾಡಿ ಒಂದು ಕವಿತೆಯನ್ನು ಬರೀತಾರೆ. 1 ವರ್ಷ ಅವರನ್ನು ಒಳಗೆ ಹಾಕ್ತಾರೆ ಸೆಡೆಷನಲ್ಲಿ. ಆಮೇಲೆ ಎಮರ್ಜೆನ್ಸಿ ಬರ್ತದೆ. ಎಮರ್ಜೆನ್ಸಿಯಲ್ಲಿ ನಿಮಗೊಂದು ಗೊತ್ತುಂಟು ಹೇಗೆ ಎಲ್ಲರನ್ನ ಗ್ಯಾಗ್ ಆರ್ಡ್ರನ್ನು ತಂದು ಫಿನಿಷ್ ಮಾಡಿದರು. ಅಲ್ಲಿಗೆ ಬಿಡಲಿಲ್ಲ. ಕಿಶೋರ್ ಕುಮಾರ್ ಅವರಿಗೆ ಹೇಳ್ತಾರೆ, ಬಾಲಿವುಡ್ಗೆ ಹೇಳ್ತಾರೆ. ಒಂದು ಫ್ಯಾಕ್ಚುಯಲ್ ನೆಹರೂರನ್ನು ಹಿಟ್ಲರ್ಗೆ ಹೋಲಿಸಿ ಪದ್ಯ ಬರದ ಕಾರಣಕ್ಕಾಗಿ ಜೈಲಿಗೆ ಹೋಗಿದ್ದು ಕೇದಾರ್ನಾಥ್ ಅಲ್ಲ, ನೋ ಮೆಹರು ಸುಲ್ತಾನ್ಪುರ್. ಹಿಟ್ಲರ್ಗೆ ಹೋಲಿಸಿ ಪದ್ಯ ಬರೆದಿದ್ದಕ್ಕಾಗಿ 1 ವರ್ಷ ಜೈಲಲ್ಲಿ. ಒಳಗೆ ಹೋಗ್ಬಾರ್ದಿತ್ತಲ್ಲ, ಕ್ಲಾಪೇ ಕೊಡು. ಒಳಗೆ ಹೋದಕ್ಕೆ ಕ್ಲಾಪ್ ಹೊಡೋದು ನಾವು. ನನ್ನ ನಾಚಿಕೆಯಲ್ಲಿ ತಲೆ ತೆಗಿಸ್ಬೇಕು. ಅದಾದ ನಂತರ ಕೇದಾರ್ನಾಥ್ ಕಾಂಗ್ರೆಸ್ನ ವಿರುದ್ಧವಾಗಿ ಮಾತಾಡ್ತಾರೆ. ಕೇದಾರ್ನಾಥ್ ವಿರುದ್ಧ ಸಹ ಅದೇ ರೀತಿಯ ವ್ಯವಸ್ಥೆ ಆಗ್ತದೆ. ನಂತರ ಕಿಶೋರ್ ಕುಮಾರ್ಗೆ ಹೇಳ್ತಾರೆ, ನೀವೊಂದು ಬಾಲಿವುಡ್ನವರೆಲ್ಲ ಸೇರಿ ಎಮರ್ಜೆನ್ಸಿ ಟೈಮಲ್ಲಿ ನಮ್ಮ 20 ಪಾಯಿಂಟ್ ಪ್ರೋಗ್ರಾಮ್ ಏನಿದೆ ಅದು ಪರವಾಗಿ ನೀವು ಮಾತಾಡಿ, ಅದು ಪರವಾಗಿ ಗೀತೆಗಳನ್ನು ಹೇಳಬೇಕಂತ ಹೇಳಿದಾಗ ಕಿಶೋರ್ ಕುಮಾರ್ ಒಪ್ಪೋದಿಲ್ಲ. ದೂರದರ್ಶನ ಮತ್ತು ಎಲ್ಲ ರೇಡಿಯೋದಲ್ಲಿ ಎಲ್ಲದರಲ್ಲಿ ಸಹ ಕಿಶೋರ್ ಕುಮಾರ್ ಸಾಂಗ್ಸನ್ನು ಬ್ಯಾನ್ ಮಾಡ್ತಾರೆ. ಅದಾದ ನಂತರ ಒಂದು ಆಂಧಿಯ ಯಾವುದೊಂದು ಪಿಕ್ಚರ್ ಉಂಟು, ಅದನ್ನು ಸಹ ಬ್ಯಾನ್ ಮಾಡ್ತಾರೆ. 2012ರಲ್ಲಿ ಅಮಿತ್ ಯಾರೊಬ್ಬ ಕರಪ್ಷನ್ ವಿಷಯದಲ್ಲಿ ಕಾರ್ಟೂನ್ ಮಾಡ್ತಾನೆ. ಕಾರ್ಟೂನ್ ವಿಷಯ ಮಾತಾಡಿದ್ರೆ ಯಾರೋ ಕರಪ್ಷನ್ ವಿಷಯದಲ್ಲಿ ಕಾರ್ಟೂನ್ ಮಾಡ್ತಾನೆ, ಅವನನ್ನು ಸಹ ಒಳಗೆ ಹಾಕಿದ್ರು 2012ರಲ್ಲಿ. 2012ರಲ್ಲಿ ಅವರ ಹೊಡೆತ ಆಗ್ತಾನೆ ಬರ್ತಾ ಉಂಟು. ಫ್ರೀಡಮ್ ಆಫ್ ಸ್ಪೀಚ್ ಏನಂತ ಹೇಳ್ತಾ ಇದೆ, ಅದನ್ನು ಪೊಲಿಟಿಕಲ್ ಲೀಡರ್ಸು ಅವರವರಿಗೆ ವ್ಯವಸ್ಥೆ ಮಾಡ್ಕೊಳ್ಳುವ ಹಾಗೆ ಸ್ಟಾರ್ಟಿಂಗಿಂದ ಇಷ್ಟವರ ತನಕ ಸಹ ಈ ರೀತಿಯ ವ್ಯವಸ್ಥೆ ಆಗ್ತಾನೆ ಇದೆ. ಯಾರ ಕಾಲದಲ್ಲಿ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಫ್ರೀಡಮ್ ಆಫ್ ಸ್ಪೀಚಿಗೆ ಅತಿ ದೊಡ್ಡ ಹೊಡೆತ ಬಿತ್ತು. ಈಗ ಹೇಳ್ತಾರೆ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಇದೆ ಅಂತ. ಇಂದಿರಾ ಗಾಂಧಿ ಅಟ್ಲೀಸ್ಟ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು, ಎಮರ್ಜೆನ್ಸಿ ಇದೆಯಪ್ಪ. ಈಗ ಮೋದಿ ಡಿಕ್ಲೇರೇ ಮಾಡಿಲ್ಲ, ಆದರೂ ಅಂಥದ್ದೇ ಸನ್ನಿವೇಶ ಇದೆ ಅನ್ನೋ ವಾದವನ್ನು ಕೇಳಿಸ್ತೀವಿ. ಅದ್ರ ಜೊತೆಗೆ ಇನ್ನೊಂದು ಮಾತನ್ನು ನಾನು ಹೇಳಬೇಕು. ಈಗ ಅವರು ಪ್ರಶ್ನೆ ಮಾಡಬೇಕಾದ್ರೆ ಅನೇಕ ಹಕ್ಕುಗಳ ಬಗ್ಗೆ ಮಾತಾಡಿದ್ರು. ನಮ್ಗೆ ಈ ಹಕ್ಕು ಬೇಕು, ಆ ಹಕ್ಕು ಬೇಕು, ಮಾತಾಡೋ ಹಕ್ಕು ಬೇಕು, ಬರೆಯೋ ಹಕ್ಕು ಬೇಕು, ಕಾರ್ಟೂನ್ ಹಕ್ಕು ಬೇಕು ಅಂತ. ಆದರೆ ನಾವು ಯಾವತ್ತು ಕರ್ತವ್ಯಗಳ ಬಗ್ಗೆ ಮಾತಾಡೋದು, ನನ್ನ ಕರ್ತವ್ಯ ಇದಿದೆ, ಇದನ್ನು ನಾನು ಮಾಡ್ತೇನೆ ಅಂತ ಹೇಳುವಂಥ ಒಂದು ಪ್ರಜ್ಞೆ ನಾಗರಿಕನಿಗೆ ಬರುವುದು ಯಾವಾಗ? ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ ಹೇಳಿದ್ರೆ ನಾನು ನನಗೆ ಬೇಕಾದ ಹಾಗೆ ಮಾತಾಡೋದಲ್ಲ. ನನ್ನ ಮಾತು ಎಲ್ಲಿ ಇನ್ನೊಬ್ಬರಿಗೆ ಹರ್ಟ್ ಆಗುತ್ತೋ ಆಗ ನಾನು ನಿಲ್ಲಿಸಬೇಕು. ಅಲ್ಲೊಂದು ಗಡಿ ರೇಖೆಯನ್ನು ನಾವು ಹಾಕೊಳ್ಬೇಕಾಗುತ್ತದೆ. ರೀಸನಬಲ್ ರಿಸ್ಟ್ರಿಕ್ಷನ್. ಇವತ್ತಿಗೂ ಕೂಡ ಇಡೀ ಜಗತ್ತಿನಲ್ಲಿ ಹೈಯೆಸ್ಟ್ ಏನು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇರುವಂಥ ನಮ್ಮ ದೇಶದಲ್ಲಿ, ಮತ್ತು ಅದು ಬಂದಿರುವಂಥದ್ದು ಯಾವುದರಿಂದ ಅಂತ ಹೇಳಿದ್ರೆ ನಮ್ಮ ದೇಶದ ಸನಾತನ ಸಂಸ್ಕೃತಿಯ ಹಿನ್ನೆಲೆಯಿಂದ. ಈ ಹಿನ್ನೆಲೆ, ಈ ಸಂಸ್ಕೃತಿ ಎಲ್ಲವನ್ನೂ ಕೂಡ ಅಭಿವ್ಯಕ್ತಿ ಮಾಡಲಿಕ್ಕೆ ಬಿಟ್ಟಿದೆ, ಯಾವುದನ್ನು ಕೂಡ ತಡೆದಿಲ್ಲ. ಆದರೆ ಇವತ್ತು ನಾವು ಯಾವುದನ್ನು ನೋಡ್ತಾ ಇದ್ದೇವೆ, ನೀವು ಒಂದು ಪುಸ್ತಕವನ್ನು ನೀವು ಅವಮಾನ ಮಾಡಿದರೆ ನಾವು ನಿಮ್ಮ ತಲೆ ಕಡಿತೇವೆ. ಅವಮಾನ ಅಲ್ಲ, ಒಂದು ಪುಸ್ತಕವನ್ನು ನೀವು ವಿಮರ್ಶೆ ಮಾಡಿದರೆ ತಲೆ ಕಡಿತೇವೆ, ಒಂದು ವ್ಯಕ್ತಿಯ ಬಗ್ಗೆ ಮಾತಾಡಿದರೆ ತಲೆ ಕಡಿತೇವೆ. ಇದೆಲ್ಲ ಎಲ್ಲಿಂದ ಬರ್ತಾ ಇದೆ? ನಾನು ಯಾವ ಜಾತಿ ಧರ್ಮದ ಬಗ್ಗೆ ಹೇಳ್ತಾ ಇಲ್ಲ ಇವರೇ, ದಯವಿಟ್ಟು ಪುಸ್ತಕ ಹೇಳ್ತಾ ಇದ್ರೆ ತಲೆ ಕೆಡ್ತೀರಾ, ಡೆಫಿನೆಟ್ಲಿ ಟಾರ್ಗೆಟಿಂಗ್ ಅ ಕಮ್ಯುನಿಟಿ ಓನ್ಲಿ. ಅದು ನಿಮ್ಮ ಇಂಟರ್ಪ್ರಿಟೇಷನ್, ಅದು ನಿಮ್ಮ ಇಂಟರ್ಪ್ರಿಟೇಷನ್. ಅಣ್ಣ ಒಂದೇ ನಿಮಿಷ, ಇಸ್ಲಾಂ ಬಗ್ಗೆ ಮಾತಾಡಿದ್ರು ಆ ಟೈಮಲ್ಲಿ ಈ ತರ ನೋಡಿ. ಅಲ್ಲ, ನಾನು ಹೇಳಿ ಇಷ್ಟೇ ಗಿಲ್ಟಲ್ಲಿ ಬದುಕ್ತೀರಿ. ದಾಬೋಲ್ಕರ್ ಬಗ್ಗೆ ಯಾಕೆ ಮಾತಾಡಬಾರ್ದು ಅವರು? ವೈ ಆರ್ ಯು ಲಿವಿಂಗ್ ಇನ್ ಗಿಲ್ಟ್? ದಾಬೋಲ್ಕರ್ ಬಗ್ಗೆ ಯಾಕೆ ಮಾತಾಡಿರ್ಬಾರ್ದು? ಒಂದ್ ಬುಕ್ ಅಂದ್ರೆ ನೀವ್ಯಾಕೆ ಕುಂಬಳಕಾಯಿ ಕಳ್ಳ ರೆಗಿಲಾಕ್ ಮುಟ್ಕೊಂಡು ನೋಡ್ಕೊತೀರಿ? ಕುಂಬಳಕಾಯಿ ಕಳ್ಳ ನೀವ್ಯಾಕೆ ಮುಟ್ಕೊಂಡು ನೋಡ್ಕೊತೀರಿ? ಅವ್ರೇನ್ ಹೇಳಿದ್ರ? ಮುಸ್ಲಿಮ್ಸ್ ಕೊಲ್ತಿದ್ದಾರೆ ಅಂದ್ರ, ಕುರಾನ್ ಬೈದಿದ್ದಕ್ಕೆ ಅಂದ್ರ, ಪೈಗಂಬರ್ ಬೈದಿದ್ದಕ್ಕೆ ಅಂದ್ರ, ವೈ ಆರ್? ಅರೆ ನೀವು ದಾಬೋಲ್ಕರ್ ಬಗ್ಗೆ ಹೇಳಿದ್ದು ಅಂತ ಯಾಕೆ ಅನ್ಕೋಬಾರ್ದು? ಯಾಕೆ ನಿಮ್ ತಲೆಗೆ ಹೋಗಲ್ಲ ಅದು? ಪ್ಲೀಸ್ ಪ್ಲೀಸ್. ಇದರಲ್ಲಿ ಸಂವಿಧಾನದ ಆಶಯಗಳ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದೇವೆ. ಈಗ ಪ್ರಸ್ತುತ ಇರ್ತಕ್ಕ ಸರ್ಕಾರ ಅಂತ ಹೇಳ್ತೀನಿ, ಈ ಆರ್ಟಿಕಲ್ 14, 15, 16, 17 ಎಲ್ಲರ ಬಗ್ಗೆ ಕೂಡ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದೇವೆ ಈ ಸರ್ಕಾರ. ಮೊದಲನೇದಾಗಿ ನಾನು ಕಾಂಗ್ರೆಸ್ ಅವ್ರಿಗೆ ಹೇಳ್ತೀನಿ, ನಿಮ್ಮಿಂದ ಸ್ವತಂತ್ರ ಬಂದಿಲ್ಲ ಸರ್, ನಿಮ್ಮ ನಾಯಕತ್ವದಿಂದನೂ ಬಂದಿಲ್ಲ. ಹೇಳ್ತೀನಿ ಕೇಳಿ, ಅಂಬೇಡ್ಕರ್ ಅವರೇ ನಿಮ್ ಜೊತೆ ಇಲ್ಲ ಅಂದ್ರೆ ಪೂರ್ತಿ ಬಾಯ್ತರಕ್ಕೆ ಭಾರತಕ್ಕೆ ನೀವು ಹೆಂಗ್ರಿ ನಾಯಕತ್ವ ಸ್ವಾತಂತ್ರ್ಯ ತಗೊಂಡ್ಬರಕಾಗುತ್ತೆ? ಗಾಂಧೀಜಿ ಸಾಯಕ್ಕೆ, ಗಾಂಧೀಜಿಯನ್ನ ಹತ್ಯೆ ಮಾಡಕ್ಕೆ ಕಾರಣ ಯಾರು ಹೇಳ್ತಿರಲ್ಲ, ಕಾಂಗ್ರೆಸ್ನವರು. ನೀವು ಗಾಂಧೀಜಿನ ಸಾಯಿಸಕ್ಕೆ ಕಾರಣ. ಯಾಕೆಂದ್ರೆ ಅವತ್ತು ನಿಮ್ ಸರ್ಕಾರ ಇತ್ತಲ್ವಾ, ಅವ್ರಿಗೆ ಯಾಕೆ ಪ್ರೊಟೆಕ್ಷನ್ ಕೊಡಲ್ಲ ನೀವು? ನಿಖೇತ್ ರಾಜ್ ಅವರಿಂದ ಮಾತ್ರ ಈ ಪ್ರಶ್ನೆಗೆ ಉತ್ತರ ತಗೊಳ್ತೀನಿ. ನಿಖೇತ್ ರಾಜ್ ಅವರೇ, ಇತಿಹಾಸದ ಬಗ್ಗೆ ಎಷ್ಟು ಅಂತ ಚರ್ಚೆ ಮಾಡೋದು, ಭವಿಷ್ಯದ ಬಗ್ಗೆ ಮಾತಾಡೋಣ ಅಂತ, ದಟ್ ಈಸ್ ಅ ವ್ಯೂ ಪಾಯಿಂಟ್. ಆದರೆ ಅವರು ಆಮ್ ಆದ್ಮಿ ಅವರು ಇನ್ನೊಂದು ಪ್ರಶ್ನೆ ಕೇಳಿದ್ರು, ಮಹಾತ್ಮ ಗಾಂಧೀಜಿ ಸಾವಿಗೆ ಕಾಂಗ್ರೆಸ್ ಕಾರಣ, ನಿಮ್ಮ ಸರ್ಕಾರ ಇತ್ತು, ನಿಮ್ಮವ್ರ ಗೃಹ ಮಂತ್ರಿಗಳಿದ್ರು, ನೀವು ಯಾಕೆ ರಕ್ಷಣೆ ಕೊಡಲಿಲ್ಲ ಅಂತ ಹೇಳಿ. ಮಹಾತ್ಮ ಗಾಂಧಿಯವರಿಗೆ ಸಂಪೂರ್ಣವಾದಂಥ ಸೆಕ್ಯೂರಿಟಿ ಕೊಡುವಂಥ ತಯಾರಿ ನಡೆದಿತ್ತು.
ಮಹಾತ್ಮ ಗಾಂಧೀಜಿಯವರು ಕೊಟ್ಟ ಉತ್ತರ ಏನು ಗೊತ್ತಾ, ಯಾಕೆ ಇಷ್ಟೊಂದು ಜನ ಪೊಲೀಸರು ನಿಂತಿದ್ದಾರೆ ಅಂತ ಗಾಂಧಿ ಕೇಳಿದ್ರು. ಗಾಂಧಿ ಕೇಳಿದಾಗ ಸರ್ದಾರ್ ಪಟೇಲ್ ನಿಮ್ಮ ಸೆಕ್ಯೂರಿಟಿ ಅಂದಾಗ ಗಾಂಧಿ ಹೇಳಿದ ಮಾತಿದು, ಇಫ್ ರಾಮ ವಾಂಟ್ಸ್ ಟು ಕಿಲ್ ಮೀ ಹೂ ಕ್ಯಾನ್ ಸೇವ್ ಮೀ, ಇಫ್ ರಾಮ ವಾಂಟ್ಸ್ ಟು ಸೇವ್ ಮೀ ಹೂ ಕ್ಯಾನ್ ಕಿಲ್ ಮೀ, ಐ ಡೋಂಟ್ ವಾಂಟ್ ದೀಸ್ ಪೀಪಲ್. ಅಹಿಂಸಾವಾದಿಗೆ ಗಾಂಧೀಜಿ ಹೇಳಿದಂಥ ಮಾತಿದು, ಒಬ್ಬ ಸತ್ಯಾಗ್ರಹಿಗೆ ನಿರ್ಭಯತ್ವ ಪ್ರಥಮ ಲಕ್ಷಣ. ನಾನು ಇಷ್ಟು ಜನ ಪೊಲೀಸರನ್ನ ಇಟ್ಕೊಂಡ್ರೆ ನನ್ನ ಪುಕ್ಲ ಅಂತ ಆಗುತ್ತೆ, ಕರ್ಕೊಂಡೋಗಿ ಇವ್ರನ್ನ ಅಂತ ಗಾಂಧಿ ನಿರಾಕರಿಸ್ಬಿಟ್ರು. ಗಾಂಧಿಯ ವಿರುದ್ಧ ಸರ್ದಾರ್ ಪಟೇಲ್ಗೆ ಹೋಗೋಕ್ಕಾಗಲಿಲ್ಲ. ಸರ್ದಾರ್ ಪಟೇಲ್ ಗಾಂಧಿ ಸತ್ತ ಮೇಲೆ ಎದೆ ಚಚ್ಕೊಂಡತ್ತು ರಾಜೀನಾಮೆ ಕೊಡೋಕೆ ಹೋದರು, ನಾನು ಕಾರಣ ಇದಕ್ಕೆ ಅಂತ. ಪಂಡಿತ್ ನೆಹರು ಸರ್ದಾರ್ ಪಟೇಲ್ರನ್ನ ಬಾಚಿ ಅಪ್ಕೊಂಡು, ಇಲ್ಲ ಪಟೇಲ್ಜಿ ನೀವು ಹೊಣೆ ಅಲ್ಲ, ನೀವೆಲ್ಲವನ್ನೂ ಮಾಡಿದ್ದೀರಿ ನನಗೆ ಗೊತ್ತಿದೆ, ನೀವು ಇಲ್ಲಿ ಕೂತ್ಕೊಳ್ಳೇಬೇಕು ಅಂತ ಹೇಳಿ ವಾಪಸ್ ಅವ್ರನ್ನ ಗೃಹ ಮಂತ್ರಿ ಸ್ಥಾನದಲ್ಲಿ ಕೂರಿಸಿ ಅವರ ರೆಸಿಗ್ನೇಷನ್ ಲೆಟರನ್ನು ಅಕ್ಸೆಪ್ಟ್ ಮಾಡಲಿಲ್ಲ. ನನ್ನ ಹೆಸರು ಯಜಸ್ ಪಾಷಾ ಅಂತ ಮಾತಾಡ್ತೀನಿ. ಸೊ ನಾನೊಬ್ಬ ಕನ್ನಡದ ಮೇಷ್ಟ್ರು. ನಾವೆಲ್ಲ ಬಸವಣ್ಣನವರ ಸಮಾಜದ ಬಗ್ಗೆ ಆಶಯವನ್ನು ಹೊತ್ತವರು. ಯಾರಿಗೆ ಬಂತು, ಎಲ್ಲಿಗೆ ಬಂತು ಸ್ವಾತಂತ್ರ್ಯ? ಶ್ರೀಮಂತರ ಮನೆ ಬಾಗಿಲಿಗೆ ಬಂತು, ಪೊಲೀಸರ ಬೂಟಿಗೆ ಬಂತು, ಮಾಲೀಕರ ಚಾಟಿಗೆ ಬಂತು ಅಂತ ಸ್ವಾತಂತ್ರ್ಯ. ನನಗೆ ಇವರಿಬ್ಬರಿಂದ ಒಂದು ಸಮರ್ಥನೆ ಬೇಕಷ್ಟೇ. ಇದು ಸರ್, ಇದು ಗಾಂಧಿ ಹತ್ಯೆ ಮತ್ತು ನಾನು ಅಂತ ಈ ಪುಸ್ತಕ ಗೋಪಾಲ್ ಗೌಡ್, ಈ ಪುಸ್ತಕವನ್ನು ನೀವು ಸಮರ್ಥನೆ ಮಾಡ್ಕೋತೀರಾ? ಈ ಪುಸ್ತಕವನ್ನು ನೀವು ಸಮರ್ಥನೆ ಮಾಡ್ಕೊಳ್ತೀರಾ ಅಂತ ಕೇಳಿದ್ರಲ್ಲ, ಯಾರದ್ದೋ ಆಟೋಬಯೋಗ್ರಫಿಯನ್ನ, ಯಾರದೋ ಜೀವನದ ಕಥೆಯನ್ನು ಇನ್ನೊಬ್ಬರು ಸಮರ್ಥನೆ ಮಾಡ್ಕೊಳ್ಳೋದು ಅಂದ್ರೆ ಏನು? ಅದನ್ನ ಕ್ಲಿಯರ್ ಮಾಡಿ. ಕೊಂದಂತ ನಾಥೂರಾಮ್ ಗೂಡ್ಸೆ ಅವರ ತಮ್ಮ ಬರೆದಿರುವಂತ ಪುಸ್ತಕ, ಇದನ್ನ ಯಾಕೆ ಅವ್ರು ಸಮರ್ಥನೆ ಮಾಡ್ಕೊಳ್ಳೋದು? ಅದಕ್ಕೆ ನಾನು ಉತ್ತರ ಕೊಡ್ತಾರೆ, ರೆಡಿ ಇದ್ದಾರೆ ಸರ್, ಅವ್ರು ರೆಡಿ ಇದ್ದಾರೆ. ಒಂದು ನಿಮಿಷ ಕೊಡಿ. ಕಾಂಗ್ರೆಸ್ಸಿನ ಧೋರಣೆಯು ಹಿಂದೂ ಜನರಿಗೆ ಹಾನಿಕರವಾಗಿದೆ, ಮುಸಲ್ಮಾನರಿಗೆ ಆರ್ಥಿಕ ಬಹಿಷ್ಕಾರ ಆಗಬೇಕು. ಯಾಕೆ ಬಡಗೆ ಅವ್ರು ಹೇಳ್ತಾರೆ ಅಂದ್ರೆ, ನಾನು ಯಾಕೆ ಸ್ವತಂತ್ರ ಹೋರಾಟ ಈ ಥರದಲ್ಲಿ ಅಂದರೆ ಬೇರೆ ಬೇರೆ ಇದ್ರಲ್ಲಿ ನಾವು ಕೊಲ್ಲಕ್ಕೆ ಹೋಗ್ತಾ ಇದ್ವಿ ಅಂದರೆ, ಸಾವರ್ಕರ್ ನಮಗೆಲ್ಲ ಆರ್ಥಿಕ ಪರಿಸ್ಥಿತಿ ಕೊಡ್ತಾ ಇದ್ರು, ಅದಕ್ಕೋಸ್ಕರ ನಾವು ಹೋಗಿ ಈ ಕೊಲೆ ಇದರಲ್ಲಿ ನಾವೆಲ್ಲ ಭಾಗಿಯಾಗ್ತಿದೀವಿ ಅಂತ. ಇದನ್ನ ಏನ್ ಮಾಡ್ತೀರಾ? ಇದನ್ನ ನಿಜ. ಈಗ ನಾನು ಯಾವುದೋ ಒಂದು ಪುಸ್ತಕ ತಗೊಂಬಂದು ಈ ಪುಸ್ತಕದಲ್ಲಿ ಒಂದು ನನ್ನ ಧರ್ಮವನ್ನು ಒಪ್ಪಿಕೊಳ್ಳದೆ ಇರುವವರನ್ನ ತಲೆ ಕಡಿಬೇಕು ಅಂತ ಒಂದು ಪುಸ್ತಕ ಹೇಳುತ್ತೆ ಅಂತ ಹೇಳಿದ್ರೆ, ಈ ಪುಸ್ತಕ ತಗೊಂಬಂದು ಇದನ್ನ ನೀವು ಸಮರ್ಥಿಸಿಕೊಳ್ತೀರಾ ಅಂತ ಹೇಳಿದ್ರೆ ಏನ್ ಹೇಳಬೇಕು? ನಾನು ಗೋಪಾಲ್ ಗೌಡ್ರಲ್ಲ, ಗೋಪಾಲ್ ಗೌಡ್ಸೆ. ನೀವು ಹೆಸರನ್ನೇ ತಪ್ಪಾಗಿ ಹೇಳ್ತಾ ಇದ್ದೀರಿ. ಗೋಪಾಲ್ ಗೌಡ್ರು ಬೇರೆ. ನನ್ನ ಪ್ರಶ್ನೆ ಇರೋದು ಈ ಕಡೆ ಪ್ಯಾನೆಲ್ ಇರುವಂತವ್ರಿಗೆ. ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಂದು ಇತಿಹಾಸದ್ದು ಅಲ್ಲ, ಭವಿಷ್ಯದ್ದು ಅಲ್ಲ, ಇವತ್ತಿರುವಂತ ಸ್ವಾತಂತ್ರ್ಯದ ಬಗ್ಗೆ ನನ್ನ ಪ್ರಶ್ನೆ ಇದೆ. ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇವತ್ತು ಕಾಂಗ್ರೆಸ್ ಬೆಂಬಲಿತ ಹಲವಾರು ಏರಿಯಾಗಳಲ್ಲಿ ನಾವು ಸ್ಟೂಡೆಂಟ್ಸು ತಿರಂಗ ಯಾತ್ರೆ ಹೋಗ್ತೀರಿ ಅಂದ್ರೆ ಟೈಟ್ ಪೊಲೀಸ್ ಸೆಕ್ಯೂರಿಟಿ ಬೇಕಾಗಿದೆ. ಅದಾದ್ಮೇಲೆ ಕೆಲವು ಮೆರವಣಿಗೆಗಳು ಹೋಗ್ಬೇಕಂದ್ರೆ ಕೆಲವು ಏರಿಯಾಗಳಲ್ಲಿ ಸೆಕ್ಯೂರಿಟಿ ಬೇಕಾಗಿದೆ. ಅಂದ್ರೆ ನೀವು ತಂದು ಕೊಟ್ಟಿರುವಂತ ಸ್ವಾತಂತ್ರ್ಯ ಇದಾ ಅಂತ ನನ್ನ ಪ್ರಶ್ನೆ. ಕೇಳಿರ್ತಕ್ಕಂಥ ಪ್ರಶ್ನೆ ಭಾಳ ಇಂಪಾರ್ಟೆಂಟ್ ಇದೆ. ಇವತ್ತು ನಾವೊಂದು ನಮ್ಮ ದೇಶದ ಬಾವುಟ ಹಿಡ್ಕೊಂಡು ಹೋಗ್ಬೇಕಾದ್ರೆ ಈ ಪರಿಸ್ಥಿತಿ ಯಾಕೆ ಅಂತ ನಿಮ್ಮ ಪ್ರಶ್ನೆ. ಇದಕ್ಕೆಲ್ಲ ಕಾರಣ ನಮ್ಮ ಆಡಳಿತದಲ್ಲಿರ್ತಕ್ಕಂಥ ಪಕ್ಷದವರು ಅಂತ ಸ್ಪಷ್ಟವಾಗಿ ಹೇಳ್ತೇನೆ, ಕೇಳಿ. ಬೆಳಗಾವಿ ಜಿಲ್ಲೆಯಲ್ಲಿ 110 ಮೀಟರ್ನ ಒಂದು ಬಾವುಟವನ್ನು ಕಾಂಗ್ರೆಸ್ ಸರ್ಕಾರ ಆಗ್ತದೆ, ಸ್ತಂಭವನ್ನು ಆಗ್ತದೆ, ಬಾವುಟ ಹಾರ್ತದೆ. ಕಳೆದ 1 ವರ್ಷಗಳಿಂದ ಬಾವುಟ ಹಾರಿಸಲಿಕ್ಕೆ ಯೋಗ್ಯತೆ ಇಲ್ಲದಿರ್ತಕ್ಕಂಥವ್ರು ಬಾವುಟದ ಬಗ್ಗೆ ಮಾತಾಡ್ತಾರೇನ್ರಿ? ನಾನು ಇತಿಹಾಸ ನೋಡಿ, ಬೆಳಗಾವಿಯಲ್ಲಿ ಇಡೀ ಕರ್ನಾಟಕದಲ್ಲಿ ಅತಿ ದೊಡ್ಡ ಧ್ವಜಸ್ತಂಭ ಅಂತಂದ್ರೆ ಬೆಳಗಾವಿ ಜಿಲ್ಲೆಯ ಕೋಟೆ ಮುಂದೆ ಇರ್ತಕ್ಕಂಥ ಕೆರೆಯಲ್ಲಿ ಇರ್ತಕ್ಕಂಥ ಬಾವುಟ ಸ್ತಂಭ. 1 ವರ್ಷದಿಂದ ಒಂದು ಬಾವುಟನ ಆರಿಸಲಿಕ್ಕೆ ಯೋಗ್ಯತೆ ಇಲ್ಲ ಅನ್ನೋರು ನೀವೇನು ಮನೆ ಮನೆಗೆ ತಿರಂಗ ತಗೊಂಡು ಹೋಗ್ತೀರಿ? ನಿಮಗೆ ರೂಲಿಂಗ್ ಪಾರ್ಟಿ ಅಂತ ಏನ್ ಹೇಳ್ತೀವಿ, ಯಾರೇ ಆಡಳಿತವನ್ನ ನಡೆಸ್ತಾ ಇದ್ರು ಅವ್ರ ಕೈನಲ್ಲಿ ನಮ್ಮೆಲ್ಲರ ಸಂಪೂರ್ಣ ಸ್ವಾತಂತ್ರ್ಯ ಅವ್ರ ಕೈನಲ್ಲಿ ಇರುತ್ತೆ. ಅದನ್ನ ಪ್ರಶ್ನೆ ಮಾಡಿ, ಯಾರೇ ಆಗಿರ್ಲಿ ಸರ್, ಇಲ್ಲಿವರೆಗೂ ಎಲ್ಲಾ ಪಕ್ಷಗಳು ಆಡಳಿತಕ್ಕೆ ಬಂದು ಹೋಗಿದೆ. ಎಷ್ಟು ಜನ ಯಾವ ರೀತಿ ಸ್ವಾತಂತ್ರ್ಯ ಕೊಟ್ಟಿದ್ದೀರಾ ದಯವಿಟ್ಟು ತಿಳಿಸಿ. ಇಷ್ಟು ಜನ ಕುತ್ಕೊಂಡಿದ್ದೀರಾ, ಎಷ್ಟು ಜನ ಖುಷಿ ಅಂತ ಸಿಲಿಂಡರ್ ತಗೊಳ್ಳುವಾಗ ಅಮೌಂಟ್ ಕೊಟ್ಟಿದ್ದೀರಾ ಹೇಳಿ? ಇಷ್ಟು ಜನ ಇದ್ದೀರಾ, ಎಷ್ಟು ಸರಿ ರೇಷನ್ ತರಕ್ಕೆ ಹೋದಾಗ ಖುಷಿಯಿಂದ ಕೊಟ್ಟು ತಗೊಂಡು ಬಂದಿದ್ದೀರಾ ದಯವಿಟ್ಟು ಹೇಳಿ? ನಿಮ್ಮ ದಿನ ಬಳಕೆಯಲ್ಲಿ ಇಷ್ಟೊಂದು ತೊಂದರೆ ಆಗ್ತಾ ಇದೆ. ಎಷ್ಟು ಜನ ಮನೆಯಿಂದ ಹೊರಗಡೆ ಬಂದ ತಕ್ಷಣ ಒಳ್ಳೆ ರೋಡಲ್ಲಿ ಓಡಾಡಿದ್ದೀರಾ ಹೇಳಿ? ನೀವು ಮನೆಯಿಂದ ಆಚೆ ಬಂದಾಗ ಮುಖ್ಯ ದ್ವಾರ, ಮುಖ್ಯ ರೋಡ್ ಅಂತ ಏನಿರುತ್ತೆ ಆ ಮೇನ್ ರೋಡ್ಗಳಷ್ಟೇ ನೋಡಿದ್ದೀರಾ? ನಿಜವಾಗಿಯೂ ಒಂದು ಒಳಗಡೆ ನುಗ್ಗಿ ಒಂದು ಏನು ಏರಿಯಾಗಳಿದೆ ಅಲ್ವಾ, ಡೆವಲಪ್ಮೆಂಟ್ ನೋಡಿದ್ರೆ 10 ದಿನಕ್ಕೆ ನೀರು ಬಿಡ್ತಾ ಇದ್ದಾರೆ, 12 ದಿನಕ್ಕೆ ನೀರುಗಳು ಬಿಡ್ತಾ ಇದ್ದಾರೆ. ರೇಷನ್ಗಳು ತಗೊಳಕ್ಕಾಗ್ತಾ ಇಲ್ಲ, ಮನೆಗಳಲ್ಲಿ ಕೆಲಸಗಳಿಲ್ಲ ಅವ್ರಿಗೆ. ಎಷ್ಟು ನೊಂದ್ಕೊಂಡಿದ್ದಾರೆ ಅಂದ್ರೆ ಇದ್ರ ಬಗ್ಗೆ ಯಾಕೆ ಮಾತಾಡ್ತಾರೆ? ಸ್ವಾತಂತ್ರ್ಯ ಅಂದ್ರೆ ಏನು? ಸ್ವಾತಂತ್ರ್ಯ ಅಂದ್ರೆ ಬೇಸಿಕಲಿ ಅಭಿವೃದ್ಧಿ. ಸ್ವಾತಂತ್ರ್ಯ ಅಂದ್ರೆ ಅಭಿವೃದ್ಧಿ. ಸ್ವಾತಂತ್ರ್ಯ ಅಂದ್ರೆ ಅಭಿವೃದ್ಧಿ. ಸ್ವಾತಂತ್ರ್ಯ ಅಂದ್ರೆ ಕಡಿಮೆ ಬೆಲೆಗೆ ವಸ್ತುಗಳು ಸಿಗುವಂತದ್ದು, ಅದು ಸ್ವಾತಂತ್ರ್ಯ. ಇಲ್ಲದೆ ಹೋದ್ರೆ ಯಾವ ಸ್ವಾತಂತ್ರ್ಯ ಇದ್ರೇನು? ದಿಸ್ ಇಸ್ ಯುವರ್ ಕ್ವಶನ್. ಸ್ವಾತಂತ್ರ್ಯ ಅಂದ್ರೆ ಸಂವಿಧಾನ, ನೀವೇನು ಹೇಳ್ತಾ ಇದ್ದೀರಲ್ವಾ, ಸಂವಿಧಾನ ಹೇಳುತ್ತೆ ಒಬ್ಬ ಮನುಷ್ಯ ಹುಟ್ಟಿದ ತಕ್ಷಣ ಉಚಿತವಾಗಿ ಮೂಲಭೂತ ಸೌಕರ್ಯಗಳನ್ನ ಉತ್ತಮ ಗುಣಮಟ್ಟದಲ್ಲಿ ಕೊಡಬೇಕು ಅಂತ ಸಂವಿಧಾನ ಹೇಳುತ್ತೆ. ಯಾವ ಪಕ್ಷ ಕೊಟ್ಟಿದೆ ಸರ್? ಮಾತಾಡಿ. ಯಾವುದೇ ಪಕ್ಷ, ದಯವಿಟ್ಟು ಐ ವಾಂಟ್ ಟು ಟೇಕ್ ಒನ್ ಮೋರ್. ಯಾರು ಕೊಟ್ಟಿಲ್ಲ, ಯಾರು ಮಾಡಿಲ್ಲ, ಮನಸ್ಸಾಕ್ಷಿಯಾಗಿ ನಾನು ಒಪ್ಕೊಂತಾ ಇದ್ದೀನಿ. ಅದನ್ನ ಆಮ್ ಆದ್ಮಿ ಪಾರ್ಟಿ ಅವ್ರು ಮಾತಾಡಿದಿರಾ, ಕುತ್ಕೊಂಡಿದಾರಲ್ಲ, 2 ಸ್ಟೇಟ್ ಅಲ್ಲಿ ಮಾಡಿದ್ದಾರೆ, ಪಂಜಾಬ್ ಅಲ್ಲಿ ಮತ್ತು ಡೆಲ್ಲಿನಲ್ಲಿ ಮಾಡಿದ್ದಾರೆ. ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಸರ್? ಯಾಕೆ ಸರ್ ಇದ್ರ ಬಗ್ಗೆ ಮಾತಾಡಬಾರ್ದು? ಅದ್ಭುತವಾದ ಶಿಕ್ಷಣ ಕೊಡ್ತಾ ಇದ್ದಾರೆ. ಪಕ್ಷಗಳನ್ನ ಪ್ರತಿನಿಧಿಸ್ತಾ ಇರುವಂತವ್ರು ಇಬ್ರು ಇದ್ದಾರೆ, ಇಬ್ರು ಕೂಡ ದೇಶವನ್ನ
ದೇಶವನ್ನು ಆಳಿರುವಂಥವರು, ಒಬ್ಬರ ನಂತರ ಒಬ್ಬರಿಂದ ಉತ್ತರ ತಗೊಳ್ತೀನಿ. ಭರತ್ ಶೆಟ್ರೆ, ಸ್ವಾತಂತ್ರ್ಯ ಅಂದರೆ ವೆಲ್ಫೇರ್ ಸ್ಟೇಟ್, ಅದನ್ನು ಮಾಡೋದಕ್ಕೆ ಏನು ಪ್ರಯತ್ನ ಪಟ್ರಿ? ವೆಲ್ಫೇರ್ ಸ್ಟೇಟ್ ಮಾಡಿದರೆ ದೇಶದ ಅವನತಿ ಅವಾಗ ಸ್ಟಾರ್ಟ್ ಆಗ್ತದೆ. ವೆಲ್ಫೇರ್ ಸ್ಟೇಟ್ ಮಾಡ್ಲಿಕ್ಕೆ ಹೋದ್ರೆ ಫ್ರೀ ಬೀಸ್ ಕೊಟ್ರೆ, ಲೆಟ್ ಮಿ ಕಂಪ್ಲೇನ್, ಎಲ್ಲದಕ್ಕೂ ಫ್ರೀ ಬೀಸ್ ಕೊಟ್ರೆ ನಾಳೆ ನಾವು ಪಾಕಿಸ್ತಾನ, ಬಾಂಗ್ಲಾದೇಶ, ಶ್ರೀಲಂಕಾದಾಗೆ ಆಗ್ತದೆ. ಶುಡ್ ಬಿ ಎ ಕ್ಯಾಲ್ಕುಲೇಟೆಡ್ ರಿಸ್ಕ್ ಶುಡ್ ಬಿ ಟೇಕನ್. ಟೋಟಲ್ ಆಗಿ ಒಂದು ರಿಸ್ಕ್ ತಗೊಂಡು ಯಾರೋ ಏನು ಮಾಡಿದರೆ ಅದನ್ನು ನೀವು ರಿಪರ್ಕಷನ್ಸ್ ನೋಡಲಿಕ್ಕೆ 5 ವರ್ಷ ಸಾಕಾಗೋದಿಲ್ಲ. ಅದರ ರಿಪರ್ಕಷನ್, ಫ್ರೀ ಬೀಸ್ ರಿಪರ್ಕಷನ್ ನೋಡಬೇಕಾದ್ರೆ ನೀವು ಕೆಲವು ಸ್ಟೇಟ್, ನನ್ನ ಹೆಸರು ಹೇಳೋದಿಲ್ಲ, ಕೆಲವು ಸ್ಟೇಟ್ಗಳಿಗೆ ಈಗ ಬೇಸಿಕ್ ಕಮ್ಯುನಿಟಿ ಬಗ್ಗೆ ಮಾತಾಡೋಣ. ಒಳ್ಳೆ ರೋಡು, ಒಳ್ಳೆ ಚರಂಡಿ, ಕಡಿಮೆ ಬೆಲೆಗೆ ವಸ್ತುಗಳು ರಿಕ್ವೈರ್ಡ್. 75 ವರ್ಷ ಆಯ್ತು, ಇವತ್ತಿಗೂ ಕೂಡ ಮನೆಗಳಿಲ್ಲ, ಸ್ವಂತ ಮನೆಗಳಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ಶೌಚಾಲಯ ಇಲ್ಲ, ಶಿಕ್ಷಣ ಇಲ್ಲ. ಒಳ್ಳೆ ಶಿಕ್ಷಣ ಕೊಡಬೇಕು ಅಂದ್ರೆ ಒದ್ದಾಡ್ಬೇಕು ತಂದೆ ತಾಯಿ, ಅಂತ ಸ್ಥಿತಿಲಿ ಇದೀವಿ. ಈ ಸ್ವಾತಂತ್ರ್ಯ ಒನ್ ಆಫ್ ದ ವರ್ಸ್ಟ್ ಹೆಲ್ತ್ ಸೆಕ್ಟರ್. ನೀವು ಎಲ್ಲದಕ್ಕೂ ಮುಖ್ಯ ನಾನು ನೋಡೋದು ಯಾವುದು ಅಂತ ಹೇಳಿದ್ರೆ, ಹೆಚ್ಚಾಗಿ ಜನರಿಗೆ ಸಮಸ್ಯೆ ಬರೋದು ಅದು. 75 ವರ್ಷಗಳಲ್ಲಿ ಕೋವಿಡ್ ಬಂದಾಗ ನಮಗೆ ಹೆಲ್ತ್ ಸೆಕ್ಟರ್ ಅವಸ್ಥೆ ಏನಂತ ಗೊತ್ತಾಯ್ತು ಎಲ್ಲರಿಗೂ ಸಹ, ಎಷ್ಟು ವೀಕ್ ಇದೆ ಅಂತ. ಆದರೂ ಸಹ WHO ಅವರು ಹೇಳಿದರು, ನೀವು ಕೋವಿಡಲ್ಲಿ ಇಡೀ ದೇಶ ಹಾಳಾಗಿ ಹೋಗ್ತದಂತ. ಎಲ್ಲ ಜನರು, ಸಾರ್ವಜನಿಕರು ಒಟ್ಟಿಗೆ ನಿಂತರು, ಸರ್ಕಾರ ಅದು ಎಲ್ಲದೂ ಸೇರಿ, ಪಾರ್ಟಿ ಗೀಟಿ ಅಂತ ಏನಿಲ್ಲ, ವಿ ಕುಡ್ ಕಮ್ ಔಟ್ ಆಫ್ ಇಟ್. ಆದರೆ ಫ್ರೀ ಬೀಸ್ ವಿಷಯ ಬಂದಾಗ ವಿ ಶುಡ್ ಬಿ ವೆರಿ 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 ಕೇರ್ಫುಲ್. ಒಬ್ಬನಿಗೆ ಫ್ರೀ ಕೊಟ್ಟಾಗ ಅದರ ವ್ಯಾಲ್ಯೂ ಇರ್ಬೋದು, ವ್ಯಾಲ್ಯೂ ಇಲ್ಲದೇ ಇರ್ಬೋದು. ಮುಂದೆ ನಾವು ಎಲ್ಲಿಂದ ಅವನಿಗೆ ಕೊಡ್ತೇವೆ? ಫೈನಾನ್ಷಿಯಲ್ ಡಿಸಿಪ್ಲಿನ್ ನಮ್ಮ ಹತ್ರ ಉಂಟಾ ಇಲ್ವಾ? ನಾವು ಎಷ್ಟು ದುಡ್ಡನ್ನು ಎಲ್ಲಿಂದ ತಂದು ಕೊಡ್ತೇವೆ? ಯಾರಿಗೆ ನಾವು ಸಾಲವನ್ನು ಎಲ್ಲಿಂದ ಸಾಲ ತೆಗೆದುಕೊಂಡು ಈ ಫ್ರೀ ಬೀಸನ್ನು ಕೊಡ್ತೇವೆ, ಆ ಸಾಲವನ್ನು ತೀರಿಸಲಿಕ್ಕಾಗದೆ ಎಷ್ಟೋ ರಾಜ್ಯಗಳಿಗೆ ಈಗ ವರ್ಲ್ಡ್ ಬ್ಯಾಂಕಿಂದ ಲೋನನ್ನು ಕೊಡ್ತಾ ಇಲ್ಲ. ದೇ ಹ್ಯಾವ್ ಕಮ್ ಇನ್ ದ ರೆಡ್. ಅವ್ರು ಮೇಡಮ್ ಹೇಳಿದಾಗೆ ಡ್ರಿಂಕಿಂಗ್ ವಾಟರು, ಸ್ಯಾನಿಟೇಷನ್ನು, ರೋಡ್ಸು, ಇನ್ಫ್ರಾಸ್ಟ್ರಕ್ಚರ್ ಅದನ್ನು ನಾವು ಕೊಡಲೇಬೇಕು. ದಿಸ್ ಆರ್ ನಾಟ್ ಫ್ರೀ ಬೀಸ್. ಇದು ಕರ್ತವ್ಯ, ಇದು ಫ್ರೀ ಬೀಸ್ ಅಲ್ಲ, ಇದು ಮಾಡಲೇಬೇಕು ನಾವು. ನೋ ಬ್ರಿಟಿಷರ ಕೈಯಿಂದ ನಮಗೆ ಸ್ವಾತಂತ್ರ್ಯ ದೇಶ ಅಂತ ಬಂದಾಗ ಈ ದೇಶದ ಸ್ಥಿತಿ ಏನಿತ್ತು? ಸಾಕ್ಷರತೆ ಎಷ್ಟಿತ್ತು? ರೋಡ್ ಎಲ್ಲಿತ್ತು? ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಏನಿತ್ತು? ಅಲ್ಲಿಂದ 75 ವರ್ಷದಲ್ಲಿ ಸಮಾಧಾನ ಪಟ್ಕೋಬೋದಾ ಅಥವಾ ಇನ್ನೂ ಮಾಡಬಹುದಾಗಿ? ನಾಟ್ ಎಟ್ ಆಲ್. ಸಮಾಧಾನ ಪಡುವಂಥ ಸ್ಥಿತಿಯಲ್ಲೇ ನಾವಿಲ್ಲ, ಸಮಾಧಾನ ಪಟ್ಕೊಳ್ಳಿಕ್ಕೆ ಆಗೋದಿಲ್ಲ. 100% ದೇರ್ ಇಸ್ ಲಾಟ್ ಆಫ್ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್ಸ್. 100% ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಎಷ್ಟೋ ಸ್ಕೋಪ್ ಉಂಟು, ಸ್ವಲ್ಪ ಅಲ್ಲ. 75 ವರ್ಷದಲ್ಲಿ ನಾವು ಏನು ಸಾಧನೆ ಮಾಡಿದೆ ಅಂತ ನೀವು ಲೆಕ್ಕ ಮಾಡ್ತಾ ಹೋದರೆ, ಬ್ರಿಟಿಷರು ಬಿಟ್ಟರ ಮೇಲೆ ನಾನು ಇದು ಮಾಡಲಿಕ್ಕೆ ಹೋಗೋದಿಲ್ಲ. ಐ ಡೋಂಟ್ ಟು ಬ್ಲೇಮ್, ಒಬ್ಬರನ್ನ ದೂರುವ ಪ್ರಶ್ನೆ ಅಲ್ಲ. ನಾಟ್ ಎಟ್ ಆಲ್. ನಮಗೆ ಎಲ್ಲಿ ಸಹ ಇನ್ನೂ ಸಹ ಕೆಲವು ಊರಿಗೆ, ಹಳ್ಳಿಗಳಿಗೆಲ್ಲ ಹೋದರೆ ನಮ್ಮ ಸೈಡಲ್ಲಿ ಸ್ವಲ್ಪ ಬೆಟರೇ ಉಂಟು, ದಕ್ಷಿಣ ಕನ್ನಡ ಜಿಲ್ಲೆ ಸೈಡಲ್ಲಿ. ಮತ್ತು ಎಷ್ಟೋ ಜಿಲ್ಲೆಗಳು, ನಾನು ಇನ್ನೊಬ್ಬರು MLC ಹತ್ರ ಮಾತಾಡ್ತಾಯಿದ್ದೆ, ಶಾಲೆ ಇಲ್ಲ, ಆಸ್ಪತ್ರೆ ಇಲ್ಲ, ರಸ್ತೆ ಇಲ್ಲ, ಹೋಗಲಿಕ್ಕೆ ವ್ಯವಸ್ಥೆನೇ ಇಲ್ಲ. ಒಂದು ಟ್ರಾನ್ಸ್ಪೋರ್ಟೇಷನ್, ಲಾಜಿಸ್ಟಿಕ್ಸ್ ಪ್ರಾಬ್ಲಮ್ಸ್ ಉಂಟು. ಆ ರೀತಿಯ ವ್ಯವಸ್ಥೆ ಇನ್ನೂ ಸಹ 75 ವರ್ಷ ಆದ ನಂತರ ಇನ್ನೂ ಸಹ ಇದೆ. ನಮ್ಮ ತಾಕತ್ತು ಇನ್ನೂ ಜಾಸ್ತಿ ಇತ್ತು, ಅಷ್ಟು ಹೋಗಿಲ್ಲ ನಾವು, ಅಷ್ಟು ನಾವು ಬಹಳ ವಿಚಾರಗಳನ್ನ ಭರತ್ ಶೆಟ್ಟಿ ಅವರು ಹೇಳಿದ್ರು. ನನಗೆ 2 ನಿಮಿಷ ಟೈಮ್ ಕೊಡ್ತಕ್ಕಂಥದ್ದು. ಈ ದೇಶ ಸ್ವಾತಂತ್ರ್ಯ ಬಂದದ 1947ರಿಂದ ಇವತ್ತಿನವರೆಗೂ ತುಲನೆ ಮಾಡಿ ನೋಡಿದಾಗ 60 ವರ್ಷಗಳ ಕಾಲ ನಾವು ಆಡಳಿತ ನಡೆಸಿರ್ಬೋದು. ಆವತ್ತು ದಿವಸ ನಮ್ಮ ಆಹಾರ ಪದ್ಧತಿಯಲ್ಲಿ ನಮಗಿರ್ತಕ್ಕಂಥ ರಿಸೋರ್ಸಸ್ ಏನಿತ್ತು ಅಗ್ರಿಕಲ್ಚರಲ್ಲಿ, ನಾವು ಯಾವ ಸ್ಥಿತಿಯಲ್ಲಿದ್ವಿ, ಬೇರೆ ದೇಶಗಳಲ್ಲಿ ನಾವು ಆಹಾರ ಧಾನ್ಯಗಳನ್ನು ಆಮದು ಮಾಡ್ಕೊಳ್ತಾ ಇದ್ದೀವಿ. ಆದರೆ ಇವತ್ತು ರಫ್ತು ಮಾಡ್ತಕ್ಕಂಥ, 1 minute, let me, ನಾವು ಇವತ್ತಿನ ದಿವಸ ಗ್ರೀನ್ ರೆವಲ್ಯೂಷನ್ ಆಗಿ ಇವತ್ತಿನ ದಿವಸ ನಾವು ಬೇರೆಯವರಿಗೆ ಕಳಿಸ್ತಕ್ಕಂಥ ಸ್ಥಿತಿಯಲ್ಲಿರ್ತಕ್ಕಂಥವ್ರು ನಾವು. ಆವತ್ತು ನೆಹರು ಅಧಿಕಾರ ಬಂದಾಗ ಎಷ್ಟು ಅಣೆಕಟ್ಟುಗಳಿತ್ತು ಅಂತ ಯೋಚನೆ ಮಾಡಿ ನೋಡಿ. ಅಷ್ಟು ಅಣೆಕಟ್ಟುಗಳ ಬಂದರುಗಳನ್ನು ಕಟ್ಟಿದ್ದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥ ಮರಿಬಾರ್ದು. ಈ ದೇಶಕ್ಕೆ ಸಂವಿಧಾನವನ್ನು ಕೊಡಬೇಕಾದ್ರೆ ಅಂಬೇಡ್ಕರ್ ಅವರು ಕಾಂಗ್ರೆಸ್ನ ವಿಚಾರದಲ್ಲಿ 2 ಮಾತು ಅವರ ಅಪಸ್ವರಗಳಿದ್ರೂ ಸಹ ದೇಶಕ್ಕಾಗಿ ಬೇಕಾಗಿರ್ತಕ್ಕಂತಹ ಒಂದು ಸಂವಿಧಾನವನ್ನು ಕೊಡಬೇಕು ಅಂತೇಳಿ ಅವರಿಗೆ ಸಂವಿಧಾನದ ರಚನೆಯ ಸಮಿತಿಯ ಅಧ್ಯಕ್ಷರಾಗಿ ಮಾಡತಕ್ಕಂಥ ಕೀರ್ತಿ ನಮಗೆ ಬರ್ತದೆ. ಅವ್ರನ್ನ ಇವತ್ತು ಹೇಳ್ತೀನಿ ಕೇಳಿ, ನಾವು ದಲಿತರು, ಅಪ್ಪರ್ ಕ್ಲಾಸ್, ಲೋವರ್ ಕ್ಲಾಸ್ ಅಂತ ನೋಡಲಿಲ್ಲ, ಬುದ್ಧಿವಂತಿಕೆ ನೋಡಿ, ದೇಶಕ್ಕೆ ಬಹಳ ದೂರದೃಷ್ಟಿ ಇಟ್ಕೊಂಡ ವ್ಯಕ್ತಿ ಅಂತ ನೋಡಿ ಅವರ ಕಾನೂನು ಸಚಿವರಾಗಿ ಮಾಡಿದ್ದು ಇದೇ ಕಾಂಗ್ರೆಸ್ ಪಕ್ಷ. ಅದೇ ನೆಹರು ಅಧಿಕಾರದಲ್ಲಿ ಯಾರು ನಮ್ಮನ್ನು ನೆಹರುನ ವಿರೋಧ ಮಾಡಿದ್ರು, ಆ ಚುನಾವಣಾ ಸಂದರ್ಭದಲ್ಲಿ ಅವರ ಕರ್ಕೊಂಬಂದು ಮಂತ್ರಿಮಂಡಲ ಸೇರಿಸ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ್ದು, ಎಲ್ಲರನ್ನೂ ಸೇರ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಾ ಇದ್ದೀವಿ. 75ನೇ ಸ್ವಾತಂತ್ರ್ಯೋತ್ಸವದ ವಿಶೇಷ ಸಂದರ್ಭದಲ್ಲಿ ನಡೀತಾ ಇರುವಂತಹ ಈ ವಿಶೇಷ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ಒಂದು ಸಣ್ಣ ಬ್ರೇಕ್ನ ಸಮಯ, ಬ್ರೇಕ್ ನಂತರ ಚರ್ಚೆಯನ್ನು ಮುಂದುವರಿಸ್ತೇನೆ. ಇವತ್ತು ಬಿಸ್ನೆಸ್ ಮಾಡ್ಕೊಂಡಿದ್ದೀರಿ, ನಿಮ್ಮ ಪಾರ್ಟಿ ಫಂಡ್ಗಳು ಎಷ್ಟಿದೆ? ಸ್ವಾತಂತ್ರ್ಯ ಸಿಕ್ಕಿದೆ, ರಾಜಕಾರಣಿಗಳಿಗೆ ಮಾತ್ರ ಸಿಕ್ಕಿದೆ.
ಬ್ರೇಕ್ನ ನಂತರ ನ್ಯೂಸ್ ಅವರ್ ಸ್ಪೆಷಲ್ಗೆ ಮತ್ತೊಮ್ಮೆ ಸ್ವಾಗತ. 75ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ನಡೀತಾ ಇರುವ ನ್ಯೂಸ್ ಅವರ್ ಸ್ಪೆಷಲ್. ಈ ರೀತಿ ಮಹನೀಯರ ಹೆಸರುಗಳನ್ನ ತಾವು ಹೇಳ್ತಾ ಇದ್ದೀರಿ, ಭಾಳ ಸಂತೋಷದ ವಿಚಾರ. ಆದರೆ ಅವರು ನಮ್ಮನ್ನು ಬಿಟ್ಕೊಟ್ಟಿದ್ದಂಥದ್ದನ್ನ ಪಾಲಿಸ್ತಾ ಇದ್ದೀರಿ. ಇವತ್ತು ಬಿಸ್ನೆಸ್ ಮಾಡ್ಕೊಂಡಿದ್ದೀರಿ. ನಿಮ್ಮ ಪಾರ್ಟಿ ಫಂಡ್ಗಳು ಎಷ್ಟಿದೆ, ಇವತ್ತು ನ್ಯಾಯ ನೀತಿ ಧರ್ಮ ಅದ್ರ ಮುಖಾಂತರ ನಡೀತಾ ಇದ್ದೀರಿ. ಅವರು ಈ ದೇಶದಲ್ಲಿ ಏನು ಬಿಟ್ಕೊಟ್ಟೋದ್ರು? ನ್ಯಾಯ ನೀತಿ ಧರ್ಮನ ಬಿಟ್ಕೊಟ್ಟೋದ್ರು. ಇವತ್ತು ನೀವು ಬಿಸ್ನೆಸ್ ಮಾಡ್ಕೊಂಡಿದ್ದೀರಿ, ಇಲ್ಲಿ ಕಿತ್ಲಾಟಕ್ಕೆ ಮಾಡಿಕೊಟ್ಟಿದ್ದೀರಿ. ಯಾವ ಉದ್ದೇಶದಿಂದ ಮಾಡಿಕೊಟ್ಟಿದ್ದೀರಿ? ನಿಮ್ಮ ಬಿಸ್ನೆಸ್ಗೋಸ್ಕರ ಮಾಡಿಕೊಟ್ಟಿದ್ದೀರಿ. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ಯಾ? ಹೋರಾಟನ ಹತ್ತಿಕ್ತಾ ಇದ್ದೀರಿ. ಇವತ್ತು ಹೋರಾಟ ಮಾಡೋರನ್ನ 107 ಮಾಡಿ ಆ ರೇಪಿಸ್ಟ್ಗಳು ರೌಡಿಗಳು ಅವ್ರ ಮುಂದೆ ನಿಲ್ಲಿಸಿ ನಮ್ಮನ್ನ ಅವಮಾನ ಮಾಡ್ತಾ ಇದ್ದೀರಿ. ರಾಷ್ಟ್ರಧ್ವಜ ಹಾರಿಸಿದ್ರೆ ಯಾವ ಹೋರಾಟದ ವಿಷಯ ಮಾತಾಡ್ತಾರೆ ಸರ್? ರಾಷ್ಟ್ರಧ್ವಜ ಹೋದ ವರ್ಷ ಹಾರಿಸಿದ್ರೆ 107 ಹಾಕ್ಬಿಟ್ಟು ಇವತ್ತು ನಮ್ಮನ್ನ ರೇಪಿಸ್ಟ್ಗಳ ಮಧ್ಯದಲ್ಲಿ ನಿಲ್ಲಿಸುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಇವತ್ತು ಒಂದು ವಾಕ್ ಸ್ವಾತಂತ್ರ್ಯ ಅಲ್ಲ, ಬಿಸ್ನೆಸ್ ಆಗಿದೆ. ಬಿಜೆಪಿ ಸರ್ಕಾರ ನಿಮ್ಮನ್ನು ಸೇರಿಸಿ ಬಿಜೆಪಿ ಸರ್ಕಾರ ದುಡ್ಡಿಲ್ದೇ ರಾಜಕೀಯಕ್ಕೆ ಯಾವಾಗ ಬರೋದು? ನಮ್ಗೆ ಸ್ವಾತಂತ್ರ್ಯ ಸಿಗೋದು ಯಾವಾಗ? ದುಡ್ಡಿಲ್ದೇ ನ್ಯಾಯ ನೀತಿ ಧರ್ಮ ಸತ್ಯಮೇವ ಜಯತೆ ಅನ್ನೋರು ಯಾವಾಗ ರಾಜಕೀಯ ಬರೋದು? ಅವ್ರು ಕೇಳಿದ ಪ್ರಶ್ನೆನ ಇವತ್ತಿನ ಕಾಂಟೆಕ್ಸ್ಟಿಗೆ ಇನ್ನೊಂದು ಸ್ವಲ್ಪ ಸರಿಯಾಗಿ ಕೇಳ್ತಾ ಇದ್ದೀನಿ. ಪ್ರಜಾಪ್ರಭುತ್ವದ ಆಶಯಗಳು ಈಡೇರದ್ವಾ ಭರತ್ ಶೆಟ್ಟಿ? ಪ್ರಜಾಪ್ರಭುತ್ವ ಅನ್ನೋದು, ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಅಧಿಕಾರಕ್ಕೆ ಬರೋದು ಅನ್ನೋದು ಮನಿ ಮಿಂಟಿಂಗ್ ಬಿಸ್ನೆಸ್ ಆಗಿದೆ ಅಂತ ಹೇಳ್ತಾರೆ. ದುಡ್ಡು ಮಾಡಿಕೊಳ್ಳುವ ಬಿಸ್ನೆಸ್ ಆಗಿದೆ. ಪ್ರಜಾಪ್ರಭುತ್ವದ ಆಶಯ ಏನಿತ್ತು ಹಿಂದಿನ ಕಾಲದಲ್ಲಿ? ನಮಗೆ ಗೊತ್ತಿದೆ, ನಾನು ಕೇಳಿದ್ದೀನಿ, ನೋಡಿಲ್ಲ ಕಣ್ಣಾರೆ. ಒಬ್ಬ ಎಲೆಕ್ಷನ್ಗೆ ನಿಂತ್ಕೊಂಡ್ರೆ ಆತನನ್ನು ಬೆಂಬಲಿಸುವವರು ಮನೆಯಿಂದ ಬುತ್ತಿ ತಗೊಂಡ್ಬರ್ತಿದ್ರಂತೆ ಪ್ರಚಾರಕ್ಕೆ. ಮನೆಯಿಂದ ಬುತ್ತಿ ತಗೊಂಡೋಗಿ ಪ್ರಚಾರ ಮಾಡಿ ಎಲ್ಲೋ ಕೆರೆ ದಂಡೆ ಮೇಲೆ ಕೂತ್ಕೊಂಡು ಊಟ ಮಾಡಿ ಕೆರೆ ನೀರು ಕುಟ್ಕೊಂಡು ಪ್ರಚಾರ ಮಾಡಿ ಮನೆಗೆ ಬರ್ತಿದ್ರಂತೆ. ಇವತ್ತು ಬೆಂಗಳೂರಿನಲ್ಲಿ ಒಂದು ವಿಧಾನಸಭಾ ಎಲೆಕ್ಷನ್ ಗೆಲ್ಲೋದಕ್ಕೆ ಎಷ್ಟು ಬಜೆಟು ಅಂದರೆ ಒಂದು 50 ಕೋಟಿ ಬೇಕು ಅಂತಾರೆ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ. ಪ್ರಜಾಪ್ರಭುತ್ವ ಎಲ್ಲಿಂದ ಎಲ್ಲಿಗೆ ತಂದ್ವಿ ನಾವು? ಒಂದು ಅಪೊಲಿಟಿಕಲ್ ಉತ್ತರ ಕೊಡಿ. ಕಾಂಗ್ರೆಸ್ BJP ಬೇಡ ಇದ್ರಿ. ಅಬ್ಸಲ್ಯೂಟ್ಲಿ ಕರೆಕ್ಟ್. ಅಂದರೆ ನನಗೆ ಈ ಕಲ್ಚರ್ ಸಹ ಆ್ಯಸ್ ಅ ಪರ್ಸ್ನಲಿ, ನಿಮಗೆ ದುಡ್ಡು ಇಲ್ಲದೆ ಗೆಲ್ಲುವಂಥ ಯಾವುದಾದ್ರೂ ಕ್ಷೇತ್ರ ಇದೆ, ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಕ್ಷೇತ್ರ ತೋರಿಸ್ತೇನೆ, ಗೊತ್ತುಂಡಿರ್ಬೋದು, ಸುಳ್ಳೆ ಅಂತ. ಯಾವುದೇ ಖರ್ಚಾಗೋದಿಲ್ಲ, ಏನಿಲ್ಲ, ಅದರ ಇದೆಲ್ಲ ವ್ಯವಸ್ಥೆ ಗೊತ್ತಿರ್ಬೋದು ನಿಮಗೆ. ನಮಗೂ ಸಹ ಇದು ಹೊಸ ಕಲ್ಚರ್. ನಮ್ಮಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ, ಕರಾವಳಿ ಜಿಲ್ಲೆಗಳಲ್ಲಿ ದುಡ್ಡಿನ ಪೊಲಿಟಿಕ್ಸ್ ಇಲ್ಲ. ಆದರೆ ಇಲ್ಲೆಲ್ಲ ಬಂದಾಗ, ಪಕ್ಷಾತೀತವಾಗಿ ಮಾತಾಡುವ, ಇಲ್ಲೆಲ್ಲ ಬಂದಾಗ ಒಬ್ಬ ವ್ಯಕ್ತಿ ಹತ್ರ, ನನ್ನ ಫ್ರೆಂಡು ಬೇರೆ ಪಕ್ಷದಲ್ಲಿದ್ದಾರೆ, ವಿಧಾನಸೌಧದಲ್ಲಿ ಮೊದಲು ಬಂದಾಗ ಕೇಳಿದ್ರು, ಡಾಕ್ಟ್ರೇ ಫಸ್ಟ್ ಟೈಮ್ ಬಂದ್ರಲ್ಲ, ಹೇಗಾಯಿತು ಇಲೆಕ್ಷನ್ ನಿಮ್ಮಲ್ಲಿ ಎಲ್ಲ ಅಂತ. ನಾವು ಫ್ರೆಶ್ಶು, ಒಳ್ಳೆಯದು, ನಮ್ಮಲ್ಲಿ ಎಲ್ಲ ಒಳ್ಳೇದು, ಎಷ್ಟು ಖರ್ಚಾಯ್ತಪ್ಪ? ನಮಗೆ ಖರ್ಚೇ ಆಗೋದಿಲ್ಲ ಅದಲ್ಲಿ ಆಲ್ಮೋಸ್ಟ್ ನಮ್ಮಲ್ಲಿ. ನಾನು ಹೇಳಿದೆ, ನನಗೆ ಕೇಳಿ ಆತ ಉತ್ತರ ಕೊಡಲಿ. ನಾನು ಅವ್ರ ಹತ್ರ ಕೇಳಿದೆ, ನಿಮ್ಗೆ ಎಷ್ಟಾಯಿತು? 25 ಆಯ್ತಣ್ಣ ಅಂದ. ಏನು ಕೇಳಿದೆ ನಾನು? 25 ಲಕ್ಷನ 25 ಕೋಟಿ ಅಂತ ಹೇಳಿದರು. 25 ಕೋಟಿ ಅಂತ ಹೇಳಿ ನಾನು ಉತ್ತರ ಕೊಡ್ಲಿಕ್ಕೆ ಹೋಗಲಿಲ್ಲ. ಹೌದಾ, ನಿಮ್ಗೆ ಎಷ್ಟಾಯ್ತು ಕೇಳಿ? ನಮಗೆಲ್ಲ ಆಗ್ತದೆ ಸ್ವಲ್ಪ ಅಂತೇಳಿ ನಾನು ಜಾರ್ಕೊಂಬಂದೆ. ನಾನು 25 ಕೋಟಿ ಯಾವುದಕ್ಕೆ ಖರ್ಚಾಗ್ತದೆ ಅಂತ ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಎಲ್ಲರ ಹತ್ರ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಇಲ್ಲಿಯ ಪೊಲಿಟಿಷಿಯನ್ಸ್ ಹತ್ರ ಎಲ್ಲ, ಮತ್ತು ನಮ್ಮವರು ಸಹ. 25 ಕೋಟಿ, ಅಷ್ಟು ಕೋಟಿ ಯಾರಿಗೆ ಕೊಡ್ತಾರೆ? ದುಡ್ಡನ್ನು ಬೈ ಮಾಡಲಿಕ್ಕೆ ಜನ ಓಟನ್ನು ಮಾರ್ತಾ ಇದ್ದಾರೆ. ಹಾಗಾದರೆ ಆದರೆ ಜನರ ಓಟನ್ನು ನಮ್ಗೆ ಕೊಂಡ್ಕೊಳ್ಳುವಂಥ ಶಕ್ತಿ ಅಥವಾ ಮಾರುವಂಥ ಶಕ್ತಿ ಜನರಿಗಿದ್ರೆ, ಮಾರ್ತಾನೆ ಅಂತ ಹೇಳಿದರೆ ಅವನ ಮಾನಸಿಕ ಇಂಟೆಲೆಕ್ಚುವಲ್ ಲೆವೆಲ್ ಯಾವ ಲೆವೆಲಲ್ಲಿ ಹೋಗ್ತದೆ? ಭರತ್ ಶೆಟ್ರೆ, ಜನರ ಮೆಂಟಾಲಿಟಿಯ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಜನರ ಮೆಂಟಾಲಿಟಿಯ ಬಗ್ಗೆ, ಜನ ಎಲೆಕ್ಷನ್ ಬಂದರೆ ಏನು ಯೋಚನೆ ಮಾಡ್ತಾರೆ? ಕ್ಯಾಂಡಿಡೇಟ್ ಆದವನು ಏನು ದುಡ್ಡು ತಂದಿದ್ದಲ್ಲ, ದುಡ್ಡನ್ನು ಯಾರ್ದೋ ತಲೆ ಹೊಡೆದು ತಂದಿದ್ದಾನ, ಅವನು ಕೊಡಲಿ ಬಿಡು ಅಂತ ಈ ಜನರ ಯೋಚನೆ ಇದೆ. 100%. ಈಗ ಫಸ್ಟ್ ಟೈಮ್ ಈಗ ಅವರು ಅಷ್ಟು ಖರ್ಚು ಮಾಡಿದ್ರೆ, ವಿನ್ ಆದವರು, ಸೋತವರು ಅಷ್ಟೇ ಖರ್ಚು ಮಾಡಿರ್ತಾರೆ 100%. ಅದಕ್ಕೆ ಪಕ್ಷ ಗಿಕ್ಷ ಅಂತ ನೀವು ಆ ಡೈರೆಕ್ಷನ್ ಈ ಡೈರೆಕ್ಷನ್ ತೋಳ್ಬೇಡಿ. ಖರ್ಚು ಅಷ್ಟು ಆದಾಗ ಜನ ಅದೇ ಯೋಚನೆ. ಫಸ್ಟ್ ಟೈಮ್ ಬಂದವನು ಸಹ ಏನೋ ಸಾಲ ಸೋಲನ, ಬಿಸ್ನೆಸ್ಸಾ, ರಿಯಲ್ ಎಸ್ಟೇಟಾ, ತಲೆ ಹೊಡೆದ, ಏನಾದರೂ ಮಾಡಿ ಅವ ಇಷ್ಟು ದುಡ್ಡಿದ್ರೆ ಇಲೆಕ್ಷನ್ಗೆ ನಿಲ್ಲಲಿಕ್ಕೆ ಧೈರ್ಯ ಮಾಡ್ತಾನೆ. ಇಲೆಕ್ಷನಲ್ಲಿ ಇಬ್ಬರು ಸೇಮ್ ಖರ್ಚು ಮಾಡಿದ್ರು ಸಹ ಜನ ಒಬ್ಬನಿಗೆ ಓಟ್ ಹಾಕ್ತಾರೆ, ದುಡ್ಡು ಮಾತ್ರ ಎಲ್ಲ ಕಡೆ ತೊಗೊಳ್ತಾರೆ ಅಂತ ಇಲ್ಲಿಯ ರಾಜಕಾರಣಿಗಳು ಹೇಳ್ತಾರೆ. ಎಲ್ಲ ಕಡೆ ದುಡ್ಡು ಖರ್ಚಾಗ್ತದೆ ಮಾತ್ರ ಅವರು ಹಾಕ್ತಾರೆ. ಜನ ಸಹ ನೀವು ಹೇಳಿದಾಗ ಎಕ್ಸಾಕ್ಟ್ಲಿ ಜನ ಸಹ ಅದನ್ನೇ ಹೇಳ್ತಾರೆ. ಜನ ಓಟ್ ಇಷ್ಟು ಕೊಟ್ಟರೆ ಅವ 5,000 ಕೊಟ್ಟರೆ ನೀನು 5,000 ಕೊಡು ಅನ್ನುವಂಥ ವ್ಯವಸ್ಥೆ ಇಲ್ಲಿದೆ. ನೀವು ಆಗ ಹೇಳಿದ್ರಿ ಸರ್, ಕಾರ್ಪೊರೇಟ್ರು ಸಹ ಎಷ್ಟು ಖರ್ಚು ಮಾಡ್ತಾರೆ ಅಂತ.
ಅವು ಖರ್ಚು ಮಾಡಿದವ ಮತ್ತೇನು ಮಾಡ್ತಾನೆ, ಅವ್ರು ರಿಕವರ್ ಮಾಡದೆ ಕೂಳ್ತಾನೆ. ದೇಶಕ್ಕೆ ಹೊಸ ಮಾಡೆಲ್ ನ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಯಾರು ಅಂತ ನೀವು ಅರ್ಥ ಮಾಡ್ಕೋಬೇಕು. ಅದರ ಹೆಸರು ಆಪರೇಷನ್ ಕಮಲ. ಮತದಾರರಿಗೆ ಅವಮಾನ ಮಾಡ್ತಕ್ಕಂಥ ಬಿಡಬೇಕಾಗ್ತದೆ. ರಾಜಕೀಯ ಪಕ್ಷಗಳು ಅದು ಯಾವುದೇ ಇದ್ರೂ ಕೂಡ ಒಂದು ಕಡಿವಾಣ ಹಾಕಬೇಕಾಗ್ತದೆ. ನಾವು ಹಣವಿಲ್ದಿರ ಕೆಲಸ ಮಾಡ್ತೀವಿ ಅಂತ ನಾನೊಂದು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರಾಮಾಣಿಕವಾಗಿ ಹೇಳ್ತೀನಿ. ನನ್ನ ಮನೆಯಲ್ಲಿರ್ತಕ್ಕಂಥ ಕುಟುಂಬದ ಸದಸ್ಯರನ್ನ ಪ್ರಾಮಾಣಿಕ ಮಾಡಿ ಹೇಳ್ತೀನಿ. ನಾನು ಇವತ್ತು MLC ಆಗಿರ್ಬೇಕಾದ್ರೆ 1 ರೂಪಾಯಿನೂ ಕೊಟ್ಟಿಲ್ಲ ಯಾರಿಗೂ ಕೂಡ. ನನ್ನ ಡೆಪಾಸಿಟ್ ಕೂಡ ಕಟ್ಟಿದ್ರೆ ನನ್ನ ಪಕ್ಷ ನಾನು ಮಾತು ಹೇಳ್ತೀನಿ. ಹಾಗಾಗಿ ನಾನು ಕರಪ್ಷನ್ ಮಾಡ್ಲಿಕ್ಕೆ ಯಾವುದೇ ರೀತಿಯ ಅವಶ್ಯಕತೆ ಇಲ್ಲ. ಯಾರು 25 ಕೋಟಿ ರೂಪಾಯಿ ಹಾಕಿಬಿಟ್ಟು ಅಧಿಕಾರಕ್ಕೆ ಬರ್ತಾರೋ ಅವನು ಲೂಟಿ ಹೊಡಿತಾನೆ. ಹಾಗಾಗಿ ಹೇಳ್ತಾ ಇದ್ದೀನಿ ಕೇಳಿ, ಆಪರೇಷನ್ ಕಮಲ ಮಾಡ್ತಕ್ಕಂಥ ಇರ್ಬೋದು, ಸರ್ಕಾರಗಳ ಬ್ಯಾಕ್ ಡೋರ್ ತರ್ತಕ್ಕಂಥ ವ್ಯವಸ್ಥೆ ಹೋಗದೇ ಇದ್ರೆ ಇದನ್ನ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇವರ ಕ್ವಶನ್ ಸರಿ ಇದೆ. ಆ ಕ್ವಶನ್ ಪ್ರಕಾರ ಮತದಾರನ ಅವಮಾನ ಮಾಡೋದು ಬೇಡ. ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಕರಪ್ಷನ್ ವಿರುದ್ಧ ಹೋರಾಟ ಮಾಡಿದ್ದೆ ಆದ್ರೆ ಎಲೆಕ್ಷನ್ಗಳನ್ನು ಚೆನ್ನಾಗಿ ಮಾಡಬಹುದು. ಸರ್, ಇದು ಭಾರತ ದೇಶಕ್ಕೆ ರಾಷ್ಟ್ರಗೀತೆ ಇರಬಹುದು, ರಾಷ್ಟ್ರ ಧ್ವಜ ಇರಬಹುದು, ಸಂವಿಧಾನ ಇರಬಹುದು, ಅದು ಒಂದು ಪಕ್ಷ ಕೊಟ್ಟಿದೆ. ಓಕೆ, ಇವರು ಸೋ ಕಾಲ್ಡ್ ದೇಶ ಪ್ರೇಮಿಗಳು ಏನ್ ಕೊಟ್ಟಿದ್ದೀರಾ ಅಂತ ನಾನು ಕೇಳ್ತಾರೆ ಸರ್. ಹೇಳ್ಕೊಂತಾರಲ್ಲ ಸರ್, ದೇಶ ಪ್ರೇಮಿಗಳು ನಾವು ಭಾರತ ದ್ವೇಷನ ಇಷ್ಟು ವರ್ಷ, ನೀವು ಒಂದ್ ನಿಮಿಷ, ಇಷ್ಟು ವರ್ಷ ಸರ್ ನೀವು ದೇಶ ಪ್ರೇಮಿಯ? ನಾವಲ್ವಾ? ನಾನು ದೇಶ ಪ್ರೇಮಿ ನಾವಲ್ವಾ? ನಾನು ಹೇಳ್ಕೊಂತ ಇಲ್ಲ ಸರ್ ನಿಮ್ ತರ. ನಾನು ದೇಶ ಪ್ರೇಮಿ ಹೇಳಿದ್ರಲ್ಲ ಈಗ. ಹೇಳ್ಕೊಂತ ಇಲ್ಲ. ನಾನು ಫಂಡಮೆಂಟಲ್ ಡ್ಯೂಟಿ ಮಾಡಿದ್ರೆ ಅಲ್ಲ, ನಾನು ಫಂಡಮೆಂಟಲ್ ಡ್ಯೂಟಿ ಮಾಡಿದ್ರೆ ನಾನು ದೇಶ ಪ್ರೇಮಿ ಅಂತ ನನಗೆ ಗೊತ್ತು. ರಾಷ್ಟ್ರ ಧ್ವಜವನ್ನ ಕಾಂಗ್ರೆಸ್ ಕೊಟ್ಟದ್ದಲ್ಲ, ರಾಷ್ಟ್ರ ಗೀತೆಯನ್ನ ಕಾಂಗ್ರೆಸ್ ಕೊಟ್ಟದ್ದಲ್ಲ, ಸಂವಿಧಾನವನ್ನ ಕಾಂಗ್ರೆಸ್ ಕೊಟ್ಟದ್ದಲ್ಲ. ನ್ಯಾಷನಲ್ ಕಾಂಗ್ರೆಸ್ ಒಪ್ಕೊಳ್ತೀರಾ? ರಾಷ್ಟ್ರ ಗೀತೆಯನ್ನ ಕಾಂಗ್ರೆಸ್ ಕೊಟ್ಟಿದ್ದಲ್ಲ ಸರ್. ನೀವು ಯಾಕೆ ಅದನ್ನ ಎಲ್ಲರೂ ಇದ್ರು, ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಇದ್ರು. ನಿಮ್ಮ ಕಾಂಗ್ರೆಸ್ ಪಕ್ಷ 1969 ನಂತರ ಬಂದ ಕಾಂಗ್ರೆಸ್ ಪಕ್ಷ ಅಲ್ಲ ಸರ್. ಅದು ಇಂದಿರಾ ಗಾಂಧಿ ಅವರ ಬಟ್ಟಂಗಿಗಳ ಪಕ್ಷ. ಸಂವಿಧಾನವನ್ನ ನಿಮ್ಮ ಕಾಂಗ್ರೆಸ್ ಪಕ್ಷ ಹೇಗೆ ಕೊಡ್ತು? ಇಂದಿರಾ ಗಾಂಧಿ ಅವರ ಕಾಂಗ್ರೆಸ್ ಪಕ್ಷ ಹೇಗೆ ಕೊಡ್ತು ಸಂವಿಧಾನವನ್ನ? ಅವ್ರು ಹೇಳಿದ್ರು ರೋಹಿತ್ ಚಕ್ರವರ್ತಿ ಸಂವಿಧಾನವನ್ನ ರಚನೆ ಮಾಡಿದ್ದು ಸಂವಿಧಾನ. ರೋಹಿತ್ ಚಕ್ರವರ್ತಿ ಆವಾಗಲೂ ನಾಗರಾಜ್ ಯಾದವ್ ನಿಮ್ಮ ಪ್ರಶ್ನೆ ಅವ್ರಿಗೆ ಕೇಳ್ತೀನಿ. ನಮ್ಮ ಪಕ್ಷಕ್ಕೆ ವಿರುದ್ಧವಾಗಿದ್ದರೂ ಕೂಡ ಅಂಬೇಡ್ಕರ್ ಅವರನ್ನ ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿ ನಾವು ಅವ್ರಿಗೊಂದು ಅವಕಾಶ ಕೊಟ್ಟು ಸಂವಿಧಾನವನ್ನು ಕೊಟ್ಟಿದ್ದೀವಿ. ಒಂದು ನಿಮಿಷ, ಕಾಂಗ್ರೆಸ್ ಕಾನೂನು ಸಚಿವರನ್ನಾಗಿ ಮಾಡಿದ್ವಿ. ಸಂವಿಧಾನ ಸಮಿತಿ ರಚನೆ ಆಗಿದ್ದು ಸ್ವಾತಂತ್ರ್ಯ ಸಿಗೋದಕ್ಕೆ ಮೊದಲು. ಆಗ ನಿಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲಿತ್ತು? ನಿಮ್ಮ ಸ್ವಾತಂತ್ರ್ಯ, ನಿಮ್ಮ ಅಧಿಕಾರ ಎಲ್ಲಿತ್ತು? ಯಾರು ಸಂವಿಧಾನ ಸಮಿತಿನ ರಚನೆ ಮಾಡಿದವರು? ಯಾರು? ನೀವು ಮಾಡಿದ್ರ? ಕಾಂಗ್ರೆಸ್ ಪಕ್ಷ. ಸುರೇಶ ಬೆಂಗಳೂರಿನಿಂದ ಬಂದಿರುವಂಥದ್ದು. ಎರಡು ಪಕ್ಷಕ್ಕೆ ಒಂದು ನನ್ನ ಪ್ರಶ್ನೆ ಇದೆ. ನಮ್ಮ ಮುಂದೆ ಫ್ಯೂಚರ್ ಕಾಡ್ತಾ ಇರೋದು ಒಂದು ಪ್ರಶ್ನೆ ಇದೆ. ಎರಡು ಪಕ್ಷಗಳ ಅಭಿಪ್ರಾಯ ಬೇಕು. ಒಂದು ಏನು ಅಂದರೆ, ಈ ದೇಶದಲ್ಲಿ ಬೆಳೀತಿರುವಂಥ ಜನಸಂಖ್ಯಾ ನಿಯಂತ್ರಣಕ್ಕೆ ನಿಮ್ಮ ಪಕ್ಷದ ನಿಲುವೇನು ಮತ್ತು ನಾಗರಿಕ ಸಂಹಿತೆಯ ಬಗ್ಗೆ ನಿಮ್ಮ ಪಕ್ಷದ ನಿಲುವೇನು? ಈ ಎರಡರ ಬಗ್ಗೆ ನನಗೆ ಎರಡು ಪಕ್ಷದಿಂದ ಉತ್ತರ ಬೇಕು. ನಾಗರಾಜ್ ಯಾದವ್ ಅವರಿಂದ ಶುರು ಮಾಡೋಣ. ತುಂಬ ಬೇಗ ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ ಆಗುತ್ತೆ ಸರ್ ನಮ್ಮದು. ಜನಸಂಖ್ಯೆ ನಿಯಂತ್ರಣದ ಬಗ್ಗೆ ನಿಮ್ಮ ನಿಲುವೇನು? ಏಕರೂಪದ ನಾಗರಿಕ ಸಂಹಿತೆಯ ಬಗ್ಗೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ನಿಯಂತ್ರಣ ಕಾಯ್ದೆ ಅಷ್ಟೊತ್ತಿಗೆ ಬರಲೇಬೇಕಾಗ್ತದೆ. ನಾವು ಕಡಿವಾಣ ಹಾಕ್ಕೊಳ್ಳೇಬೇಕಾಗ್ತದೆ. ನಮ್ಮ ಭವಿಷ್ಯದ ನಮ್ಮಲ್ಲಿರ್ತಕ್ಕಂಥ ಯುವಕರ ಭವಿಷ್ಯಕ್ಕೋಸ್ಕರ ಅದು ದೇಶದ ಭವಿಷ್ಯಕ್ಕೋಸ್ಕರ ನಿಯಂತ್ರಣ ಹೇರಲೇಬೇಕಾಗ್ತದೆ. ಹಲವಾರು ಸಂಸ್ಕೃತಿಗಳು ಸೇರಿ ಈ ದೇಶ ಒಂದಾಗಿರೋದ್ರಿಂದ ಕಾಮನ್ ಸಿವಿಲ್ ಕೋಡ್ನ ತರತಕ್ಕಂಥದಕ್ಕೆ ನನಗೆ ಆಕ್ಷೇಪಗಳಿರ್ತಕ್ಕಂಥದ್ದು. ಯೂನಿಫಾರ್ಮ್ ಸಿವಿಲ್ ಕೋಡ್ ಬೇಕಾ ಈ ದೇಶಕ್ಕೆ? ಸರ್, ಈ ದೇಶದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತಂದರೆ ಮದುವೆಯನ್ನು ಹಿಂದೂಗಳು ಡಿಫೈನ್ ಮಾಡಿದ ರೀತಿ ಬೇರೆ, ಮುಸ್ಲಿಮರು ಡಿಫೈನ್ ಮಾಡಿದ ರೀತಿ ಬೇರೆ. ಆ ಧರ್ಮದ ಆಧಾರದ ಮೇಲೆ ಅವರು ಮದುವೆ ಆಗ್ತಾ ಇರೋದ್ರಿಂದ ಆ ಧರ್ಮದ ಆಧಾರದ ಮೇಲೇ ಅವರು ವೈಯಕ್ತಿಕ ಸಂಬಂಧಗಳು, ಆಸ್ತಿ ವಿಚಾರಗಳನ್ನು ಅವರು ತೀರ್ಮಾನ ಮಾಡಿಕೊಳ್ಬೇಕು ಅನ್ನೋದು ಅವತ್ತಿನ ಸಂವಿಧಾನ ಸಭೆಯ ತೀರ್ಮಾನವಾಗಿತ್ತು. ಇವತ್ತಿಗೂ ಕೂಡ ಅದು ಹಾಗೆ ನಡ್ಕೊಂಡ್ಬಂದಿದೆ. ಯೂನಿಫಾರ್ಮ್ ಸಿವಿಲ್ ಕೋಡ್ ಆವಾಗ ಸಂವಿಧಾನ ರಚನಾ ಸಮಿತಿ ಆಶಯ ಆಗಿತ್ತು. ಈಗ ಸಮಯ ಅಲ್ಲ, ಮುಂದೊಂದು ಸಲ ಸಮಯ ಬಂದಾಗ ಮಾಡಬೇಕಿದನ್ನು ಅಂತ. ಸಮಯ ಬಂದಿದೆಯಾ ಈಗ ಅಥವಾ ಇನ್ನೂ ಬಂದಿಲ್ವಾ? ಅಲ್ಲಲ್ಲ, ವಾಟ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಇಸ್, ಈ ದೇಶದಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಎರಡು ಧರ್ಮಗಳು, ಎರಡು ಬೇರೆ ಬೇರೆ ಕಾನೂನುಗಳಿಲ್ಲ. ಅಷ್ಟು ನನಗೂ ಗೊತ್ತು. ವೈಯಕ್ತಿಕ ಮದುವೆ ಸಂಬಂಧಪಟ್ಟಂತೆ ಡಿಫರೆನ್ಸ್ ಇದೆ. ಅದನ್ನೇ ಹೇಳ್ತಾ ಇರೋದು. ಅದು ಎಲ್ಲವೂ ಏಕತೆ ಇರತಕ್ಕಂಥ ಈ ದೇಶಕ್ಕೆ ಕಾಮನ್ ಸಿವಿಲ್ ಕೋಡಿನ ಅವಶ್ಯಕತೆ ಇಲ್ಲ ಸದ್ಯಕ್ಕೆ. ಓಕೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಅಷ್ಟೇ. ಸಮಾನ ನಾಗರಿಕ ಕಾಯ್ದೆ ಅನ್ನೋದು ಖಂಡಿತ ಬರಲೇಬೇಕು. ಯಾಕಂತ ಹೇಳಿದ್ರೆ ಸಂವಿಧಾನದ ಮುಖ್ಯ ಆಶಯವೇ ಅದು. ಸಂವಿಧಾನವನ್ನು ನಾವು ಯಾಕೆ ಮಾಡಿದೆವು? ಈಗ ಸಂವಿಧಾನವೇ ಬೇಡ ಅಂತ ಹೇಳ್ಬೋದಾಗಿತ್ತಲ್ಲ. ನಾವೆಲ್ಲ ಒಂದೊಂದು ರಿಲಿಜನನ್ನು ಫಾಲೋ ಮಾಡೋರು, ಒಂದೊಂದು ಧರ್ಮವನ್ನು ಫಾಲೋ ಮಾಡೋರು ಅಂತ ಹೇಳ್ಬೋದಾಗಿತ್ತು. ಆದರೆ ಸಂವಿಧಾನ ಅಂತ ಯಾಕೆ ಬಂತು ಅಂತ ಹೇಳಿದ್ರೆ, ಈ ದೇಶದಲ್ಲಿ ಒಂದು ಗಡಿರೇಖೆ ಒಳಗಡೆ ಇರುವಂಥ ಎಲ್ಲ ನಾಗರಿಕರು ಕೂಡ ತಮ್ಮ ಸ್ವಾತಂತ್ರ್ಯವನ್ನು ಸಂಪೂರ್ಣವಾಗಿ ಅನುಭವಿಸುವುದಕ್ಕೆ ಮತ್ತು ಅತ್ಯಂತ ಸಾಮರಸ್ಯದಿಂದ ಬದುಕುವುದಕ್ಕೆ ಬೇಕಾದ ಅವಕಾಶವನ್ನು, ಒಂದು ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕೋಸ್ಕರ ಸಂವಿಧಾನ ಬಂತು.
ಆದರೆ ಸಂವಿಧಾನದಲ್ಲಿ ಒಂದಷ್ಟು ತಿದ್ದುಪಡಿಗಳು ಆಗಬೇಕು ಅಂತ ಹೇಳಿ ಅಂಬೇಡ್ಕರ್ ಅವರೇ ಹೇಳಿದರು. 100ಕ್ಕೂ ಹೆಚ್ಚು ತಿದ್ದುಪಡಿಗಳನ್ನು ನಾವು ಮಾಡಿದ್ದೇವೆ ಕಳೆದ 20 ವರ್ಷಗಳಲ್ಲಿ. ಅದನ್ನು ನಾನು ಯಾವ ಪಕ್ಷದ ಮೇಲೂ ನಾನು ಹೇಳ್ತಾ ಇಲ್ಲ. ಆದರೆ ಇವತ್ತು ನಾವು ನೋಡ್ತಾ ಇದ್ದೇವೆ, ಕೆಲವು ಧರ್ಮಗಳು, ಕೆಲವು ರಿಲಿಜನ್ಗಳು, ಕೆಲವು ಪಂಥಗಳು ತಮ್ಮ ಪಂಥದ ಒಳಗಿನ ಯಾವುದೋ ಒಂದು ಅಂಶವನ್ನು ಇಟ್ಟುಕೊಂಡು ಅದರ ಬೆನಿಫಿಟ್ ಅನ್ನು ತೆಗೆದುಕೊಳ್ತಾ ಇರುವಂಥದ್ದು, ಸಂವಿಧಾನವನ್ನು ಓವರ್ ರೂಲ್ ಮಾಡ್ತಾ ಇರುವಂಥದ್ದು, ಈ ರೀತಿಯ ಕೆಲವು ಅಂಶಗಳನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಸಮಾನ ನಾಗರಿಕತೆ ಬರಲೇಬೇಕಾಗಿದೆ. ಎಲ್ಲರೂ, ಈ ದೇಶದ ಎಲ್ಲರೂ ಸಮಾನರು ಅನ್ನೋ ಒಂದು ಭಾವನೆ ಬರಬೇಕಾದ್ರೆ ಏಕರೂಪ ನಾಗರಿಕ ಸಂಹಿತೆ ಬರಬೇಕು ಮತ್ತು ಅದಕ್ಕೆ ಒಂದು ವಿಸ್ತೃತವಾದ ಚರ್ಚೆ ಆಗಬೇಕು. ಮತ್ತು ಜನಸಂಖ್ಯೆ ಕೂಡ ಅದಕ್ಕೆ ಏನು ಸಂಬಂಧಪಟ್ಟಿರುವಂಥ ಒಂದು ಅಂಶ. ಜನಸಂಖ್ಯೆ ನಮ್ಮ ದೇಶದ ಸಂಪತ್ತು ಹೌದು, ಆದರೆ ಇವತ್ತು ನಾವು 150 ಕೋಟಿ ಮುಟ್ಟುವ ಒಂದು ಇದಕ್ಕೆ ಹೋಗ್ತಾ ಇದ್ದೇವೆ. ಚೀನಾವನ್ನು ಬೀಟ್ ಮಾಡಿ ನಾವು ಜಗತ್ತಿನ ನಂಬರ್ 1 ಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಇದು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಅನೇಕ ಸಮಸ್ಯೆಗಳನ್ನು ಓಡುತ್ತದೆ. ಆಗಲೇ ಅವರು ಹೇಳಿದರು ಫ್ರೀ ಬೀಸ್ ಅಂತ ಹೇಳ್ತೇವೆ ನಾವು ಫ್ರೀ ಬೀಸ್ ಕೊಡ್ತಾ ಹೋದರೆ ಕೆಲವು ಏನು ಸಮುದಾಯಗಳಿಗೆ, ಕೆಲವು ಪಂಥದವರಿಗೆ ಅಥವಾ ಕೆಲವು ಸಮಾಜಗಳಿಗೆ ನಾವು ಫ್ರೀ ಬೀಸನ್ನು ಕೊಡ್ತಾ ಹೋದರೆ ಜನಸಂಖ್ಯೆ ನಿಯಂತ್ರಣ ನಿಲ್ಲೋದಿಲ್ಲ. ಹಾಗಾಗಿ ಜನಸಂಖ್ಯೆ ನಿಯಂತ್ರಣ ಮತ್ತು ಫ್ರೀ ಬೀಸ್ ಇದೆಲ್ಲವನ್ನು ಕೂಡ ಸಮಾಲೋಚನೆ ಮಾಡಿ ಒಂದು ಏಕರೂಪ ನಾಗರಿಕ ಸಂಹಿತೆ ತರಬೇಕು. ಅದರ ಮೂಲಕ ಈ ದೇಶದ ಪ್ರಗತಿಯನ್ನು ಮಾಡಬೇಕು ಅಂತ ನನ್ನ ಅನಿಸಿಕೆ. 2024 ಲೋಕಸಭಾ ಚುನಾವಣೆಗೆ ಹೋಗೋದಕ್ಕಿಂತ ಮುಂಚೆ ಯೂನಿಫಾರ್ಮ್ ಸಿವಿಲ್ ಕೋಡ್ ತರ್ತಾರೆ, ಒಂದು ಸುಮ್ಮನೆ ಜನರಲ್ಲಿ ಆಗ್ತಾ ಇರುವಂಥ ಚರ್ಚೆ. ಪಾರ್ಟಿ ಒಳಗೆ ಆಗುತ್ತಾ ಚರ್ಚೆ ಭರಚಟ್ರೆ? ಪಾರ್ಟಿ ಒಳಗೆ ನಮ್ಮ ಒಳಗೆ ಖಂಡಿತ ಆಗ್ತದೆ, ಆಗಬೇಕನ್ನುವಂಥದ್ದು ಉಂಟು. ಯೂನಿಫಾರ್ಮ್ ಸಿವಿಲ್ ಕೋಡ್ ಇಸ್ ಅ ಬಿಗ್ ರಿಕ್ವೈರ್ಮೆಂಟ್. ಅವರು ಮಿತ್ರರು ಮಾತಾಡ್ತಾ ಹೇಳಿದರು, ಫ್ಯಾಮಿಲಿ ಇದರಲ್ಲಿ ಸಮಸ್ಯೆಗಳು ಬಂದಾಗ ಅವರವರೊಳಗೆ ಒಂದು ಅಡ್ಜಸ್ಟ್ಮೆಂಟು, ಆಸ್ತಿ ವಿಷಯ ಅದು ಇದೆಲ್ಲ ಬಂದಾಗ ಅದರಲ್ಲಿ ಮಿಡಿವಲ್ ಟೈಮ್ಸಲ್ಲಿ ಇದ್ದಂಥ ರೂಲ್ಸನ್ನು ನೀವು ಈ ಟೈಮಿಗೆ ಅದನ್ನು ಲಾಗು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಎಷ್ಟೋ ಜನರಿಗೆ ಅನ್ಯಾಯ ಆಗ್ತದಲ್ಲ, ಹೆಣ್ಮಕ್ಳಿಗಿರ್ಬೋದು, ಕೆಲವರಿಗಿರ್ಬೋದು, ಮಕ್ಕಳಿಗಿರ್ಬೋದು. ನಮ್ಮಲ್ಲಿ ಹಳೆಯ ಸಂತಾನ ಮಗಳ ಸಂತಾನ ಅಂತ ಉಂಟು. ಅದ್ರಾಗೆ ಆಸ್ತಿ ಯಾರಿಗೆ ಹೋಗ್ತಾರೆ ಅಂದರೆ ಡೆಫಿನೇಷನ್ ಹಿಂದಿಂದ ಉಂಟು. ಹಾಗಾದರೆ ಈಗ ಈಕ್ವಲ್ ಆಗಿ ಎಲ್ಲ ಮಕ್ಕಳಿಗೆ ಸೇಮ್ ಆಗಿ ಹೋಗ್ತದೆ. ಆ ರೂಲ್ನ ನಾವು ಒಪ್ಕೊಂಡಿದ್ದೇವೆ. ಈಗ ಹಿಂದೆ ಬೇರೆ ಇತ್ತು, ನಮ್ಮಲ್ಲಿ ಒಪ್ಕೊಂಡಿದ್ದೇವೆ, ಆ ರೂಲ್ ಪ್ರಕಾರ ಹೋಗ್ತಾ ಇದ್ದೇವೆ. ಆ ದೃಷ್ಟಿಕೋನದಲ್ಲಿ ನೋಡಿದರೆ ಯಾರಿಗೂ ಅನ್ಯಾಯವಾಗಬಾರ್ದಂಥ ರೀತಿಯಲ್ಲಿ ಟೋಟಲ್ ಸಾರ್ವಜನಿಕ ವಲಯದಲ್ಲಿ ಡಿಬೇಟಿಂಗ್ ಆಗಿ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ತರಲೇಬೇಕಾದಂಥ ಅವಶ್ಯಕತೆ ಖಂಡಿತ. ಎಲ್ಲೂ ಸಹ ತಾರತಮ್ಯ ಯಾವ ರೂಪದಲ್ಲಿ ಸಹ ಅದು ಇರಬಾರ್ದು. ಪ್ರಾಕ್ಟೀಸಿಂಗ್ ರಿಲಿಜನ್ಸ್ ಇರಲಿ, ಏನೇ ಇರಲಿ, ಅದಕ್ಕೆಲ್ಲ ಎಲ್ಲದನ್ನು ಇನ್ವಾಲ್ವ್ ಮಾಡ್ಕೊಂಡು ಮಾಡಬೇಕಾಗ್ತದೆ. ಎರಡನೇದು ನೀವು ಮಾತಾಡಿದ್ದು ಜನಸಂಖ್ಯೆದ ಬಗ್ಗೆ. ಜನಸಂಖ್ಯೆಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ದೊಡ್ಡ ಡಿಬೇಟ್ ಏನಂದರೆ ಜನರಲ್ಲಿ ಮಾತಾಡೋ ಕೆಲಸಕ್ಕೆ ಗೊತ್ತಾಗ್ತದೆ. ಟ್ಯಾಕ್ಸ್ ಬೇರೆ ಹೇಳ್ತಾನೆ, ನಾನು ಇಷ್ಟು ಟ್ಯಾಕ್ಸ್ ಎಲ್ಲದರ ಮೇಲೆ ಕೊಡ್ತಾ ಇರ್ತಾನೆ. ನೀವು ಫ್ರೀ ಬೀಸನ್ನು ಅದನ್ನು ತೆಗೆದು ಒಂದು ಫ್ಯಾಮಿಲಿಯಲ್ಲಿ 10 ಜನ ಮಕ್ಕಳಿದ್ರೆ, BPL ಕಾರ್ಡ್ ಇದ್ಕೊಂಡು 10 ಜನ ಮಕ್ಕಳಿದ್ರೆ, ಟ್ಯಾಕ್ಸ್ ಪೇಯರು 1-2 ಮಕ್ಕಳ ಏನೋ ಇರ್ತದೆ, ಅವರು ಆ ಟ್ಯಾಕ್ಸ್ ಪೇಯರ್ಸ್ ಫುಲ್ಲ ದುಡ್ಡನ್ನು, ಟ್ಯಾಕ್ಸ್ ಪೇಯರು ದೊಡ್ಡ ವಿಷಯ ಅಂತ ಹೇಳಿದಲ್ಲ, ದೇಶದಲ್ಲಿದ್ದವರೆಲ್ಲ ಟ್ಯಾಕ್ಸ್ ಕಟ್ಟಲೇಬೇಕು. ಟ್ಯಾಕ್ಸ್ ಪೇಯರ್ಸ್ ಮನಿ ಫ್ರೀ ಬೀಸಿಗೆ ಹೋಗ್ತದೆ. ಆಗ ಅಲ್ಲಿ ಒಂದು 10-15 ಜನ ಮಕ್ಕಳಿದ್ರೆ ಒಂದು ಫ್ಯಾಮಿಲಿಯಲ್ಲಿ, ಅದನ್ನು ಸಾಕಲಿಕ್ಕೆ ನಮ್ಮದು ಎಲ್ಲ ರಾಜ್ಯದ ರಿಸೋರ್ಸಸ್ಸು ಒಂದು ಕಡೆ ಕಾನ್ಸಂಟ್ರೇಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಗ ಸ್ವಲ್ಪ ಸಮಸ್ಯೆ ಸ್ಟಾರ್ಟ್ ಆಗ್ತದೆ. ಜನಸಂಖ್ಯಾ ನಿಯಂತ್ರಣ ಕಾಯ್ದೆಯನ್ನು ಒಂದು ಲೆವೆಲಲ್ಲಿ ತಂದು ಅದಕ್ಕೊಂದು ರೂಪರೇಷೆ ಕೊಡಬೇಕಾಗ್ತದೆ. ಎಷ್ಟು ಸರಿ, ಎಷ್ಟು ತಪ್ಪು, ಅಥವಾ ನಿಮಗೆ ಕಂಪ್ಲೀಟಾಗಿ ಫಿನಿಷ್ ಮಾಡಲಿಕ್ಕೆ ಆಗೋದಿಲ್ಲ. 3 ಮಕ್ಕಳು ಇರಲೇಬಾರ್ದು, 4 ಮಕ್ಕಳು ಇರಲೇಬಾರ್ದು, ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ. 75ನೇ ಸ್ವಾತಂತ್ರ್ಯೋತ್ಸವದ ವಿಶೇಷ ಸಂದರ್ಭದಲ್ಲಿ ನಡೀತಾ ಇರುವಂತಹ ಈ ವಿಶೇಷ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ಒಂದು ಸಣ್ಣ ಬ್ರೇಕ್ನ ಸಮಯ, ಬ್ರೇಕ್ ನಂತರ ಚರ್ಚೆಯನ್ನು ಮುಂದುವರಿಸ್ತೀನಿ. ಬ್ರೇಕ್ ನಂತರ ನ್ಯೂಸ್ ಅವರ್ ಸ್ಪೆಷಲ್ಗೆ ಮತ್ತೊಮ್ಮೆ ಸ್ವಾಗತ. 75ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ನಡೀತಾ ಇರುವ ನ್ಯೂಸ್ ಅವರ್ ಸ್ಪೆಷಲ್ ಇದು. ಸ್ವತಂತ್ರ ಬಂದು 75ನೇ ವರ್ಷದ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಆದರೆ ಯಾವುದೇ ಪಕ್ಷಗಳು ನೋಡೋದಾದ್ರೂ ಭ್ರಷ್ಟಾಚಾರ ನಮ್ಮ ಸಮಾಜದಲ್ಲಿ ಮಿತಿ ಮೀರಿದೆ. ಎಲ್ಲ ಪಕ್ಷಗಳು ಯಾಕೆ ಇದನ್ನು ಭ್ರಷ್ಟಾಚಾರ ಕಡಿಮೆ ಮಾಡೋದಕ್ಕೆ ಯಾರು ಪ್ರಯತ್ನ ಮಾಡ್ತಾ ಇಲ್ಲ ಅನ್ನೋದನ್ನ ಕೇಳೋದಕ್ಕೆ ಏನು ಪ್ರಯತ್ನ ಮಾಡ್ಬೋದು ಸರ್? ಭ್ರಷ್ಟಾಚಾರ ಕಡಿಮೆ ಮಾಡೋದಕ್ಕೆ ಪಕ್ಷಗಳು ಏನು ಪ್ರಯತ್ನ? ನಾಳೆ ಗೌರ್ಮೆಂಟ್ ಆರ್ಡರ್ ಹೊರಡಿಸೋದು, 10% ಮಾತ್ರ ತಗೋಬೇಕು, ಈ ಥರದ್ದು ಏನಾದ್ರು ಮಾಡೋಕ್ಕಾಗತ್ತೆ? ಎಲ್ಲ ಭ್ರಷ್ಟಾಚಾರ ಕಡಿಮೆ ಮಾಡೋದಲ್ಲ ಸರ್. ದಾಖಲಾತಿಗಳಲ್ಲಿದ್ದರೆ ಮಾತ್ರ ಏನು ಉಪಯೋಗ ಬರಲ್ಲ. ಎಲ್ಲ ಸಮಾಜದ ಕಡೆಯ ವ್ಯಕ್ತಿಗೂ ಅದು ತಲುಪಬೇಕು. ಎಲ್ಲ ಜನಗಳು ಕೂಡ ಆರಾಮಾಗಿ ಜೀವನ ಮಾಡೋ ಥರ ಆಗಬೇಕು ಸಮಾಜದಲ್ಲಿ. ಇವತ್ತು ಆ ರೀತಿ ಸಮಾಜ ಇಲ್ಲ. ಭ್ರಷ್ಟಾಚಾರದಿಂದ ಎಲ್ಲ ತುಂಬಿ ತುಳುಕ್ತಾ ಇದೆ. ಇದ್ರ ಬಗ್ಗೆ ಯಾರಾದರೂ ಎಲ್ಲ ಪಕ್ಷಗಳು ಗಮನ ಹರಿಸ್ತಾರ ಅಂತ ಕೇಳ್ತಾ ಇದ್ದೀನಿ ನಾನು. ಸ್ವಲ್ಪ ಹೊತ್ತಿಗೆ ಮುಂಚೆ ಪ್ರಶ್ನೆ ಕೇಳುವಾಗ ಹೇಳಿದೆ 75 ವರ್ಷ ಆಯಿತು ಸ್ವಾತಂತ್ರ್ಯ ಬಂದು, ಈ ದೇಶ ಎಲ್ಲಿಗೆ ತಲುಪಬೇಕಾಗಿತ್ತು ಅಲ್ಲಿಗೆ ತಲುಪ್ತಾ ಅನ್ನೋ ಪ್ರಶ್ನೆಯನ್ನು ಕೇಳಿದ್ದೆ. ಖಂಡಿತ ತಲುಪಿಲ್ಲ, ಎರಡೂ ಕಡೆಯವರು ಒಪ್ಕೊಳ್ತಾರೆ. ತಲುಪದೇ ಇರುವುದಕ್ಕೆ ಕಾರಣ ಏನು ಅಂತ ನೋಡಿದ್ರೆ ಐ ಥಿಂಕ್ ಮೊದಲನೇ ಕಾರಣನೇ ಭ್ರಷ್ಟಾಚಾರ ಬರುತ್ತೆ. ಭ್ರಷ್ಟಾಚಾರನೇ ಮೊದಲನೇ ಕಾರಣ. ಯಾಕೆ ತಲುಪಿಲ್ಲ ಅನ್ನುವಂಥದ್ದು ಸರ್,
ಭ್ರಷ್ಟಾಚಾರನ ಮಾಡೋದು ಎಲ್ಲರೂ ಸಹ ಈಗ ಎಜುಕೇಷನ್ ಸಿಕ್ಕಿದ್ರುಗಳೇ ಭ್ರಷ್ಟಾಚಾರ ಕಮ್ಮಿ ಆಗ್ತದೆ. ಕೆಲಸ ಪೊಲಿಟಿಕ್ಸ್ ಎಲ್ಲ ಹೇಳ್ತಾರೆ ಎಜುಕೇಟೆಡ್ ಪರ್ಸನ್ ಬಂದರೆ ಒಳ್ಳೇದಂತ. ವೆರಿ ಮಚ್ ರಾಂಗ್. ಜನ ಮಾರಲಿ ಅವ ಕರೆಕ್ಟ್ ಇಲ್ಲದಿದ್ದರೆ ಅವ ಎಜುಕೇಷನ್ ಇಲ್ಲದೇ ಇರಲಿ, ಆ ಮಾರಲಿ ಕರೆಕ್ಟ್ ಇಲ್ಲದಿದ್ದರೆ ಅವ ಭ್ರಷ್ಟಾಚಾರ ಮಾಡಿಯೇ ಮಾಡ್ತಾನೆ. ಅವ ವಿದ್ಯಾವಂತನಿರಲಿ ಅವಿದ್ಯಾವಂತನಿರಲಿ. ನಾವು ಭ್ರಷ್ಟಾಚಾರವನ್ನು ಕಡಿಮೆ ಮಾಡಬೇಕಾದ್ರೆ ಇಟ್ಸ್ ಮೈ ಪರ್ಸ್ನಲ್ ಥಾಟು. ಎಜುಕೇಷನ್ ಸಿಸ್ಟಮಲ್ಲಿ, ಎಜುಕೇಷನ್ ಪಾಲಿಸಿಯಲ್ಲಿ ನಾವು ಮಕ್ಕಳನ್ನು ಬೆಳೆಸುವ ರೀತಿಯಲ್ಲೇ ಮೊದಲು ಅವನಿಗೆ ರಾಷ್ಟ್ರದ ಬಗ್ಗೆ ಪ್ರೇಮ ಹುಟ್ಟಬೇಕು, ಮಣ್ಣಿನ ಬಗ್ಗೆ ಪ್ರೇಮ ಇರಬೇಕು, ನಮ್ಮ ಸಂಸ್ಕೃತಿ ಏನಂತ ಗೊತ್ತಿರಬೇಕು, ನಮ್ಮ ಇತಿಹಾಸ ಗೊತ್ತಿರಬೇಕು. ಆ ಇತಿಹಾಸ ಸೃಷ್ಟಿ ಮಾಡಬೇಕಾದ್ರೆ ಈ ವಿಷಯ ಒಳಗೆ ಗಮನ ಇರಬೇಕು. ಮತ್ತೊಬ್ಬ ಒಳ್ಳೆಯ ವ್ಯಕ್ತಿಯ ಒಂದು ಕ್ಯಾರೆಕ್ಟರ್ ಬಿಲ್ಡಿಂಗ್ ಎಕ್ಸಸೈಸು ಎಜುಕೇಷನ್ ಸಿಸ್ಟಮಲ್ಲಿ ಆಗಬೇಕಾಗ್ತದೆ. ಆ ಕ್ಯಾರೆಕ್ಟರ್ ಬಿಲ್ಡಿಂಗ್ ಎಕ್ಸಸೈಸ್ ಇಲ್ಲ ನಮ್ಮಲ್ಲಿ ಈಗ ಸಹ ಇನ್ನೂ ರ್ಯಾಟ್ ರೇಸಲ್ಲಿದ್ದೇವೆ. ನೀವು 91%, 92%, 91% ತೊಗೊಂಡಂಥ ಮಗು ಸುಸೈಡ್ ಮಾಡ್ಕೊಳ್ಳೋದು ಅಂತ ನಾವು ನೋಡ್ತಾ ಇದ್ದೇವೆ. ಎಲ್ಲೋ ಒಂದು ಕಡೆ ನಾವು ಅದೇ ಮುಖ್ಯ ಅನ್ನುವಂಥ ರ್ಯಾಟ್ ರೇಸನ್ನು ನಾವು ಕ್ರಿಯೇಟ್ ಮಾಡಿಬಿಟ್ಟಿದ್ದೇವೆ. ಆ ಕ್ರಿಯೇಷನ್ ಕ್ಯಾರೆಕ್ಟರ್ ಬಿಲ್ಡಿಂಗ್ ಬಗ್ಗೆ ಹೇಳ್ತಾ ಇದ್ದೀರಿ ಭರತ್ ಶೆಟ್ರೆ. ನಾನು ಅನೇಕ ವ್ಯಕ್ತಿಗಳನ್ನು ನೋಡಿದ್ದೀನಿ, ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆಯಿಂದಲೂ ನನಗೆ ಪರಿಚಯ ಇದ್ದರು, ಭಾಳ ಪ್ರಾಮಾಣಿಕರು ಅನ್ನಿಸ್ತಾ ಇದ್ರು, ಅವ್ರ ಮಾತುಗಳಲ್ಲಿತ್ತು ಏನೋ ಚೇಂಜ್ ತರಬೇಕು ಅಂತ. ಬಟ್ ಪಾಲಿಟಿಕ್ಸಿಗೆ ಬಂದಮೇಲೆ ಏನಾಗುತ್ತೆ ಅನ್ನೋ ಭಾಳ ಚೇಂಜ್ ಆಗಿಬಿಡ್ತಾರೆ. ಐ ಹ್ಯಾವ್ ಸೀನ್ ದೆಮ್ ಚೇಂಜಿಂಗ್. ಅಂದರೆ ಪಾಲಿಟಿಕ್ಸ್ ಅನ್ನೋ ಫೀಲ್ಡ್ ಹೆಂಗಿದೆಯಾ ಅಂತ ನಾನು ಕೇಳೋದು. ಶುಡ್ ನಾಟ್ ಚೇಂಜ್. ಒಂದು ತಲೆಗೆ ಹೋಗಬಾರ್ದು. ಎರಡನೇದಾಗಿ ಯು ಶುಡ್ ಬಿ ಆ್ಯಸ್ ಗ್ರೌಂಡೆಡ್ ಎಷ್ಟು ಗ್ರೌಂಡೆಡ್ ಆಗಿ ನೀವು ಇರ್ತೀರಿ ಅಷ್ಟು ನಿಮಗೆ ಲೈಫ್ ಇರ್ತದೆ. ಅದರಲ್ಲಿ ತಲೆಗೆ ಹೋದರೆ ಹೋಗ್ತದೆ. ನಿಮ್ಮದೇ ಪಕ್ಷದ ಹಿರಿಯ ಮುಖಂಡರೊಬ್ಬರದ್ದು ಒಂದು ಭಾಷಣ ಕೇಳಿದ್ದೆ ನಾನು, ಪೊಲಿಟಿಕ್ಸ್ ಶುಡ್ ಬಿ ದ ಫೀಲ್ಡ್ ಆಫ್ ಡಿಮಿನಿಷಿಂಗ್ ಪ್ರಾಫಿಟ್ಸ್ ಅಂತ. ರಾಜಕೀಯಕ್ಕೆ ನಾನು ಹಾಕಿರುವಂಥ ದುಡ್ಡು ವಾಪಸ್ ಬರೋದಿಲ್ಲ ಅನ್ನುವ ವಾತಾವರಣ ಕ್ರಿಯೇಟ್ ಆಗಬೇಕು. ಆವಾಗ ರಾಜಕೀಯಕ್ಕೆ ಬರೋದಕ್ಕೆ ರೇಸ್ ಕಡಿಮೆ ಆಗುತ್ತೆ. ಈಗ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಯಾಕೆ ರಾಜಕೀಯಕ್ಕೆ ಬರ್ತಾನೆ? ಸಾವಿರಾರು ಕೋಟಿಯ ಇಂಡಸ್ಟ್ರಿಯಲ್ ಎಂಪೈರ್ ಇರುತ್ತೆ ಅವ್ನು ಯಾಕೆ ರಾಜಕೀಯಕ್ಕೆ ಬರ್ತಾನೆ ಅಂದರೆ ಈ ರಾಜಕೀಯದಿಂದ ನನ್ನ ಇಂಡಸ್ಟ್ರಿ ಇನ್ನೊಂದು ಸ್ವಲ್ಪ ಬೆಳೆಯುತ್ತೆ ಅನ್ನೋ ಕಾರಣಕ್ಕೆ. ಬೆಳೆಯೋದಿಲ್ಲ ಅನ್ನೋ ವಾತಾವರಣ ಬಂದರೆ ಅವ್ನು ಬರೋದಿಲ್ಲ. ಸೊ ಪಾಲಿಟಿಕ್ಸ್ ಶುಡ್ ಬಿ ದ ಫೀಲ್ಡ್ ಆಫ್ ಡಿಮಿನಿಷಿಂಗ್ ಪ್ರಾಫಿಟ್ಸ್, ಹಂಗಾಗಬೇಕು ಅಂತ. ಎಸ್, ಇಲ್ಲಿ ಅದೇ ಭ್ರಷ್ಟಾಚಾರದ ಬಗ್ಗೆ ನಾವು ಮಾತಾಡ್ತಾ ಇದೀವಲ್ಲ. ಸೊ ಭ್ರಷ್ಟಾಚಾರ ಅನ್ನೋದು ಹಲವು ಸ್ತರಗಳಲ್ಲಿದೆ. ಉದಾಹರಣೆಗೆ ನೈತಿಕ ಭ್ರಷ್ಟಾಚಾರ, ಆರ್ಥಿಕ ಭ್ರಷ್ಟಾಚಾರ, ಆಡಳಿತಾತ್ಮಕ ಭ್ರಷ್ಟಾಚಾರ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಹೇಳ್ಬೋದು. ನಾನು ಒಂದು ಉದಾಹರಣೆಯನ್ನು ನಿಮಗೆ ಕೊಡ್ತೇನೆ. ಈಗ ಪದ್ಮಶ್ರೀ ಪ್ರಶಸ್ತಿಗಳು ಹಿಂದಿನ ಕಾಲದಲ್ಲಿ ಅದು ಯಾರ್ಯಾರಿಗೋ ರಾಜಕೀಯದ ವ್ಯಕ್ತಿಗಳ ಓಲೈಕೆ ಮಾಡುವವರಿಗೆ ಕೆಲವರಿಗೆ ಹೋಗ್ತಾ ಇತ್ತು. ಈಗ ಪದ್ಮಶ್ರೀ ಅಥವಾ ಪದ್ಮ ಪ್ರಶಸ್ತಿಗಳನ್ನು ಕೊಡುವಂಥ ಒಂದು ಪ್ರಕ್ರಿಯೆ ಬದಲಾವಣೆ ಆಗಿದೆ. ಯಾಕೆ ಆಯಿತು ಅಂತ ಹೇಳಿದ್ರೆ ಸಾರ್ವಜನಿಕರ ಒಳಗೊಳ್ಳುವಿಕೆ ಶುರು ಆದದ್ರಿಂದ ಆಯಿತು. ಯಾರೋ ಒಬ್ಬರು ಸಮಿತಿಯವರು ಕೂತ್ಕೊಂಡು ಯಾವುದೋ ಒಂದು ಟೀಮನ್ನು ಸೆಲೆಕ್ಟ್ ಮಾಡೋದಕ್ಕಿಂತ ಇಡೀ ದೇಶದ 140 ಜನ ಕೂಡ ನೀವು ಈ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಿ ಅಂತ ಹೇಳುವಾಗ ಭ್ರಷ್ಟಾಚಾರ ನಾರ್ಮಲಿ ಕಡಿಮೆ ಆಯಿತು. ಇಲ್ಲಿ ನಾನು ದುಡ್ಡಿನ ಭ್ರಷ್ಟಾಚಾರ ಹೇಳ್ತಾ ಇಲ್ಲ, ನೈತಿಕ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇದ್ದೇನೆ. ಇನ್ನು ನಾನು ಹೇಳೋದಾದ್ರೆ ಆರ್ಥಿಕ ಭ್ರಷ್ಟಾಚಾರ, ಆರ್ಥಿಕ ಶಿಸ್ತು. ಈಗ ಉದಾಹರಣೆಗೆ ನಾವು ಅಮೆರಿಕದಲ್ಲಿ ಮತ್ತು ಭಾರತದ ಒಂದು ವ್ಯವಸ್ಥೆಯನ್ನು ನೋಡಿದರೆ, ಅಮೆರಿಕದಲ್ಲಿ 100 ಕೋಟಿ ಏನು ಯೋಜನೆ ಅದರಲ್ಲಿ ಭ್ರಷ್ಟಾಚಾರ ಆಗುತ್ತೆ, ಆದರೆ ಸಣ್ಣ ಸಣ್ಣ ವಿಚಾರಗಳಲ್ಲಿ ಭ್ರಷ್ಟಾಚಾರ ಆಗೋದಿಲ್ಲ. ಉದಾಹರಣೆಗೆ ನಾನು ಯಾವುದೋ ಒಂದು ಆಫೀಸಿಗೆ ಹೋಗಿ ಯಾವುದೋ ನನಗೊಂದು ಪತ್ರ ಬೇಕು, ಯಾವುದೋ ಒಂದು ದಾಖಲಾತಿ ಬೇಕು ಅಂತ ಹೇಳಿದ್ರೆ ಅವನು 500 ರೂಪಾಯಿ ಕೇಳ್ತಾನೆ, 1000 ರೂಪಾಯಿ ಕೇಳ್ತಾನೆ. ಆ ರೀತಿಯ ಭ್ರಷ್ಟಾಚಾರ ಅಲ್ಲಿಲ್ಲ. ಆದರೆ ದೊಡ್ಡ ಮಟ್ಟದ ಭ್ರಷ್ಟಾಚಾರ, ಯಾವುದೋ ಒಂದು ರೋಡ್ ಆಗಬೇಕು, 100 ಕಿಲೋಮೀಟರ್ನ ರೋಡ್ ಆಗಬೇಕು ಅಂತ ಹೇಳಿದ್ರೆ ಅದರಲ್ಲಿ ಭ್ರಷ್ಟಾಚಾರ ಮಾಡ್ತಾರೆ. ಅಂದ್ರೆ ಈ ಸಣ್ಣ ಸಣ್ಣ ಭ್ರಷ್ಟಾಚಾರಗಳನ್ನು ಅವರು ಹೇಗೆ ಕಡಿಮೆ ಮಾಡಿಕೊಂಡ್ರು ಅಂತ ಹೇಳಿದ್ರೆ ಎವ್ರಿಥಿಂಗ್ ಹ್ಯಾಸ್ ಬಿಕಮ್ ಆನ್ಲೈನ್. ಜನ ಅಲ್ಲಿ ಆನ್ಲೈನ್ ಅಲ್ಲಿ ಹೋಗ್ತಾರೆ, ಅವರಿಗೆ ಬೇಕಾದ ದಾಖಲೆ ಪತ್ರಗಳನ್ನು ಕೇಳ್ತಾರೆ. ಅದರ ಜೊತೆಗೆ ನನಗೆ ಇಂಗ್ಲೆಂಡಿನ ಉದಾಹರಣೆ ಆಶ್ಚರ್ಯ ಅನ್ಸುತ್ತೆ. ರಿಷಿ ಸುನಾಕ್ ಭಾರತೀಯರು ಪ್ರಧಾನಮಂತ್ರಿ ರೇಸ್ನಲ್ಲಿದ್ದಾರೆ. ಅವರ ಹೆಂಡತಿ 3,500 ರೂಪಾಯಿ ಕಪ್ನಲ್ಲಿ ಟೀ ಕೊಟ್ಟರು ಅಂದ್ರೆ ಇಂಟರ್ನ್ಯಾಷನಲ್ ನ್ಯೂಸ್ ಆಗುತ್ತೆ. 3,500 ರೂಪಾಯಿ, 3,500 ರೂಪಾಯಿ ಇಂಡಿಯನ್ ರುಪೀಸ್ನಲ್ಲಿ ಅಷ್ಟರಲ್ಲಿ ಟೀ ಕೊಟ್ಟಿದ್ದು ಇಂಟರ್ನ್ಯಾಷನಲ್ ನ್ಯೂಸ್ ಆಗುತ್ತೆ. ಉತ್ತರ ಕೊಡಬೇಕು ಅನ್ನೋ ಪರಿಸ್ಥಿತಿ ಬರುತ್ತೆ. ಇಲ್ಲಿ ಬರ್ರಿ ನಮ್ಮ ಕಾರ್ಪೊರೇಟರ್ ಮನೆಗೆ 10,000 ರೂಪಾಯಿದ್ದು, ಅವ್ರು ಊಟ ಮಾಡೋ ತಟ್ಟೆನೇ 10,000 ರೂಪಾಯಿದಿದೆ, ಬೆಳ್ಳಿ ತಟ್ಟೆ. ಇಲ್ಲಿ ಮ್ಯಾಟ್ರೇ ಅಲ್ಲ, ಅದು ಇಲ್ಲಿ ಮ್ಯಾಟ್ರೇ ಅಲ್ಲ. ಅಂದ್ರೆ ಭರತ್ ಶೆಟ್ಟಿ ಹೇಳಿದ್ರಲ್ಲ, ಅದು ಶಿಕ್ಷಣಕ್ಕೆ ಹೌದು ಹೌದು, ಆ ಒಂದು ನೈತಿಕ ಶಿಕ್ಷಣ ಅನ್ನುವಂಥದ್ದು ಅಲ್ಲಿಗೆ ತಂದು ನಿಲ್ಲಿಸುತ್ತೆ. ನಾನು ನನ್ನ ಶ್ರೀಮಂತಿಕೆಯನ್ನು ತೋರಿಸ್ಕೊಳ್ಳೋದು ಈ ಸಮಾಜ ಒಪ್ಕೊಳ್ಳೋದಿಲ್ಲ ಅಂತ ಆ ಪರಿಸ್ಥಿತಿಗೆ ಬರಬೇಕು. ಅದು ಮುಖ್ಯವಾಗಿ ಎರಡು ವಿಚಾರಗಳು ನನ್ನ ಮನಸ್ಸಿಗೆ ಬರುವಂಥದ್ದು. ಒಂದು, ಸಾರ್ವಜನಿಕರಿಗೆ ಎಲ್ಲ ವ್ಯವಸ್ಥೆಗಳನ್ನು ಮುಕ್ತವಾಗಿಡುವಂಥದ್ದು ಒಂದು, ಅದು ಪ್ರಶಸ್ತಿಗಳನ್ನು ಕೊಡೋದಿರ್ಬೋದು ಅಥವಾ ಯಾವುದೋ ಒಂದು ಯೋಜನೆಗಳನ್ನು ತಗೊಳ್ಳೋದಿರ್ಬೋದು, ಯಾವುದೇ ಇರ್ಬೋದು, ಪ್ರತಿಯೊಂದನ್ನು ಕೂಡ ಸಾರ್ವಜನಿಕರಿಗೆ ಓಪನ್ ಆಗಿಡುವಂಥದ್ದು ಒಂದು. ಮತ್ತು ಎರಡನೇದು, ಯಾವುದೇ ಒಬ್ಬ ವ್ಯಕ್ತಿ ಆರಿಸಿ ಬಂದಂಥ ವ್ಯಕ್ತಿ ಅವನನ್ನು ಯಾವುದೇ ಕ್ಷಣದಲ್ಲಿ ನಾನು ಹೋಗಿ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದು ಅದು ಸಾರ್ವಜನಿಕರಿಗೆ ಬಂದಾಗ, ಆ ಒಂದು ಅವಕಾಶ ಮತ್ತು ಧೈರ್ಯ ಸಾರ್ವಜನಿಕರಿಗೆ ಬಂದಾಗ ಬಹುಶಃ ಅದು ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಬರ್ಬೋದೇನೋ. ಈಗ ನಾನು ಯಾವುದೋ ಒಂದು MLA MP ಆದರೆ ನಾನು ಯಾವುದೋ ಒಂದು ಯೋಜನೆಯನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಇದಕ್ಕೆ ವಿರೋಧ ಬರುತ್ತೆ, ಅಥವಾ ನಾನು ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಜನ ಪ್ರಶ್ನೆ ಮಾಡ್ತಾರೆ ಅನ್ನೋ ಭಯ ನನಗಿದ್ರೆ ನಾನು ಅದನ್ನು ಅಂಗೀಕಾರ ಮಾಡೋದಕ್ಕೆ 10 ಸಲ ಯೋಚನೆ ಮಾಡ್ತೀನಿ. ನಿಖೇತ್ ರಾಜ್, ಭ್ರಷ್ಟಾಚಾರ ರಹಿತ ಭಾರತ 75ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಸತ್ಯ ಆಗಲಿಲ್ಲ, ಅಟ್ಲೀಸ್ಟ್ ಸ್ವಾತಂತ್ರ್ಯದ ಶತಮಾನೋತ್ಸವದ ಸಂದರ್ಭದಲ್ಲಿ ಸತ್ಯ ಆಗ್ಬೋದು. ಸರ್ ಇಲ್ಲ, ಒಂದು ಇದು ರಾಜಪ್ರಭುತ್ವ ಅಲ್ಲ, ಪ್ರಜಾಪ್ರಭುತ್ವ.
ಸೊ ಪ್ರಜೆಗಳು ಹೇಗಿರ್ತಾರೋ ಹಾಗೆ ರಾಜರಿರ್ತಾರೆ. ಎಸ್. ಸೊ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ, ಮೇಡಮ್ ಯು ಆರ್ ಡಿಸ್ಟರ್ಬಿಂಗ್ ಅಸ್ ಪ್ಲೀಸ್. ಎಸ್ ನಿಖೇತ್ ರಾಜ್. ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಈ ದೇಶದ ಎಲ್ಲರಿಗೂ ಮತದಾನದ ಹಕ್ಕು ಕೊಡೋ ದಿವಸ ಅವರು ಈ ದೇಶದ ಜನರಿಗೊಂದು ಕಿವಿ ಮಾತು ಕೂಡ ಹೇಳಿದರು. ನಿಮ್ಮ ಮನೆ ಹೆಣ್ಣು ಮಗಳನ್ನು ಯಾರಿಗಾದರೂ ಕೊಡಬೇಕಾದ್ರೆ ಅವನು ಯೋಗ್ಯನಾ ಅಯೋಗ್ಯನಾ, ಅವನು ಪ್ರಾಮಾಣಿಕನ ಕುಡ್ಕನ ಹುಚ್ಚನ ಎಲ್ಲ ನೋಡಿ ಆಮೇಲೆ ಹೆಣ್ಣು ಕೊಡ್ತೀರಿ. ಅವನು ಹಣ ಕೊಡ್ತಾನೆ ಅಂತ ಯಾರೂ ಹೆಣ್ಮಕ್ಳನ್ನ ಕೊಡಲ್ಲ, ಅದನ್ನೊಂದು ದಾನದ ರೂಪದಲ್ಲಿ ಮಾಡ್ತೀರಿ. ಹಾಗೆ ಮತದಾನ ಕೂಡ ಒಂದು ಶ್ರೇಷ್ಠವಾದಂಥ ದಾನ. ಅದನ್ನು ಕೊಡಬೇಕಾದ್ರೆ ನಮ್ಮನ್ನು ಕೇಳಕ್ಕೆ ಬಂದಿರುವಂಥ ವ್ಯಕ್ತಿ ಅವ್ನು ಸೂಟ್ಕೇಸ್ ಹಿಡ್ಕೊಂಬಂದಿದ್ದಾನ ಮುಖ್ಯ ಅಲ್ಲ, ಅವನೊಳಗಡೆ ಮೌಲ್ಯ ಇದೆಯಾ, ಅವನೊಳಗಡೆ ಸತ್ಯ ಇದೆಯಾ. ಯಾವತ್ತೂ ಈ ದೇಶದ ಪ್ರಜೆಗಳು ಇದನ್ನು ಅರ್ಥ ಮಾಡಿಕೊಂಡು ನಾವು ಅದರಂತೆ ನಾವು ಮತದಾನ ಮಾಡೋದಕ್ಕೆ ಶುರು ಮಾಡ್ತೀವಿ, ಅಲ್ಲಿಯವರೆಗೂ ಭ್ರಷ್ಟಾಚಾರ ನಿಲ್ಲಲ್ಲ. ಯಾಕೆಂದರೆ ಇವತ್ತು ಹಣ ಕ್ವಶನ್ ಕೇಳ್ತೀನಿ, ಪ್ಯಾರಲಲ್ ಕ್ವಶನ್. ಹಾಗೆ ಜಾತಿ ನೋಡಿ ವೋಟ್ ಹಾಕೋದು ತಪ್ಪು ಹೋಗ್ಬೇಕಲ್ಲ? ಖಂಡಿತ ತಪ್ಪು ಸರ್. ಯಾಕೆ ಹೇಳ್ತಾ ಇದ್ದೀನಿ ಸರ್? ಸರ್, ನಮ್ಮ ಪಂಗಡದವನು ಒಬ್ಬ ಸಣ್ಣ ಸಮುದಾಯದಲ್ಲಿ ಹುಟ್ಟಿರ್ತಾನೆ, ಒಬ್ಬ ಜೈನ್ ಸಮುದಾಯದಲ್ಲಿ ಹುಟ್ಟಿರ್ತಾನೆ, ಅಥವಾ ಇನ್ನೂ ಯಾವುದೋ ಒಂದು ಅತ್ಯಂತ ಒಂದು ತಳ ಸಮುದಾಯದಲ್ಲಿ ಹುಟ್ಟಿರ್ತಾನೆ. ಎಷ್ಟೋ ಕಡೆ ಏನಾಗಿದೆ ಅಂತಂದರೆ ತುಂಬ ಸಜ್ಜನರು, ತುಂಬ ಪ್ರಾಮಾಣಿಕರು ಭಾಳ ಸಣ್ಣ ಪುಟ್ಟ ತಳ ಸಮುದಾಯದಲ್ಲಿದ್ದಾರೆ, ಅಲ್ಪಸಂಖ್ಯಾತರ ಸಮುದಾಯದಲ್ಲಿದ್ದಾರೆ. ಆದರೆ ಅವರೆಂದೂ ಕೂಡ ರಾಜಕೀಯದ ಕನಸನ್ನೇ ಕಾಣೋದಕ್ಕಾಗ್ತಾ ಇಲ್ಲ. ಯಾಕೆ ಅಂತಂದರೆ ಜಾತಿ ವ್ಯವಸ್ಥೆಯನ್ನು ನೋಡಿ ಮತ ಹಾಕುವಂಥ ಪದ್ಧತಿ ಇದೆ. ಇವತ್ತು ಕರ್ನಾಟಕದಲ್ಲಿಯೂ ಕೂಡ ಕೇವಲ 2, 3, 4 ಜಾತಿಗಳು ಮಾತ್ರ ಈ ದೇಶದ ಒಟ್ಟು ಈ ರಾಜ್ಯದ ಎಲ್ಲ ಸಂಪತ್ತನ್ನು ಅಥವಾ ಇಡೀ ರಾಜಕೀಯ ವ್ಯವಸ್ಥೆಯನ್ನು ತನ್ನ ಕೈವಶ ಮಾಡಿಕೊಳ್ಳುವಂಥ ಪ್ರಯತ್ನದಲ್ಲಿದ್ದಾವೆ. ನಾನು ಹೇಳೋದು ಎಲ್ಲರಿಗೂ ಇದು ಸರ್ವೋದಯದ ಕನಸು ಸಾಕಾರ ಆಗಬೇಕು ಅಂತಂದರೆ ಜನ ತೀರ್ಮಾನ ಮಾಡಬೇಕು. ಯಾರೋ BJP ತೀರ್ಮಾನ ಮಾಡ್ತಾರೆ, ಕಾಂಗ್ರೆಸ್ ತೀರ್ಮಾನ ಮಾಡ್ತಾರೆ, ಶಾಸನ ಮಾಡ್ತಾರೆ ಅಲ್ಲ, ಪೀಪಲ್ ಶುಡ್ ಡಿಸೈಡ್. ಅದಕ್ಕೇನು ಮಾಡಬೇಕು ಅಂತಂದರೆ ರಾಜಕೀಯ ಪಕ್ಷಗಳಾದವರು ಜವಾಬ್ದಾರಿಯುತವಾಗಿ ನಡ್ಕೊಂಡು ಜನರಿಗೆ, ಇವ್ರು ಕೇವಲ ಆಡಳಿತ ನಡೆಸೋದಲ್ಲ, ಅವ್ರಿಗೊಂದು ಜವಾಬ್ದಾರಿ ಇದೆ, ಜನರಲ್ಲಿ ನೈತಿಕ ಪ್ರಜ್ಞೆಯನ್ನು ಮೂಡಿಸಬೇಕಾಗುತ್ತೆ. ಈ ದೇಶದ ಅಭಿವೃದ್ಧಿಗೆ ಮಾರಕ ಆಗಿರ್ತಕ್ಕಂಥದ್ದು ಕರಪ್ಷನ್ ಅಂತಕ್ಕಂಥದ್ದು ಎರಡು ಮಾತಿಲ್ಲ. ಇದನ್ನ ಸರಿಪಡಿಸಬೇಕು ಅನ್ನೋದ್ರೆ ಜನಗಳು ಮತ್ತು ರಾಜಕೀಯ ನೇತಾರರು, ರಾಜಕೀಯ ಪಕ್ಷಗಳು ಜೊತೆಗೂಡಿ ಕೆಲಸ ಮಾಡಬೇಕಾಗ್ತದೆ. ನಾವೊಂದು ಕಡೆ ನೀವೊಂದು ಕಡೆ ಚುನಾವಣೆ ಸಂದರ್ಭ ಬಂದಾಗ ನಾನು ಭಾಷಣ ಮಾಡಿ ಹೋಗೋದು, ದುಡ್ಡು ಕೊಟ್ಟು ಓಟ್ ಹಾಕ್ಕೊಂಡ ಮೇಲೆ ಮತ್ತೆ ರಿಕವರಿ ಮಾಡ್ಲಿಕ್ಕೆ ಅದೇ ಕೆಲಸ ದಂಧೆನ ಮಾಡ್ತಾನೆ. ಆ ಕಾರಣಕ್ಕೋಸ್ಕರ ಹೇಳ್ತೀನಿ, ಜನಗಳು ಮತ್ತು ರಾಜಕೀಯ ಪಕ್ಷಗಳು ಎರಡು ಇಮಿಟ್ರಿಯಲ್ ವಿಚ್ ಎವರ್ ಪೊಲಿಟಿಕಲ್ ಪಾರ್ಟಿ ಇಟ್ ಈಸ್, ಇಬ್ಬರೂ ಸೇರಿ ಇದಕ್ಕೊಂದು ತಾತ್ವಿಕ ಹಂತವನ್ನು ಕಾಣಬೇಕಾಗ್ತದೆ. 4 ಜನರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ 75ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ.